ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಪ್ರಹಸನ ಮುಗಿದಿಲ್ಲ, ಮುಗಿಯೋ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಗೊಂದಲಗಳು ಮುಂದುವರೆದಿದೆ ಅನ್ನೋದಕ್ಕೆ ಈಗಷ್ಟೇ ಸಿಕ್ಕ ಸ್ಪಷ್ಟೀಕರಣ ಸ್ಪಷ್ಟೀಕರಣ ಮಾಡೋ ರೀತಿಯ ಪ್ರಯತ್ನ. ಅಜಯ್ ಸಿಂಗ್ ಅವರು ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡು ಹೇಳ್ತಾರೆ ಬದಲಾವಣೆ ಆಗೇ ಆಗತ್ತೆ, ಜನವರಿ ಇಲ್ಲ ಫೆಬ್ರವರಿಯಲ್ಲಾದರೂ ಬದಲಾವಣೆ ಆಗೇ ಆಗತ್ತೆ. ಅದು ಏನಾಯ್ತೋ, ಯಾರು ಕಾಲ್ ಮಾಡಿದ್ರೋ ಗೊತ್ತಿಲ್ಲ. ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡೋ ಪ್ರಯತ್ನದ ಭಾಗವಾಗಿ ಹೇಳ್ತಾರೆ, ಇಲ್ಲ ನಾನು ಕುರ್ಚಿ ಕಾಳಗದ ಬಗ್ಗೆ ಹೇಳಿಲ್ಲ, ಬದಲಾಗಿ ಸಂಪುಟ ಪುನಾರಚನೆ ಬಗ್ಗೆ ಅಂತ ಹೇಳಿ. ಗೊಂದಲ ಯಾರಿಂದ ಆಗ್ತಾ ಇದೆ? ಮತ್ತೊಮ್ಮೆ ಮಾಧ್ಯಮ ಅಂತ ಹೇಳೋ ಹಾಗಿಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಕುಲ್ಲಂಕುಲವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸಿಎಂ ಡಿ.ಸಿ.ಎಂ. ಈ ಸಿಎಂ ಡಿ.ಸಿ.ಎಂ ನಡುವಿನ ಸಂಘರ್ಷಕ್ಕೆ ಬ್ರೇಕ್ಫಾಸ್ಟ್ ಸೂತ್ರವನ್ನ ಹೈಕಮಾಂಡ್ ಹೆಣೆದಿತ್ತು. ಇಡ್ಲಿ ಸಾಂಬಾರ್ ತಿಂದು ಬ್ರದರ್ಸ್ ಆದ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ನಾಳೆ ನಾಟಿ ಕೋಳಿ ಸಾಂಬಾರ್ ತಿನ್ಲಿಕ್ಕೆ ಹೊರಟಿದ್ದಾರೆ. ಅದಾದ್ಮೇಲೆ ಏನಾಗ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇದರ ನಡುವೆ ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಆಗಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನೋ ಸ್ವಾಮೀಜಿಗಳ ಹೇಳಿಕೆ. ಏನಕ್ಕೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬಿಟ್ರೆ ಕುರುಬರೇ ಸೇರ್ಕೊಂಡು ಹೊಸ ಪಾರ್ಟಿ ಕಟ್ತೀವಿ ಅನ್ನೋ ಕುರುಬ ಸಮುದಾಯದ ಹೇಳಿಕೆ. ಇದೆಲ್ಲವೂ ಕೂಡ ನಾನು ಶುರುವಲ್ಲೇ ಹೇಳ್ದಂಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇರ್ತಕ್ಕಂಥ ಕುರ್ಚಿ ಕಾಳಗವನ್ನ ಮುಗಿಸೋ ಹಂತಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ ಅನ್ನೋದನ್ನ ಸ್ಪಷ್ಟಗೊಳಿಸ್ತಾ ಇದೆ. ಇದೇ ವಿಚಾರವಾಗಿ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಇದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಮನಗೂಳಿ ಹಿರೇಮಠದ ಸಂಗನ ಬಸವ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕುರುಬ ಸಂಘದ ನಿರ್ದೇಶಕರಾದ ನೀಲಕಂಠ ಬೇವಿದ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಸ್ವಾಮೀಜಿ ಅವರಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಸ್ವಾಮೀಜಿ ಅವರೇ, ತಾವು ಕೊಟ್ಟ ಹೇಳಿಕೆ ಅನ್ನೋ ಸುದ್ದಿ ಬಂತು, ಹೌದೋ ಎಲ್ಲೋ ನೀವೇ ಅದನ್ನ ಕ್ಲಾರಿಫೈ ಮಾಡಬೇಕು. ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಆಗಬೇಕಂದ್ರೆ ಈಗಿರೋ ಮುಖ್ಯಮಂತ್ರಿಗಳು ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ತಮ್ಮ ಅಭಿಪ್ರಾಯವಂತೆ, ಹೌದು? ಹೌದು, ನಾವೇ ಹೇಳಿಕೆ ಕೊಟ್ಟಿದ್ದೇವೆ ಮೇಡಮ್. ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕ ಬಹಳಷ್ಟು ಹಿಂದುಳಿದಿದೆ, ಯಾವ ಕೆಲಸಗಳು ಆಗ್ತಾ ಇಲ್ಲ. ಆ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಗೆ ಇನ್ನಷ್ಟು ರಾಜ್ಯವನ್ನು ಅಭಿವೃದ್ಧಿ ಮಾಡುವಂಥ ಕ್ರಿಯಾಶೀಲ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದರೆ ಭಾಳ ಸಂತೋಷ ಅನ್ನುವಂಥ ಮಾತನ್ನು ನಾನು ವ್ಯಕ್ತಪಡಿಸಿದ್ದೇನೆ. ಅಂದ್ರೆ ಈಗಿರುವ ಮುಖ್ಯಮಂತ್ರಿಗಳು ಕ್ರಿಯಾಶೀಲರಾಗಿಲ್ಲ ಅಂತ ಅನಿಸ್ತಿದ್ಯಾ, ಅಥವಾ ಅವರ ನೇತೃತ್ವದ ಸರ್ಕಾರ ಕ್ರಿಯಾಶೀಲವಾಗಿಲ್ಲ ಅಂತ ಅನಿಸ್ತಿದ್ಯಾ? ಇಲ್ಲ ಮೇಡಮ್, ಅವರು ಮಾಡ್ತಾ ಇದ್ದಾರೆ. ಆದ್ರೆ ಯಾಕಂದ್ರೆ ಅವರಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಳ್ಳುವಾಗ ಅವ್ರು 2.5 ವರ್ಷ, ಇವರು 2.5 ವರ್ಷ ಹೈಕಮಾಂಡ್ದಲ್ಲಿ ಏನೇನು ಒಪ್ಪಂದ ಆಗೈತಿ ನಮಗೆ ಮಾಧ್ಯಮದಲ್ಲಿ ನೋಡಿದ್ದು ಗೊತ್ತು. ಆ ವಿಚಾರ ಇಟ್ಕೊಂಡು 2.5 ವರ್ಷ ಆಗೋಣ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರೆ ಅನ್ನೋದು ಮಾಧ್ಯಮದಲ್ಲಿ ನೋಡಿದಾಗೆ ಗೊತ್ತು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆದ್ರೆ ಸಂತೋಷ ಅನ್ನುವಂಥ ಮಾತನ್ನು ನಾವು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಇನ್ನೊಂದು ಪ್ರಶ್ನೆ ತಮ್ಮ ಹತ್ರ ಕೇಳ್ಕೊಂಡು ನಾನು ಉಳಿದವ್ರನ್ನ ಮಾತನಾಡ್ತೀನಿ ಸ್ವಾಮೀಜಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ. ಹಾಗೆ ಆ ನಿರೀಕ್ಷೆ ಬರ್ಲಿಕ್ಕೆ ಕಾರಣ ಏನು ಅಂತ? ಈಗ ನಮ್ಮ ಉತ್ತರ ಕರ್ನಾಟಕ ನೋಡ್ರಿ ಮೇಡಮರ, ಮೊನ್ನೆ ಮಳೆ ಆಯಿತು. ಇವತ್ತು ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಭಾಳಷ್ಟು ಹಳ್ಳಿಗಳು ಮುಳುಗಡೆ ಆದವು. ಅಲ್ಲಿಂದ ರೈತರ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸರಿಯಾಗಿ ಫಲವತ್ತವಾದ ಬೆಳೆ ಬರ್ತಾ ಇಲ್ಲ. ಹೀಗೆಲ್ಲ ಏನೋ ಇನ್ನೂ ಒಂದಿಷ್ಟು ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ಆದ್ರೆ ಇನ್ನಷ್ಟು ಏನಾದರೂ ಅಭಿವೃದ್ಧಿ ಆಗ್ತೈತಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ಅವ್ರು ಆಗಲಿ ಅನ್ನೋದು ಅಪೇಕ್ಷೆ. ಸರಿ, ದಯವಿಟ್ಟು ಸಂಪರ್ಕದಲ್ಲಿರಿ ಸ್ವಾಮೀಜಿ. ನಾನು ಉಳಿದವ್ರನ್ನ ಮಾತನಾಡಿಸ್ಕೊಂಡು ಮತ್ತೆ ನಿಮಗೆ ಬರ್ತೇನೆ. ನೀಲಕಂಠ ಬೇವಿದವರೇ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಈಗಿರೋ ಸರ್ಕಾರದ ಬಗ್ಗೆ ಏನು ವಿಶ್ವಾಸ ಹೋಗಿಲ್ಲ, ಆದರೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ನಿರೀಕ್ಷೆ ಹೆಚ್ಚಿದೆ ಅಂತ ಹೇಳಿ. ಬಟ್ ತಾವು ಹೇಳ್ತೀರಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ಬಿಟ್ರೆ ಹೊಸದೊಂದು ಪಕ್ಷವೇ ಕಟ್ಬಿಡ್ತೀವಿ ಅಂತೇಳಿ. ಪ್ರಾಕ್ಟಿಕಲಿ ಪಾಸಿಬಲ್ ಇಂಥ ಅನೇಕ ಪಕ್ಷಗಳ ಪ್ರಯೋಗ ಆಗಿದೆ, ಬಟ್ ಫಲಿತಾಂಶ ಕೂಡ ಕಣ್ಮುಂದೆನೇ ಇದೆ ಅಂತ. ಪಕ್ಷ ಕಟ್ಟದು ಅಂತ ಹೇಳಿಲ್ಲ. ಈಗ
ಅವ್ರು ಏನು ಕಪ್ಪು ಚುಕ್ಕಿ ಇರಲಾರ್ದ ಏನಿರಲಾರ್ದ ಯಾವ ಉದ್ದೇಶ ಮೇಲೆ ಇಳಿಸ್ತಾರಂತ ನಮ್ದೊಂದು ಇದು ವಾದ. ಏನನ್ನು ವಾದ ಇದು ಕಪ್ಪು ಚುಕ್ಕಿ ಏನು ಹಗರಣ ಬೇಕಲ್ಲ, ಇಳಿಸೋಕೆ ಒಂದು ರೀಸನ್ ಬೇಕಲ್ಲ. 2.5 ವರ್ಷ ಯಾವ ಸಂವಿಧಾನದಾಗಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಚುನಾವಣೆ ಹೋಗಿದ್ದು, ಇವತ್ತು ಅವ್ರ ನೇತೃತ್ವದಲ್ಲಿ 136 ಸೀಟ್ ಬಂತು. ಮತ್ತು ಪುನಃ ಬೈ ಎಲೆಕ್ಷನಲ್ಲಿ 3 ಸೀಟ್ ಬಂದವು, 139 ಸ್ಥಾನ ಭದ್ರವಾಗಿದೆ. ಈಗ ಅವರೇ ನೇತೃತ್ವದಲ್ಲಿ ಚುನಾವಣೆ ಹೋದ್ರೂ ಗೆಲ್ಸಂಬಂದು ಒಂದು ನೇತೃತ್ವದಲ್ಲಿ ತಗೊಂಡು ಬರಲಿ, ಮೆಜಾರಿಟಿ CM ಆಗಲಿ, ಯಾರು ಬೇಡ ಅಂತಾರೆ. ನೆಕ್ಸ್ಟ್ 28 ಚುನಾವಣೆಯಲ್ಲಿ DK ಶಿವಕುಮಾರನ್ನಾಗಲಿ ಇನ್ನೊಬ್ಬರು ಆಗಲಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗಲಿ, ಗೆಲ್ಸಂಬರಲಿ, ಅವ್ರ ಮೆಜಾರಿಟಿ ಬಂದ್ರೆ ಆಗಲಿ, ಯಾರ್ದು ಅಭ್ಯಂತರ ಇರೋದಿಲ್ಲ. ಈಗ ಅವ್ರು ಒಳ್ಳೆ ಕಾರ್ಯಕ್ರಮ ಕೊಡಕತ್ತಾರ, ಒಳ್ಳೇದು ಇದು ಮಾಡಕತ್ತಾರ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಕತ್ತಾರ? ನಾನು ಸಿದ್ದರಾಮಯ್ಯನವರಿಂದಲೇ ಆಯ್ತು ಅಂತ ಹೇಳಿ ಕಡಾಖಂಡಿತವಾಗಿ ಹೇಳೋದಿಲ್ಲ. ಆದ್ರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವ್ರು ಆಗಿರೋದ್ರಿಂದ ನೀವು ಕಪ್ಪು ಚುಕ್ಕಿ ಇಲ್ಲ ಅಂತೀರಿ. ಮೂಡ ಕಪ್ಪು ಚುಕ್ಕಿ ಅಲ್ವಾ? ವಾಲ್ಮೀಕಿ ಕಪ್ಪು ಚುಕ್ಕಿ ಅಲ್ವಾ? SCP TSP ಹಣದ ದುರ್ಬಳಕೆ ಆರೋಪ ವಿರೋಧ ಪಕ್ಷಗಳು ಸತತವಾಗಿ ಮಾಡ್ತಾ ಬಂದಿವೆ, ಅದು ಕಪ್ಪು ಚುಕ್ಕಿ ಅಲ್ವಾ? ನಾವು ಇಂದಿನ ಸರ್ಕಾರಗಳಿಗೆ ಹೋಲಿಸ್ಕೊಂಡ್ರೆ 5 ವರ್ಷ ಸ್ಥಿರವಾಗಿ ಆಡಳಿತ ನೀಡಿದ ಯಾವ MLA ಒಬ್ಬ ಕಿಟಕನ್ಲಾರ್ದ ಆಡಳಿತ ನೀಡಿದಂತ ಯಾರು ಇದ್ರೆ ಅದು ದೇಶದಲ್ಲೇ ಆಗಲಿ ರಾಜ್ಯದಲ್ಲೇ ಸಿದ್ದರಾಮಯ್ಯನವರೇ. ಹಿಂದಿನ 5 ವರ್ಷ, ಹಿಂದಿನ 5 ವರ್ಷನೂ ಈಗೂನು 5 ವರ್ಷ ಅಷ್ಟೇ. ಎಲ್ಲಾ ಶಾಸಕರು ಒಬ್ಬರಲ್ಲ ಇಬ್ರಲ್ಲ ಎಲ್ಲರೂ ಕಿಟಿಪಿಟಿ ಅನ್ನಕ್ ಶುರು ಮಾಡ್ಬಿಟ್ಟಿದ್ದಾರೆ. 30 ವರ್ಷ ಮುಖ್ಯಮಂತ್ರಿಗಳಾಗಿರೋರು ಇದ್ದಾರೆ. ನೀವೇನ್ ಬರೀ 5 ವರ್ಷ ಅನ್ನೋದನ್ನ ಏನು ಅಂತ ನೀವು ಸಮರ್ಥಿಸ್ಕೊತಾ ಇದ್ದೀರಾ? ಸತ್ಯವಲ್ಲ, ನನ್ಗೆ ಅರ್ಥ ಆಗ್ತಾ ಇಲ್ಲ. 30 ವರ್ಷ ಮುಖ್ಯಮಂತ್ರಿ ಆಗಿರೋರು ಇದ್ದಾರೆ, ಯಾವುದೇ ಹಗರಣ ಇಲ್ಲದೆ. ಮುಗಿಸ್ಲಿ ಸರ್, ಸಮರ್ಥಿಸ್ಕೊಳ್ಳಿ. ಹೇಳಿ ನೀಲ್ಕಂಠ್ ಸರ್. ಈಗ ಅವರ ನೇತೃತ್ವದಲ್ಲಿ ಉತ್ತರ ಕನ್ನಡ ಅಭಿವೃದ್ಧಿ ಆಗಿಲ್ಲ ಅಂದ್ರಿ. ಉತ್ತರ ಕನ್ನಡ ಅಭಿವೃದ್ಧಿ ಆಗಲ್ಲ, ಉತ್ತರ ಕನ್ನಡದಲ್ಲಿ ಸ್ಥಾನ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಬರೋಕ್ಕೆ ಸಿದ್ದರಾಮಯ್ಯನೇ ಕಾರಣ. ಪ್ರಯೋಜನ ಏನಾಯ್ತು? ಪ್ರಯೋಜನ ಏನಾಯ್ತು ಅತಿ ಹೆಚ್ಚು ಸ್ಥಾನ ಬಂದು? ಅಲ್ಲ, ಪ್ರಯೋಜನ ಆಗಿದೆ ಅಲ್ಲ, ಮುಖ್ಯಮಂತ್ರಿ ಆಗಿಲ್ಲ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಯಾರು ಈಗ ನಿಮ್ ಮುಂದೆ ಪರ ಇರೋದ್ರಿ ಎಲ್ಲರಿಗೂ 100ಕ್ಕೂ 100 ಮಂದಿ ನಮ್ಗೆ ಬೇಕಾಗಿದ್ದವ್ರು ಇರೋದಿಲ್ಲ, ಬೇಕಿಲ್ದವ್ರು ಇರೋದಿಲ್ಲ. ಸಾಮಾನ್ಯವಾಗಿರ್ತದ ಒಂದು 10% ಅಪೋಸಿಟ್ ಮಾಡೋರು ಇರುತ್ತೆ, ಮತ್ತೆ ವಿರೋಧಿಗಳಿದ್ರೆ ನಾವು ಎಚ್ಚರವಾಗಿರ್ತೀವಿ. ಸರಿಯೇ. ಈಗ ನಂಗೆ ಗೊತ್ತಿಲ್ಲ ನಿಕೇತ್ ಸರ್, ನಿಮಗೆ 2 ಕಣ್ಣುಗಳು, ಒಂದ್ ಕಡೆ DK ಶಿವಕುಮಾರ್ ಒಬ್ರು, ಮತ್ತೊಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರು. ನೀವು ಯಾರ ಪರವಾಗೂ ಮಾತಾಡೋಂಗಿಲ್ಲ, ಯಾರ ವಿರುದ್ಧವಾಗೂ ಮಾತನಾಡೋಂಗಿಲ್ಲ. ನಿಮ್ಮ ಧರ್ಮ ಸಂಕಟವನ್ನ ಅರ್ಥ ಮಾಡ್ಕೊಂಡು ನಾನು ಪ್ರಶ್ನೆ ಕೇಳ್ತೀನಿ. ಈಗ ನಾಳೆ ಮತ್ತೊಂದು ಸುತ್ತಿನ ಮಾತುಕತೆಯಂತೆ ನಾವು 5 ಗಂಟೆಯ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ರವೀಂದ್ರ ರೇಷ್ಮೆ ಸರ್ ಅವರೇ ಹೇಳಿದ್ರು ನೋಡಿ, ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ 2ನೇಯದ್ದು ಮಾಡುವ ಅನಿವಾರ್ಯತೆ ಬಂದಿದೆ ಅಂತಂದ್ರೆ ದಾಲ್ಮೆ ಅಭಿ ಕುಚ್ ಕಾಲ ಹೇ ಅಂದ್ರೆ ಇನ್ನೂ ಕೂಡ ಬಗೆಹರಿಯದ ಪ್ರಶ್ನೆಗಳು, ಉತ್ತರ ಸಿಗದ ಪ್ರಶ್ನೆಗಳು ಬಾಕಿ ಇದೆ. ಹಿಂಗೆ ಅಲ್ವಾ? ಇದನ್ನ ಬಿಟ್ಟು ಇನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು 2ನೇ ಬ್ರೇಕ್ಫಾಸ್ಟ್ ಮೀಟಿಂಗು? ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಸ್ಮಿತಾ ಅವ್ರಿಗೆ ಪಾಪ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಮಾಡಿಸ್ತಿರೋದು ನೋಡಿ ಹೊಟ್ಟೆ ಉರಿತಾ ಇದೆ. ಸ್ಮಿತಾ ಅವ್ರಿಗೂ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಆಗಿರೋದ್ರಿಂದ ನಾಟಿ ಕೋಳಿ ಬಗ್ಗೆ ನನಗೆ ಯಾವುದೇ ರೀತಿ ಆಸೆನೂ ಇಲ್ಲ, ತಿನ್ನೋರ ಬಗ್ಗೆ ಆಕ್ಷೇಪನೂ ಇಲ್ಲ. ಅಲ್ಲ, ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಆಸೆ ಇಲ್ಲ. ಐನೋ ಸರ್, ತಿನ್ನೋರ ಬಗ್ಗೆ ನಂಗೆ ಆಕ್ಷೇಪನೂ ಇಲ್ಲ. ಮುಂದುವರ್ಸಿ. ಅಲ್ಲ, ಸ್ಮಿತಾ ಅವ್ರ ಪಾಪ ತಿಂತೀವಿ ಅಂತ ಆಸೆ ಪಟ್ಟರೆ ಬೇಕಾದ್ರೆ ನಾವು ನಾಟಿ ಕೋಳಿ ಕೊಡ್ತೀವಿ. ಸದ್ಯಕ್ಕೆ ಬೇಡ ಸರ್, ಮುಂದಿನ ಜನ್ಮಕ್ಕೆ ನೋಡೋಣ. ಏನಿವೆ ಉತ್ತರ ಆಗ್ಲಿ. ಒಂದಂತೂ ಇಷ್ಟೇ, ಏನಿಲ್ಲ ನೋಡಿ, ಯಾವತ್ತು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಏನು ಹೊಸ ಬೆಳವಣಿಗೆ ಅಲ್ಲ. ಅವರಿಬ್ರು ಜೊತೆಗೆ ಕೂತು ಸಿದ್ದರಾಮಯ್ಯನವ್ರ ಮನೇಲಿ ಹೋಗಿ ಇಡ್ಲಿ ತಿಂದು ಬಂದ ನಂತರ ಇಬ್ಬರು ಪ್ರೆಸ್ ಮೀಟಲ್ಲಿ ಕೂತಾಗ ನಮ್ಮನೆಗೆ ನಾನು ಮುಖ್ಯಮಂತ್ರಿಗಳನ್ನ ಕೂಡ ಆಹ್ವಾನಿಸ್ತೀನಿ, ನಾವಿಬ್ರು ಜೊತೆಗೆ ಕೂತು ಊಟ ಮಾಡ್ತೀವಿ ಅನ್ನುವಂಥ ಮಾತನ್ನ ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ರು. ಬಹುಶಃ ಆ ಮಾತು ಅದೇನು ಹೊಸ ಬೆಳವಣಿಗೆ ಅಲ್ಲ ಇದು. ಅದೇನೋ ಸಡನ್ ಆಗಿ ಅಲ್ಲಿ ಮೀಟಿಂಗ್ ಆಯ್ತು, ಇನ್ನೂ ಬಗೆಹರಿದಿಲ್ಲ, ಅದಕ್ಕೆ ಮತ್ತೆ ಇಲ್ಲಿ ಕೂತ್ಕೊಂಡು ತಿರ್ಗಿ ಇನ್ನೊಂದ್ಸಲ ರೌಂಡ್ ಆಫ್ ಮೀಟಿಂಗ್ ಆಗಿ. ನೋ, ದಟ್ ಇಸ್ ಎ ರಾಂಗ್ ನೋಷನ್ ದಟ್ ಮೀಡಿಯಾಸ್ ಆರ್ ಟ್ರೈಂಗ್ ಟು ಕ್ರಿಯೇಟ್. ಆ ಕಾರಣಕ್ಕೋಸ್ಕರವಾಗಿ ಇನ್ನೊಂದು ರೌಂಡ್ ಆಫ್ ಮೀಟಿಂಗ್ ಆಗೋದಕ್ಕೋಸ್ಕರ ಇವ್ರು ನಾಟಿ ಕೋಳಿ ತಿನ್ನಕ್ಕೆ ಅವ್ರ ಮನೆಗೆ ಹೋಗ್ತಿರೋದಲ್ಲ. ಬಹಳ ಮುಂಚೆನೆ ಇವ್ರ ಮನೆಗೆ ಅವರು ಇಡ್ಲಿ ತಿನ್ನಕ್ಕೆ ಬಂದ ದಿವಸವೇ ನಮ್ಮ ಮನೆಗೆ ನೀವು ಬನ್ನಿ ಸರ್ ಅಂತ ಕರೆದ್ರು. ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಒಂದು ಪರಸ್ಪರ ಸೌಹಾರ್ದಯುತವಾದಂಥ ಭೇಟಿ. ಈ ಕರ್ನಾಟಕ ರಾಜ್ಯ ಕಂಡಂತ 2 ದೊಡ್ಡ ಶಕ್ತಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ 2 ಮಹಾನ್ ಶಕ್ತಿ ಕೇಂದ್ರಗಳು. ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯಸ್ಥರು, ಇನ್ನೊಬ್ರು ಪಕ್ಷದ ಮುಖ್ಯಸ್ಥರು. ಇಬ್ಬರೂ ಕೂಡ ಜೊತೆ ಕೂತು ಪಕ್ಷವನ್ನ, ಇನ್ನೇನು BBMP ಚುನಾವಣೆ ಬರುತ್ತೆ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆ ಬರುತ್ತೆ, ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ನಾಳೆ ದಿವಸ ನಾವು ಅಧಿವೇಶನ ನಡೀತಿದೆ, ಅಧಿವೇಶನದಲ್ಲಿ ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜೊತೆಗೂಡಿ ಚರ್ಚೆ ಮಾಡ್ತಾರೆ. ಅದೊಂದು ಸೌಹಾರ್ದಯುತವಾದ ರೀತಿ. ಈ ಪವರ್ ಶೇರಿಂಗು ಅದೆಲ್ಲ ಕೇವಲ ಮಾಧ್ಯಮಗಳ ಭ್ರಮೆ, ಮಾಧ್ಯಮಗಳ ಮೂಲಕ ಹರಡ್ತಾ ಇರುವ ಕಟ್ಟುಕತೆ, ಕನಸು, ಇದೇ ವಾದ ಈಗಲೂ ಮುಂದುವರಿಸ್ತೀರಿ? ಇಲ್ಲ, ನಾನು ಹೇಳ್ತೀನಿ ಕೇಳಿ. ಪವರ್ ಶೇರಿಂಗು ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಯಾರು ಮಾತನಾಡ್ಬೇಕು? ಇದ್ರ ಬಗ್ಗೆ ಒಂದು ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಬೇಕು,
ಇಲ್ಲ 2.5 ವರ್ಷ ಅಂತ ಈಗ ಚರ್ಚೆ ಆಗಿತ್ತು ಅಂತ ಅವ್ರು ಹೇಳ್ಬೇಕು. ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ಬೇಕು ಹೌದು ಚರ್ಚೆ ಆಗಿತ್ತು ಅಂತ. ಆದ್ರೆ ಅವರಿಬ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾವಿಬ್ರು ಮಹತ್ವಾಕಾಂಕ್ಷಿಗಳೇ. ಡಿ ಕೆ ಶಿವಕುಮಾರ್ ಅವರು ಸನ್ಯಾಸಿ ಅಲ್ಲ, ಸಿದ್ದರಾಮಯ್ಯನವರು ಸನ್ಯಾಸಿ ಅಲ್ಲ. ಅವರಿಬ್ರು ಕೂಡ ರಾಜಕಾರಣ ಮಾಡೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಬ್ರು ರಾಜಕಾರಣವನ್ನೇ ಮಾಡ್ತಿದ್ದಾರೆ. ಇಬ್ರು ಮಹತ್ವಾಕಾಂಕ್ಷಿಗಳೇ. ಆದ್ರೆ ಇಬ್ಬರದು ಒಂದು ಅದ್ಭುತವಾದಂತ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ ನಿಮ್ ಮುಂದಿನ ಯಾವ ರೀತಿ ನಾವು ನಡಿಬೇಕು, ಯಾವುದನ್ನ ಹೈಕಮಾಂಡ್ ನಲ್ಲಿರುವಂತ ಎಲ್ಲ ನಾಯಕರು ಕೂತು ಚರ್ಚೆ ಮಾಡಿ ಏನ್ ಹೇಳ್ತಾರೆ ನಾವು ಅದರಂತೆ ನಡೆಯೋಣ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೊಳ್ತೀನಿ, ಅದಕ್ಕೆ ಯಾವುದೇ ಮಾತು ತಕರಾರಿಲ್ಲ, ಇದಕ್ಕಿಂತಲೂ ಸ್ಪಷ್ಟವಾಗಿ ಇನ್ನೇನು ಹೇಳೋಕೆ ಸಾಧ್ಯ ಇದೆ. ಅದೇ ಥರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವ್ರು ಮುಂದುವರಿಬೇಕು ಕಣ್ರಿ ಅಂತ ಅವ್ರು ಏನಾದ್ರು ಹೈಕಮಾಂಡ್ ಅವ್ರು ಸೂಚನೆ ಕೊಟ್ರೆ ನಂದೇನು ತಕರಾರಿಲ್ಲ. ಇಷ್ಟು ಸ್ಪಷ್ಟವಾಗಿ ಇವರಿಬ್ಬರು ಒಟ್ಟಾಗಿ ಕೂತ್ಕೊಂಡಿದ್ದಾರೆ. ಈ ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಬಹಳ ಸುಂದರವಾದ ಮೆಸೇಜ್ ಕೊಡ್ತಾರೆ. ಏನು ಅಂತಂದ್ರೆ ನಾವು ಜೊತೆಗಿದ್ದೀವಿ, ಹೈಕಮಾಂಡ್ ನಮ್ಗೆ ಏನ್ ಹೇಳುತ್ತೋ ಅದನ್ನ ನಾವು ಒಬೆ ಮಾಡ್ತೀವಿ. ವಿ ಸ್ಟ್ಯಾಂಡ್ ವಿತ್ ದ ಪಾರ್ಟಿ ಕೇಡರ್, ವಿ ಸ್ಟ್ಯಾಂಡ್ ವಿತ್ ಟು ದ ಫ್ಯೂಚರ್ ಆಫ್ ಅವರ್ ಪಾರ್ಟಿ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಪ್ಪ. ಇದ್ರೊಳಗೆ ಸಮಸ್ಯೆ ಏನಿದೆ? ಸಮಸ್ಯೆ ಏನಿದೆ? ಕರೆಕ್ಟ್ ಅಲ್ವಾ? ಏನಿದೆ ಚಂದ್ರಶೇಖರ್ ಅವರೇ, ನೀವು ಉತ್ತರ ಕೊಟ್ಮೇಲೆ ರಾಜಗೌಡರು ಹೇಳಿ, ಮೊನ್ನೆ ಇಡ್ಲಿ ತಿಂದಿದ್ರು ವೆಜಿಟೇರಿಯನ್ ಫುಡ್, ನಾಳೆ ನಾಟಿ ಕೋಳಿ ತಿಂತಾರೆ ನಾನ್ ವೆಜಿಟೇರಿಯನ್ ಫುಡ್. ರಾಜಕೀಯ ಹಾಗೆ ಪಕ್ಷದ ಚಟುವಟಿಕೆ ನಾಡಿದ್ದು ನನಗೆ ಗೊತ್ತಿಲ್ಲ ಸರ್, ಈಗ ಫಿಕ್ಸ್ ಆಗಿರೋದು ಎರಡು. ಹಂಗಾಗಿ ಇಬ್ರು ಬಹಳ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ. ಇಬ್ರ ನಡುವೆ ಯಾವುದೇ ಮನಸ್ತಾಪ ಇಲ್ಲ. ಯಾಕೆ ವಿರೋಧ ಪಕ್ಷದ ಕಣ್ಣಿಗೆ ಆಯ್ತು, ಮಾಧ್ಯಮದ ಕಣ್ಣಿಗೂ ಕೂಡ ಇದು ಯಾಕೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಬೇಕು ಅಂತ. ಮುಖದ ಮೇಲೆಲ್ಲ ಕೆಸರು ಬಿದ್ದಿದ್ರು ಕನ್ನಡಕ ಒರೆಸ್ಕೊಂಡು ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥ ಇವನು ಬಂಡತನ ಈ ಪಕ್ಷಕ್ಕೆ ಬಂದ್ಬಿಟ್ಟಿದೆಯಲ್ಲ. ಹೇಳ್ತಾ ಇದ್ರು ಕೇವಲ ಆನ್ಸರ್ ಮಾಡ್ಬೇಕಾದ್ರೆ ಇಬ್ಬರೇನೇ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅಂತೇಳಿ. ನೋಡಿ ಆ ಸತ್ಯ ಅಜಯ್ ಸಿಂಗ್ ಅವರಿಗೆ ಗೊತ್ತಿಲ್ಲ, ಇಕ್ಬಾಲ್ ಹುಸೇನಿಗೆ ಗೊತ್ತಿಲ್ಲ, ಬಸವರಾಜ್ ಶಿವಗಂಗ ಗೊತ್ತಿಲ್ಲ, ಕೆ ಎನ್ ರಾಜಣ್ಣಂಗೆ ಗೊತ್ತಿಲ್ಲ, ಡಿ ಕೆ ಸುರೇಶಿಗೆ ಗೊತ್ತಿಲ್ಲ, ಬಾಲಕೃಷ್ಣಂಗೆ ಗೊತ್ತಿಲ್ಲ, ಕಡ್ಲೂರು ಉದಯ್ಗೆ ಗೊತ್ತಿಲ್ಲ. ಇವ್ರು ಯಾರಿಗೂ ಗೊತ್ತಿಲ್ಲ. ಬಾಯಿಗೆ ಬಂದಂಗೆ ರಸ್ತೆ ಹಾದಿ ಬೀದಿಗಳೊಳಗಡೆಗೆ ಇವ್ರು ಫಸ್ಟ್ ಡೇ ಇಂದನೇ ಕಿತ್ತಾಟ ಶುರುವಾಗಿದೆ. ನೋಡಿ ಸ್ಮಿತಾ, ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಈ ನೋಡಿ ಹೋದ ಮಂಗಳವಾರ ಸರ್ಕಾರಿ ಕಾರ್ಯಕ್ರಮಗಳು ಇಬ್ರು ಇರಬೇಕಾಗಿತ್ತು, ಎದುರು ಬದ್ರು ಬಂದಿಲ್ಲ. ಬುಧವಾರ ಸರ್ಕಾರಿ ಕಾರ್ಯಕ್ರಮಗಳು ಎದುರು ಬದ್ರು ಬಂದಿಲ್ಲ. ಒಬ್ಬರು ಮುಖ ಒಬ್ರು ನೋಡ್ಕೊಳ್ಳೋಕೆ ಸ್ಥಿತಿ ಒಳಗಡೆ ಇಲ್ಲ. ಶನಿವಾರ ಏನಾಯ್ತು ಅಂದ್ರೆ ವೇಣುಗೋಪಾಲ್ ಫೋನ್ ಮಾಡಬೇಕಾಯ್ತು, ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಮೀಟಿಂಗಲ್ಲಿ ಒಬ್ರೊಬ್ರು ಸೇರ್ಕೊಂಡು ಮಾತಾಡಿ ಅಂತೇಳಿ. ಹೈಕಮಾಂಡ್ ತೀರ್ಮಾನ ಕೊಟ್ಟ ಮೇಲೆ ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡ್ತಕ್ಕಂಥ ಪರಿಸ್ಥಿತಿ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಕೂಡ ಏನೂ ಆಗಿಲ್ಲ ಅಂತಾರಲ್ಲ. ಈ ಎಮ್ಮೆ ಚರ್ಮಕ್ಕೆ ಏನು ಹೇಳಬೇಕು ಗೊತ್ತಾಗಲ್ಲ. ಆದರೆ ಒಂದು ವಿಷಯ ಮಾತ್ರ ಹೇಳ್ತೀನಿ ಸ್ಮಿತಾ, ನೀವಾಗಲೇ ಮುಖ್ಯಾಂಶ ಓದಬೇಕಾದ್ರೆ ಒಂದಷ್ಟು ವಿಷಯಗಳು ಓದಿದ್ರಿ. ಆದರೆ ಅದೇ ಸಂದರ್ಭದಲ್ಲಿ ಮೆಕ್ಕೆಜೋಳದ ರೈತರು ಇವತ್ತು ಬೆಳಗ್ಗೆ ತೋರಿಸಿದಿರಿ ನೀವು, ಮೆಕ್ಕೆಜೋಳದ ರೈತರು ಅಲ್ಲಿ ಬೆಂಕಿ ಇಟ್ಕೊಂಡು ಓದಾಡ್ತಾ ಇದ್ದಾರೆ. ಅದನ್ನು ತೋರಿಸೇ ಇಲ್ಲ. ಹತ್ರ ಹೋಗ್ಲಿಕ್ಕೆ ಯಾವ ಕಾಂಗ್ರೆಸ್ ನಾಯಕರಿಗೂ ಯೋಗ್ಯತೆ ಇಲ್ಲ ಅಥವಾ ಸಮಯ ಇಲ್ಲ. ಯಾಕೆ ಸಿಂಹಾಸನದಲ್ಲಿ ಹೊಡೆದಾಡಬೇಕಲ್ಲ. ನಾನು ಇವತ್ತು ಕೇಳ್ಕೊಳ್ತಿರೋದಷ್ಟೇ ಕಾಂಗ್ರೆಸ್ಗೆ, 8ನೇ ತಾರೀಕಿನ ಅಧಿವೇಶನ ಶುರುವಾಗ್ತಿದೆ. ನಾನು ಮೊನ್ನೆ ನಿಮ್ಮ ಹತ್ರ ಮಾತಾಡ್ತಾ ಹೇಳಿದೆ, ಆ ಅಧಿವೇಶನಕ್ಕೆ ನಿಮ್ದು ಕಿತ್ತಾಟಗಳನ್ನ, ಈ ಚಿಲ್ಲರೆ ಆಟಗಳನ್ನ ತೀರ್ಮಾನ ಮಾಡ್ಕೊಂಡು ಬನ್ನಿ. ಹಂಗಾಮಿ ಮುಖ್ಯಮಂತ್ರಿ ಅಲ್ಲ ರಾಜ್ಯಕ್ಕೆ ಉತ್ತರ ಕೊಡಬೇಕಾಗಿರೋದು, ಒಬ್ಬ ನಿಜವಾದ ಮುಖ್ಯಮಂತ್ರಿ ಕೊಡಬೇಕು. ಆ ನಿಜವಾದ ಮುಖ್ಯಮಂತ್ರಿ ಯಾರು ಅಂತೇಳಿ ನೀವು ಬಡದಾಡ್ಕೊಂಡು ಕಿತ್ತಾಡ್ಕೊಂಡು ಆಮೇಲೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಮಾಡ್ತಿದ್ದಾರೆ. ಅದೇ ಪ್ರಾಸೆಸ್ ಅಲ್ಲಿ ಇದೆ. ಕರೆಕ್ಟ್. ನಾಳೆ ಸಿದ್ದರಾಮಯ್ಯನವರ ಫೇವರೇಟ್ ಡಿಶ್ ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಸರ್ವ್ ಮಾಡ್ತಾರೆ, ಮುಗಿದೋಗುತ್ತೆ ಅಲ್ಲಿಗೆ. ಇವ್ರೆ ಸ್ಮಿತಾ, ಇವ್ರು ಹೇಳ್ತಿರೋದು ನೋಡಿದ್ರೆ ನೆನ್ನೆ ಮೊನ್ನೆಯಿಂದ ಶುರುವಾಗಿರೋದು. ಇದು ಶುರುವಾಗಿದ್ದು ಯಾವತ್ತು ಗೊತ್ತಾ? ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ, ಅಧಿಕಾರಕ್ಕೆ ಬಂದಾಗ ಇವರಿಬ್ಬರದ್ದು ಕಿತ್ತಾಟ ನಡಿಬೇಕಾದ್ರೆ ಇವರು ಎಚ್ ಸಿ ಮಹದೇವಪ್ಪ ಹೇಳಿದ್ರು ಏನೋ ಮುಖ್ಯಮಂತ್ರಿ ಆಗೋಕೆ ಯೋಗ್ಯತೆ ಬೇಕು ಅಂತೇಳಿ. ಯಾರ ಬಗ್ಗೆ ಹೇಳಿದ್ದು? ಡಿ ಕೆ ಶಿವಕುಮಾರ್ ಬಗ್ಗೆ. ಅದಾದ 4 ದಿನಕ್ಕೆ ಇವರು ಜಮೀರ್ ಅಹ್ಮದ್ ಹೇಳ್ತಾರೆ 5 ವರ್ಷ ಇವರೇ ಮುಖ್ಯಮಂತ್ರಿ ಅಂತೇಳಿ. ಅದಾದ 4 ದಿವಸಕ್ಕೆ ಬಸವರಾಜ ಶಿವಗಂಗ ಹೇಳ್ತಾರೆ ಇಲ್ಲ ಇವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅಂತೇಳಿ. ಮೊದಲನೇ ದಿವಸದಿಂದಲೂ ನಾನು ನೀನು ಅಂತ ಕಿತ್ತಾಡ್ಕೊಂಡೆ ಒದ್ದಾಡಿ ಸಾಯ್ತಾ ಇದಾರೆ ಬಿಟ್ರೆ, ರಾಜ್ಯಕ್ಕೆ ಬೆಂಕಿ ಇಟ್ಬಿಟ್ಟಿದ್ದಾರೆ ಬಿಟ್ರೆ ಬೇರೆ ನಿಖಿತ್ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸನ್ಯಾಸಿಗಳೆಲ್ಲ ಇಬ್ರು ಕೂಡ ಮಹತ್ವಾಕಾಂಕ್ಷಿ ರಾಜಕಾರಣಿಗಳೇ, ಅದರಲ್ಲಿ ಅಭ್ಯಂತರ ಏನಿದೆ? ಗೆಲ್ಸಿರೋದು ನಿಮ್ ಮಹತ್ವಾಕಾಂಕ್ಷೆ ಎಲ್ಲ ಬಾವಿಗೆ ಹೋಗಿ ನೀವು ಅದು ಬಿಟ್ಬಿಟ್ಟು ರಾಜ್ಯವನ್ನ ಬೆಂಗಾಡು ಮಾಡ್ಬಿಟ್ಟು ನೀವು ಮಹತ್ವಾಕಾಂಕ್ಷೆ ಮಾಡೋದು. ಇವತ್ತು ನೋಡ್ಕೊಂಬನ್ನಿ, ಯಾವ್ದಾದ್ರು ಒಂದು ಇಷ್ಟು ಜನ MLA ಬಂದು ಮಾತಾಡಿದ್ರಲ್ಲ, ಯಾವ್ದಾದ್ರು ಒಬ್ಬ MLA ಬಂದ್ಬಿಟ್ಟು ನಾನು ಒಂದು ಶಂಕುಸ್ಥಾಪನೆ ಮಾಡಿದ್ದೀನಿ ಅಂತ ಯಾರಾದ್ರೂ ಹೇಳ್ತಾನ? 1 ಕಿಲೋಮೀಟರ್ ರೋಡ್ ಮಾಡಿದೀನಿ ಅಂತ ಯಾರಾದ್ರೂ ಹೇಳ್ತಾರ? ಒಂದು ಹಾಸ್ಪಿಟಲ್ಗೆ ಮೆಡಿಸಿನ್ ಬಂದಿದೆ ಅಂತ ಹೇಳ್ತಾರ? ಬಳ್ಳಾಗ ಹೋಗಿದೆ, ಹೆಣ್ಮಕ್ಳು ಬರ್ತಾ ಇಲ್ಲ. ನೀವು ಯುವಕರ ಬಹಳ ಬೆಂಕಿ ಚಂದ್ರಶೇಖರ್ ಅವರೇ, ನಿಮ್ಮ ಅಬ್ಜೆಕ್ಷನ್ ಚಂದ್ರಶೇಖರ್ ಯೋಗ್ಯತೆಯನ್ನ
ತುಲನೆ ಮಾಡೋ ಕಾರ್ಯಕ್ರಮ ಇದಲ್ಲ. I request both the parties, ನಿಮ್ಮಿಬ್ಬರು ಪಕ್ಷಗಳ ಪ್ರತಿನಿಧಿಗಳು ನೀವು ಚಂದ್ರಶೇಖರ್ ಅವರೇ, ನೀವು ಮಾತಾಡುವ ಪ್ರತಿ ಪದ ನಿಖಿತ್ ಅವರೇ ಚಂದ್ರಶೇಖರ್ ಅವರೇ, ನೀವಾದ ಪ್ರತಿ ಪದ ಚಂದ್ರಶೇಖರ್ ಅವರೇ, ನೀವಾದ ಪ್ರತಿ ಪದ ನಿಮ್ಮ ಪಕ್ಷದ ಪ್ರತಿನಿಧಿಯಾಗಿ ಮಾಡೋ ಪದ ಆಗಿರುತ್ತೆ, ಮರಿಬೇಡಿ. ಭಾಷೆ ಬಗ್ಗೆ ಗಮನ ಇಟ್ಕೊಳ್ಳಿ. ಶಂಕುಸ್ಥಾಪನೆಯ ಲೆಕ್ಕದ ಪಟ್ಟಿಯನ್ನ ನಿಖೇತ್ ಅವ್ರು ಕೊಡ್ತಾರೆ, ಮಿಕ್ಕಿದ ಪಾಯಿಂಟ್ ಮಾಡ್ತಾರೆ. ವಿಷಯ ಮಾತಾಡಿ ಅವ್ರ ಹತ್ರ ಪಟ್ಟಿ ಇದೆ, ಅವ್ರು ಕೊಡ್ತಾರೆ. ಕ್ವಿಕ್ ಆಗಿ ಸರ್, 20 ಸೆಕೆಂಡ್. ಖಂಡಿತ ಇವತ್ತು ರಾಜ್ಯವೇ ನರ್ಕಾಗೋಗಿದೆ. ಆ ನರ್ಕದ ಬಗ್ಗೆ ಇವ್ರಿಗೆ ಚಿಂತನೆ ಇಲ್ಲ. ಒಂದು ಏನ್ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ ಸ್ಮಿತಾ, ಇದು ಕೇವಲ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನ ಹೊಡೆದಾಟಕ್ಕೆ ನಿಂತಿಲ್ಲ. ಇದು ಇಡೀ ಕಾಂಗ್ರೆಸ್ ಇಬ್ಬಾಗ ಹೋಗುತ್ತೆ, ಕಾಂಗ್ರೆಸ್ ಡಿವೈಡ್ ಆಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನೋಡಿ, ಯಾವಾಗ ಕರ್ನಾಟಕದವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅವಾಗೆಲ್ಲ ಕಾಂಗ್ರೆಸ್ ಸ್ಪ್ಲಿಟ್ ಆಗಿದೆ. 67ರಲ್ಲಿ ನಿದ್ದಿಗ್ಲೋಪುರ ಅಧ್ಯಕ್ಷರಾದ್ರು, 69ರಲ್ಲಿ ಕಾಂಗ್ರೆಸ್ ಭಾಗ ಆಯ್ತು, 78ರಲ್ಲಿ ದೇವರಾಜಸ್ಸು ಏನು ರಾಷ್ಟ್ರೀಯ ಅಧ್ಯಕ್ಷ ಆದ್ರು, ಕಾಂಗ್ರೆಸ್ ಸ್ಪ್ಲಿಟ್ ಆಯ್ತು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ಈಗ ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ. ಅದೇನೇ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಮೋದಿ ಅವರು ಮಾತಾಡ್ತಿದ್ದು. ಅಂದ್ರೆ ಇವತ್ತು ಕೇವಲ ಇದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹೋರಾಟಕ್ಕೆ ಅಷ್ಟೇ ನಿಂತಿಲ್ಲ. ಈಗಾಗಲೇ ಬಿಹಾರಲ್ಲಿ ಗಲಾಟೆ ಶುರುವಾಗಿದೆ, ಉತ್ತರ ಪ್ರದೇಶದಲ್ಲಿ ಶುರುವಾಗಿದೆ, ರಾಜಸ್ಥಾನದಲ್ಲಿ ನಡೀತಾ ಇದೆ. ಇವತ್ತು ಆ ಒಂದು ಕುಟುಂಬಕ್ಕೆ ನೆದ್ಬಿದ್ದಿರ್ತಕ್ಕಂಥ ಅಷ್ಟೂ ಒಂದು ಇದಕ್ಕೆ ಇಡೀ ಕಾಂಗ್ರೆಸ್ ಇದ್ದಾಗ ಆಗ್ತಿದೆ. ನಮ್ಮ ಪ್ರಶ್ನೆ ಅಂತ ಹೇಳಿದ್ರೆ, ರಾಜ್ಯವನ್ನ ನರ್ಕ ಮಾಡಿ ನಿಮ್ ಮಹತ್ವಾಕಾಂಕ್ಷೆ ಅಂತ ನಾಚಿಕೆ ಆಗ್ಬೇಕು. ಚಂದ್ರಶೇಖರ್ ನೋಡಿ, ಇಲ್ಲ ಕಾಂಗ್ರೆಸ್ ಪಕ್ಷವನ್ನ ಇಬ್ಬಾಗ ಮಾಡೋ ಆಸೆ ಬಿಜೆಪಿಗೆ ಇರ್ಬೋದು, ಯಾಕಂದ್ರೆ ನೀವು ಬಂದಿರೋದೇನೆ ಕಾಂಗ್ರೆಸ್ ಮುಕ್ತ ಭಾರತ ಕೇಳಿಸ್ಕೊಳ್ಬೇಕು. ಕಾಂಗ್ರೆಸ್ ಮುಕ್ತ ಭಾರತ ಮಾಡೋ ಇರಾದೆ ನಿಮ್ದು ಇರ್ಬೋದು ಸರ್, ಬಟ್ ರಾಜ್ಯದ ಜನ ವೋಟ್ ಹಾಕಿ ಸುಭದ್ರವಾದ ಸರ್ಕಾರ ಕೊಟ್ಟಿದ್ದಾರೆ. ಆ ಸರ್ಕಾರ ಗಟ್ಟಿಯಾಗಿರ್ಲಿ ಅನ್ನೋ ಆಶಯದೊಂದಿಗೆ ನಾವು ಚರ್ಚೆ ಮಾಡ್ತಿದೀವಿ, ಅದಕ್ಕೆ ಸೀಮಿತವಾಗಿ ಮಾತನಾಡೋಣ. ರಾಜು ಗೌಡ್ರೆ, ಎಲ್ಲವೂ ಸರಿ ಇದ್ದಿದ್ರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಅವಶ್ಯಕತೆ ಇರ್ತಿತ್ತ? ನಿಖೇತ್ ಅವ್ರು ಹೇಳೋ ಪ್ರಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಹೊಂದಾಣಿಕೆ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ಇದ್ದಿದ್ದರೆ ಈ ಮೀಟಿಂಗ್ನ ಅವಶ್ಯಕತೆ ಏನಿತ್ತು? ನೋಡಿ, ನಿಖೇತ್ ರಾಜ್ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾರೆ. ಅವರು ಅವ್ರ ಪಕ್ಷದಲ್ಲಿ ಆಗಿರೋ ಉಳುಕುಗಳನ್ನ ಸಮರ್ಥಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ. ಅವರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೇನು ತಪ್ಪೇನಿಲ್ಲ. ಈಗ ಅಂಗೈ ಉಣ್ಣು ಕನ್ನಡಿಬೇಕಂತ ಒಂದು ಗಾದೆ ಮಾತೇ ಇದೆ. ಆ ಪಕ್ಷದಲ್ಲಿ ನಡೀತಾ ಇರೋಂಥ ವಿಚಾರಗಳನ್ನ ಮಾಧ್ಯಮಗಳು ಅವ್ರು ಹೇಳಿದ್ರು, ಇಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂತ. ಮಾಧ್ಯಮಗಳಲ್ಲಿ ಯಾಕೆ ಚರ್ಚೆ ಆಗತ್ತೆ? ಈಗ ನೀವು ಕ್ಯಾಮ್ರಾ ಯಾಕೆ ಹಿಡಿತೀರಾ? ಒಬ್ಬ ವ್ಯಕ್ತಿ ಮುಂದೆ ಮೈಕ್ ಯಾಕೆ ಹಿಡಿತೀರಾ? ವಿಚಾರಗಳಿದ್ದರೆ ಹಿಡಿತೀರಾ. ಈಗ ಬೆಂಕಿ ಇಲ್ದಲೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಳಗಡೆ ನಡೀತಾ ಇರೋಂಥ ಬೇಗುದಿಗಳ ಚರ್ಚೆ ಅವ್ರ ಪಕ್ಷದವರೇ ಮಾಡ್ತಾ ಇದ್ದಾರೆ. ಕಡೆಗೆ ಲಾಸ್ಟಲ್ಲಿ ಈಗ ಒಂದೂವರೆ ತಿಂಗಳ ಹಿಂದೆ ನಮ್ಮ ಸಿದ್ದರಾಮಯ್ಯನವ್ರ ಮಗ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಮ್ಮ ತಂದೆಯವರು ರಾಜಕೀಯದ ಕಡೆಗಾಲದಲ್ಲಿದ್ದಾರೆ, ಅದಕ್ಕೆ ಉತ್ತರಾಧಿಕಾರಿನ ಆಯ್ಕೆ ಮಾಡೋ ವಿಚಾರದಲ್ಲಿ ನಾವು ಚಿಂತನೆ ನಡೆಸ್ತಾ ಇದ್ದೀವಿ. ಆ ಭಾಗಕ್ಕೆ ಇನ್ನೊಬ್ರು ಬರಬೇಕು. ಯಾರು ಬರಬೇಕು? ಸತೀಶ್ ಜಾರಕಿಹೊಳಿ ಅವರು ಬರಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಆ ಸ್ಟೇಟ್ಮೆಂಟಿಂದ ಕೌಂಟ್ರ್ ಬರ್ತಾನೆ ಹೋಯಿತು. ಸೊ ನಮ್ಮ ಕುಣಿಗಲ್ ರಂಗನಾಥ್ ಅವರು ಅದಾದ್ಮೇಲೆ ಹೇಳಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತ. ಯಾರು ಹೋಗಿ ಮಾಧ್ಯಮದವರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಯಾರು ಕೇಳಿಲ್ಲ. ಯಾಕೆಂದರೆ ಅವರೇ ಹೇಳಿದರು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂದಮೇಲೆ ಯಾರು ಪ್ರಶ್ನೆ ಕೇಳಕ್ಕೆ ಹೋಗಲ್ಲ. ನೀವು ಹೋಗಿ ಮೈಕ್ ಹಿಡಿದ್ಬಿಟ್ಟು ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿಲ್ಲ. ಈಗ ಸಿದ್ದರಾಮಯ್ಯನವ್ರು ಇಳಿಸ್ತೀರಾ ಅಂತಲೂ ಕೇಳಿಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ತೀರಾ ಅಂತಲೂ ಕೇಳಿಲ್ಲ. ಅಲ್ಲಲ್ಲ, ಅಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಾಲ್ಗೆ ತುದಿನಲ್ಲಿ ಇರ್ತವೆ. ಈಗ ನಮ್ಗೆ ಯಾರಾನೋ ಒಬ್ರು ಟೆಂಪ್ಟ್ ಮಾಡಿದಾಗ ಮಾತು ಬೆಳೆದೇ ಬೆಳಿತವೆ. ಸೊ ಅಲ್ಲಿ ಈಗ ವಿಚಾರನೇ ಇಲ್ಲ ಅಂದಾಗ ಯಾರು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾರೆ? ಸೊ ಇವ್ರ ಪಕ್ಷದ ಒಳಬೇಗುದಿಗಳು ಏನಾದರೂ ಇಟ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಈಗ ಸ್ವಾಮೀಜಿ ಒಬ್ಬರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಮ್ಮ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ಗೆ ಡಿ ಕೆ ಶಿವಕುಮಾರ್ ಅವ್ರು ಬೇಕಾಗಿದ್ದಾರೆ ಅಂತ. ಮೇ ಬಿ ಅದು ಅವರ ವೈಯಕ್ತಿಕ ಆಲೋಚನೆಗಳು ಇರಬಹುದು. ಯಾಕೆಂದರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಈಗಿರುವಂಥ ಈಗ ಜಾರಕಿಹೊಳಿ ಬ್ರದರ್ಸು ಅವರು ಇವರು ಎಲ್ಲ ಸೇರ್ಕೊಂಡು ಏನು ಡೆವಲಪ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಹಾಗಾಗಿ ಪಾಪ ಅವರು ಅದನ್ನು ಕೇಳ್ಕೊಂಡಿರೋದ್ರಲ್ಲೇನು ತಪ್ಪೇನಿಲ್ಲ. ಇಂಥ ಸಾವಿರಾರು ಪ್ರಶ್ನೆಗಳು ಬಂದಾಗ ಜನ ಹೋಗಿ ಮೈಕ್ ಹಿಡಿತಾರೆ. ಈಗ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮುಂದೆ ಹೋಗಿ ಮಾಧ್ಯಮದವ್ರು ಮೈಕ್ ಹಿಡಿದ್ರು. ಅವ್ರು ಹೇಳಿದ್ರು, 100 ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಒಕ್ಕಲಿಗ ಜನಾಂಗದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ. ಇನ್ನೊಂದು ವಿಚಾರ ಏನಂದರೆ, ಕಾಂಗ್ರೆಸ್ನವರು ಸಾಂಪ್ರದಾಯಿಕವಾಗಿ ಬೆಳೆಸ್ಕೊಂಬಂದಂಥ ವಿಚಾರ ಏನು, ಅವತ್ತಿನ ಕಾಲದಿಂದ ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಒಂದು ಪರಿಚಾರಕ್ಕೆ ಅವ್ರು ಒಳಪಟ್ಟಿದ್ರು. ಅದು ಅವ್ರು ಹೇಳ್ಕೊಳ್ಳೋ ಅಂಥದ್ದು ನಮಗೆ ಗೊತ್ತಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ.
ಆದರೆ ಇದು ಜನಗಳಲ್ಲಿ ಓಡಾಡ್ತಾ ಇರೋಂಥ ವಿಚಾರ ಆದ್ರಿಂದ ನಾನು ಇಲ್ಲಿ ಒಂದ್ಸತಿ ಚರ್ಚೆ ಮಾಡ್ಲಿಕ್ಕೆ ಒಂದು ನಿಮಿಷ ಸರ್ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 2023 ಎಲೆಕ್ಷನ್ ಆದಾಗ ನಮ್ಮ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೋಡ್ರಪ್ಪ ಈ ಬಾರಿ ನನಗೊಂದು ಅವಕಾಶ ಇದೆ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಒಕ್ಕಲಿಗರ ಜನಾಂಗದ ಹತ್ರ ಕೇಳ್ಕೊತಾರೆ. ಮಂಡ್ಯದಲ್ಲಿ ಮೇಜರ್ ಬಂದಂತ ಏನು ಶೇರ್ಸ್ 7 ಪೈಕಿ 6 ಬಂತು. ಅವಾಗ ಏನಾಯ್ತು, ಅಲ್ಲಿ ಒಕ್ಕಲಿಗರು ಒಂದಷ್ಟು ಕನ್ಸಾಲಿಡೇಟ್ ಆಗಿದ್ದಾರೆ, ಮೈಸೂರು ಭಾಗದಲ್ಲೂ ಒಂದಷ್ಟು ಕನ್ಸಾಲಿಡೇಟ್ ಆಗಿ. ಆದ್ರೆ ಕೇಳೋದ್ರಲ್ಲೇನು ಅವ್ರದ್ದೇನು ತಪ್ಪಿಲ್ಲ. ಈಗ ಅವ್ರ ಜನಾಂಗಕ್ಕೆ ಬೇಕು ಅಂತ ಜನ ಕೇಳಿದಾರೆ, ಅದ್ರಲ್ಲಿ ಅವ್ರದ್ದೇನು ತಪ್ಪು? ನಾವು ಕೇಳೋದಷ್ಟೇ, ವಿರೋಧ ಪಕ್ಷವಾಗಿ ನೀವು ಯಾರನ್ನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಸ್ವಾಮಿ, ಕಡೆಗೆ ನಿಖೇತ್ ರಾಜ್ ಮೌರ್ಯನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ನಾವು ಕೇಳೋದು ಒಂದೇ ವಿಚಾರ, ಡೆವಲಪ್ಮೆಂಟ್. ನಾವು ವಿರೋಧ ಪಕ್ಷವಾಗಿ ಕೂತು ಕೊಟ್ಟಿರೋ ಬೋರ್ಡ್ ಮೇಲೆ ಕಲ್ಲ ಹಾಕ್ಬೇಡಿ ಸರ್. ಈಗ ಅಲ್ಲ ಪ್ರೀತಿ ಒಂದೇನು ಗೊತ್ತಾ, ನೀವೇನಾದ್ರೂ ಮಾಡ್ಕೊಳ್ಳಿ, ನಾವು ಕೇಳೋದಿಷ್ಟೇ, ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಿ. ನೀವು 3 ದಿನಕ್ಕೂ ಮೀಟಿಂಗು, ಅಲ್ಲೆಲ್ಲೋ ಹೋಗ್ತೀರಿ, ನಿಮ್ಮ 11 ಜನ MLAಗಳು ಡೆಲ್ಲಿಗೆ ಓಡೋಗಿ ಕೂತ್ಕೋತಾರೆ, ಇನ್ನೆಲ್ಲೋ ಹೋಗಿ ಮೀಟಿಂಗ್ಗಳು ಕರೀತೀರಿ. ನಿಜವಾಗ್ಲೂ ರಾಜ್ಯದ ಜನತೆ ಸಮಸ್ಯೆಯಲ್ಲಿ ತತ್ತರಿಸ್ತಾ ಇದ್ದಾರೆ, ನೀವೇ ತೋರಿಸ್ತಾ ಇದ್ದೀರಿ. ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿದೆ, ಬೆಂಗಳೂರಿನ ಪಾಟ್ ಹೋಲ್ ಸಮಸ್ಯೆ, ರಸ್ತೆ ಗುಂಡಿ ಸಮಸ್ಯೆ, ಹೈಕೋರ್ಟ್ ಕೂಡ ಚಾಟಿ ಬೀಸಿದ್ರು ಪಾಪ ನಿಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಅಂದ್ರೆ ನೀವು ಅಧಿಕಾರದ ಹಿಂದೆ ಲಾಲಸೆಗೆ ಬಿದ್ದು ಓಡಾಡ್ತಾ ಇದ್ದೀರಾ ವಿನಃ ಇಲ್ಲಿ ಜನಗಳ ಸಮಸ್ಯೆಗಳ ಗಮನ ಹರಿಸ್ತಾ ಇಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗಳು ಚಾಟಿ ಎಲ್ಲಾ ಸರ್ಕಾರಕ್ಕೂ ಡೆಡ್ಲೈನ್ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್, ಹಾಗಾಗಿ ನಿರೀಕ್ಷೆ ಇತ್ತೇನೋ. ಅಲ್ಲಲ್ಲ, ಇಂಥ ವಿಚಾರಗಳನ್ನ ಬಿಟ್ಬಿಟ್ಟು ನೀವು ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಜನ ನಿಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಅಭಿಮಾನ ಕೊಟ್ಟಂತ 139 ಸೀಟ್ಗೆ ಬೆಲೆ ಏನು? ಸ್ವಾಮೀಜಿಗಳಂತವ್ರ ಪಾಪ ಇವತ್ತು ರಿಕ್ವೆಸ್ಟ್ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ, ನಮ್ ಭಾಗ ಅಭಿವೃದ್ಧಿ ಮಾಡಿ, ನಮ್ಗೊಂಚೂರು ಏನಾದ್ರು ಮಾಡಿ ಅಂತ. ಅಂದ್ರೆ ಸಿದ್ದರಾಮಯ್ಯನವ್ರು ಎಲ್ಲೋ ಒಂದ್ ಕಡೆ ಫೇಲ್ ಆಗ್ತಾ ಇದ್ದಾರೆ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾಗಿ ಅವ್ರು ಅವಲೋಕಿಸ್ಬಿಟ್ಟಿದ್ದಾರೆ. ಹಾಗಾಗಿ ಏನಾದ್ರೂ ಮಾಡಿ, ನೀವು ಯಾರಾನು CM ಆಗಿ, ನಾನು ಈಗ ಆಲ್ರೆಡಿ ಹೇಳಿದೀನಿ, ಯಾರಾನು CM ಆಗಿ ನಮ್ಗೆ ಅಭಿವೃದ್ಧಿ ಮಾಡಿ, ಅದ್ರ ಜೊತೆಗೆ ಹಗರಣಗಳಿಲ್ದಂಗೆ ಸರ್ಕಾರ ಕೊಡಿ. ನಾವು 5 ವರ್ಷ ಜನ ಕೊಟ್ಟಿದ್ದಾರೆ, ನಾವು ಡಿಸ್ಟರ್ಬೇ ಮಾಡಲ್ಲ ನಿಮಗೆ. 5 ವರ್ಷ ಮಾಡಿ, ವಿರೋಧ ಪಕ್ಷವಾಗಿ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಮೀಟಿಂಗ್ ಗಳನ್ನ ಮಾಡಿಸ್ತಾ ಇರೋದೇನೆ ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಅನ್ನೋ ಮೆಸೇಜ್ ಸ್ಟ್ರಾಂಗ್ ಆಗಿ ಪಾಸ್ ಆಗ್ತಿರೋ ಸಂದರ್ಭದಲ್ಲಿ ಹಂಗಿಲ್ಲ. ದೇ ಸ್ಟಿಲ್ ಆರ್ ಜೆಂಟಲ್ಮ್ಯಾನ್. ಒಬ್ರ ಮುಖ ಒಬ್ರು ನೋಡೋದಲ್ಲ, ಪಕ್ಕದಲ್ಲಿ ಕುತ್ಕೊಂಡು ತಿಂಡಿನೂ ತಿಂದು ಎಲ್ಲಾ ವಿಚಾರವನ್ನ ಬ್ರೇಕ್ಫಾಸ್ಟ್ ಟೇಬಲ್ ನಲ್ಲೇ ಸಾರ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಹೈಕಮಾಂಡ್ ಮಾಡ್ದಂತ ಕಾಣ್ತಾ ಇದೆ. ಬಟ್ ಇದು ಯಶಸ್ವಿ ಆಗ್ತಾ ಇದೆಯಾ? ಯಾವ ಸಂದೇಶ ಈ ತಿಂಡಿ ಟೇಬಲ್ ನಿಂದ ಆಚೆ ಬರಬೇಕು ಅದೇ ರೀತಿಯಲ್ಲಿ ಸಂದೇಶ ಬರ್ತಿದ್ಯಾ ಆಚೆ ಅಂತ? ಶನಿವಾರ ಬೆಳಗಿನ ಉಪಹಾರದ ಸಭೆ ಅದು ರಾಹು ಕಾಲದಲ್ಲಿ ನಡೆದಿತ್ತು. ಇದೀಗ ನಾಳೆ ಮಂಗಳವಾರ ಇಲ್ಲ, ನಿಜವಾಗ್ಲೂ ರಾಹು ಕಾಲದಲ್ಲಿ ನಡೆದಿತ್ತು. ಹೌದೌದು, ಅವ್ರಿಗೆ 9:30 ಅಂತ ಆಹ್ವಾನ ಕೊಟ್ಟಿದ್ರು, 10 ಗಂಟೆಗೆ ಬಂದ್ರಲ್ಲಿ, 10 ಗಂಟೆಗೆ ಬಂದು ತಲುಪಿದ್ರಲ್ಲಿ. ಸಿದ್ದರಾಮಯ್ಯ ಅವರು ಸಮಾಜವಾದಿಗಳು, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಪರಿವರ್ತನೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲ, ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಹೋಗ್ತಾರೆ, ಮಂಗಳಾರತಿ ತಗೊಳ್ತಾರೆ, ಕುಂಕುಮ ಹಚ್ಚಿಸ್ಕೊಳ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಯಾವುದೋ ನಮ್ಮ ಗುಜರಾತಲ್ಲಿ ನಡೆದಂಥದ್ದನ್ನ ಅವ್ರು ಹೊಗಳಿದ್ರು, ಅವ್ರ ಪಕ್ಷದ ಹಿರಿಯ ಹೈಕಮಾಂಡೇ ಅದನ್ನ ತೆಗಳಿದ್ರು. ಅಂತ ಪರಿಸ್ಥಿತಿಲೂ ಕೂಡ ಅವ್ರು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಬಂದ್ರು. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಕುಂಭದ ಬಗ್ಗೆ ಹೇಳ್ತಿದ್ರಿ. ಸರ್ ರವೀಂದ್ರ ರಶ್ಮಿ ಸರ್, ಒಂದು ಶನಿವಾರದ ಉಪಹಾರ ಸಭೆಯ ನಂತರ ತುರ್ತಾಗಿ 48 ಗಂಟೆ ಒಳಗಾಗಿ ಮತ್ತೊಂದು ಬ್ರೇಕ್ಫಾಸ್ಟ್ ಸಭೆ ಕರೀರಿ ಅಂತ ಹೇಳಿದ್ದು. ಅವತ್ತು ಡೈರೆಕ್ಷನ್ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರ ನಿರ್ದೇಶನದ ಪ್ರಕಾರ ವೇಣುಗೋಪಾಲ್ ಅವರು ತಿಳಿಸಿದರು. ಅದಾದಮೇಲೆ ನಿನ್ನೆ ಸೋನಿಯಾ ಗಾಂಧಿ ಅವರ ಆಗಮನ ಆಯಿತು. ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ, ಅವರ ಸಭೆಯ ನಂತರ, 1 ತಾಸಿನ ಸಭೆಯ ನಂತರ ಈ 2ನೇ ಡೈರೆಕ್ಷನ್ ಬಂದಿದೆ. ನಾಳೆ ನಾವು ಆ ತಿಂಡಿ ಮೆನ್ಯೂ ಏನು ಅನ್ನೋದಕ್ಕಿಂತ ಆ ಚರ್ಚಾಗೋಷ್ಠಿಯ ಮೆನ್ಯೂ ಏನು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಿರುತ್ತೆ. ಈ ವಿಷಯಗಳ ಬಗ್ಗೆ ನೀವಿಬ್ಬರು ಸೇರಿ ಒಂದು ಇತ್ಯರ್ಥಕ್ಕೆ ಬನ್ನಿ ಅಂತ ಖಂಡಿತವಾಗಿ ಹೇಳಿರ್ತಾರೆ. ಯಾಕಂದರೆ ಸೋನಿಯಾ ಗಾಂಧಿ ಅವ್ರಿಗೆ ಅನಿಸ್ತಾ ಇದೆ, ನಾವು ತಡ ಮಾಡಿದಷ್ಟು ಪಂಜಾಬ್ನಲ್ಲಿ ಅವಾಂತರ ಆಯ್ತಲ್ಲ, ಆ ಥರ ಆಗಬಾರ್ದು ಅಂತ. ಪಂಜಾಬ್ನಲ್ಲಿ ಇನ್ನೇನು ಚುನಾವಣೆ 1 ವರ್ಷ ಇದ್ದಾಗ ದಿಢೀರ್ನೆ ಅಮರಿಂದರ್ ಸಿಂಗ್ ತೆಗೆದು ನಾವೊಬ್ಬ ದಲಿತ ಮುಖ್ಯಮಂತ್ರಿ ಪಾಪ ಚೆನ್ನಿ ಅವ್ರನ್ನ ಮಾಡಿದರು. ಅವ್ರಿಗೆ ಸೆಟ್ಲ್ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಅಂದರೆ ಬರೀ ಆಡಳಿತ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಹೊಸ ಮಂತ್ರಿಮಂಡಲ ರಚನೆ ಮಾಡಬೇಕು, ಜನವರಿಯಲ್ಲಿ ರಾಜ್ಯಪಾಲರಿಂದ ಹೊಸ ಸರ್ಕಾರದ ನೀತಿ ನಿರೂಪಣೆ ಮಾಡಿಸ್ಬೇಕು, ಅವ್ರ ಹತ್ರ ಭಾಷಣ ಮಾಡಿಸ್ಬೇಕು. ಅದಾದಮೇಲೆ ಹೊಸ ಮುಖ್ಯಮಂತ್ರಿಯ ಮಂತ್ರಿಮಂಡಲದ ಒಂದು ಹೊಸ ಬಜೆಟ್ ಬರಬೇಕು. ಇಲ್ಲದೆ ಹೋದರೆ ಸಿದ್ದರಾಮಯ್ಯನವ್ರ ಬಜೆಟ್ ಆಗಲಿ ಅದಾಗಲಿ ಇದಾಗಲಿ ತಳಿತಾ ಹೋಗ್ಬಿಟ್ರೆ ಮತ್ತು ಹಳೆ ಸರ್ಕಾರದ ಇದನ್ನ ಅಜೆಂಡಾನೇ ಇವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಬಾರ್ದು ಅಂತಂದ್ಬಿಟ್ಟು ಆಮೇಲೆ ವಿಶೇಷವಾದ ಮೌಖಾರವನ್ನು ತೋರ್ತಾನೆ ಬಂದಾರೆ ಸೋನಿಯಾ ಗಾಂಧಿ ಅವರು. ಯಾಕೆ ಅಂತಂದರೆ ಅತ್ಯಂತ ಸಂಕಷ್ಟದ ಕಾಲದಲ್ಲೆಲ್ಲ ಈತ ನಮಗೆ ನಂಬಿಗಸ್ತ ನಿಷ್ಠಾವಂತ ನಾಯಕನಾಗಿ ನಿಯತ್ ತೋರಿಸಿದಾನೆ ಅಂತ. ಇದುವರೆಗೆ ಯಾವತ್ತಾದರೂ ಜೈಲಿಗೆ ಹೋಗಿದ್ದು ನೋಡಿದ್ರ? ಪಿ ಚಿದಂಬರಂ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಒಂದೇ ಅವಧಿಯಲ್ಲಿ ತಿಹಾರ್ ಜೈಲಲ್ಲಿದ್ದರು. ಅವ್ರು ನೋಡೋಕೆ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವ್ರನ್ನೇ. ಮುಂದೆ 4 ದಿನಕ್ಕೆ ಅವ್ರಿಗೆ ಬಿಡುಗಡೆ ಆಯಿತು.
ಅಂದರೆ ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ಮಮಕಾರ ತೋರಿಸ್ತಾ ಬಂದಿದ್ದಾರೆ. ಆಮೇಲೆ ಇದು ಒಂದು ಲೆಕ್ಕ, ವ್ಯವಹಾರಿಕ ಲೆಕ್ಕಾಚಾರ ಏನು ಅಂತಂದರೆ, ಸಿದ್ದರಾಮಯ್ಯನವರು ಸಾಕಷ್ಟು ಅವ್ರು ನಮ್ಮ ಪಕ್ಷದ ಆಸ್ತಿ ನಿಜ, ಅವ್ರು ಕೆಟ್ಟ ಮುಖ್ಯಮಂತ್ರಿ ಅಂತ ತೆಗಿತಾ ಇಲ್ಲ, ನಾವು ಭವಿಷ್ಯದ ದೃಷ್ಟಿಯಿಂದ ಬದಲಾವಣೆ ತರಬೇಕು, ಆದಷ್ಟು ಬೇಗ ತಂದರೆ ಸಾಕಷ್ಟು ಕಾಲಾವಕಾಶ ಇರುತ್ತೆ. ಇವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ. ಯಾಕಂದರೆ ಇದು ಕೂಡ ಏನು ಪ್ರಶ್ನಾತೀತ ಅಂತ ಏನಿಲ್ಲ, ಕೊಟ್ಟ ಮೇಲೆ ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಇಷ್ಟೆಲ್ಲ ಸಾಹಸ ಮಾಡಿ ಮುಖ್ಯಮಂತ್ರಿ ಪದವಿ ಸಿಕ್ಕ ಮೇಲೆ ಒಂದು ಗುಣಮಟ್ಟದ ಬದಲಾವಣೆ ತರ್ತಾರ, ಗುಣಮಟ್ಟದ ಆಡಳಿತ ಕೊಡ್ತಾರ, ಈ ಸರ್ಕಾರಕ್ಕಿಂತ ಭಿನ್ನವಾದ ಒಂದು ಶೈಲಿಯನ್ನು ತೋರಿಸ್ತಾರೆ. ಯಾಕಂದರೆ ಕರ್ನಾಟಕ ಜನ ಬರೀ ವ್ಯಕ್ತಿಗಳ ಬದಲಾವಣೆ, ಸರ್ಕಾರ ಬದಲಾವಣೆ ಅಲ್ಲ, ಒಂದು ತಲೆಮಾರಿನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ವಯಸ್ಸಿನಲ್ಲಿ ಏನೋ ಅಂತರ ಇದೆ ಅವರಿಬ್ಬರ ನಡುವೆ. ಆಮೇಲೆ ಅವರ ಶೈಲಿ ಕೂಡ ಬೇರೆ ಥರನೇ ಇದೆ, ಹೊಸತೇನೋ ತರಬಹುದು ನಿರೀಕ್ಷೆ. ಆಮೇಲೆ ಇನ್ನೊಂದು, ಉತ್ತರ ಕರ್ನಾಟಕದ ಲಿಂಗಾಯತ್ ನಾಯಕರುಗಳೆಲ್ಲ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ಹೆಸರು ಪದೇ ಪದೇ ಬರ್ತಾ ಇದೆ. ಇದು ಮೂರನೇ ಚರ್ಚಾಗೋಷ್ಠಿಯಲ್ಲಿ ನಾನು ಗಮನಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಕಾರಣ ಏನು ಅಂತಂದರೆ, 2018 ಅಸೆಂಬ್ಲಿ ಚುನಾವಣೆ ಪೂರ್ವದಲ್ಲಿ ಕೂಡ ಆಗಲೂ ಕೂಡ ಪ್ರತ್ಯೇಕ ಲಿಂಗಾಯತ್ ಧರ್ಮದ ಸ್ಥಾಪನೆ ಒಂದು ರಾದ್ದಾಂತ ನಡೀತು. ಆವಾಗ ಗದಗಿನ ತೋಂಟದಾರ ಮಹಾಸ್ವಾಮಿಗಳು ಬಹಳ ನೇತೃತ್ವ ವಹಿಸಿದ್ರು, ಆ ಇಡೀ ವಿಚಾರಧಾರೆ ಪರವಾಗಿದ್ರು. ಇವರು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಗೆ ಅದೊಂದು ವರದಿ ಒಪ್ಪಿಸಿ ಅಂತ ಹೇಳಿದ್ರು. ಅವ್ರಿಗೆ 6 ತಿಂಗಳ ಕಾಲಾವಕಾಶ ಕೊಟ್ಟರೆ ಈ ಚುನಾವಣೆ ಬಂತು ಅಂತ 1 ತಿಂಗಳಲ್ಲೇ ಬರೆದು ಕೊಟ್ಬಿಟ್ರು. ಅದಾದಮೇಲೆ ಅದೊಂದು ಈ ಪ್ರತ್ಯೇಕ ಧರ್ಮದ ವಿವಾದದಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬಿತ್ತು ಕೂಡ. 2018ರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಹಿನ್ನಡೆ ಆಯಿತು. ಅದಾದ್ಮೇಲೆ ಏನಾಯ್ತು, ಅದಾದ್ಮೇಲೆ ಇವರು ಸಮ್ಮಿಶ್ರ ಸರ್ಕಾರ ಬಂತು. ಆ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿದ್ದರು, ಕುಮಾರಸ್ವಾಮಿ ಅವರ ಜೊತೆಗೆ. ಪರಮೇಶ್ವರ ಉಪಮುಖ್ಯಮಂತ್ರಿ ಆಗಿದ್ರು. ಅಕ್ಟೋಬರ್ 2018ರಲ್ಲಿ ಗದಗಿನ ತೋಂಟದಾರ ಸ್ವಾಮಿಗಳು ಲಿಂಗೈಕ್ಯರಾದರು. ಅದಾದ್ಮೇಲೆ ಒಂದು ತಿಂಗಳಿಗೆ ಲಕ್ಷ್ಮೇಶ್ವರದಲ್ಲಿ ಆ ಭಾಗದ ಉತ್ತರ ಕರ್ನಾಟಕದ ಎಲ್ಲ ಲಿಂಗಾಯತ ಮಠಾಧೀಶರದ್ದು ಒಂದು ಸಭೆ ನಡೀತು, ಶ್ರದ್ಧಾಂಜಲಿ ಸಭೆ. ಅವ್ರಿಗೆ ದಿವಂಗತ ಸ್ವಾಮೀಜಿ ಅವರಿಗೆ ಗೌರವ ಅರ್ಪಿಸ್ಲಿಕ್ಕೆ. ಅವ್ರು ತುಂಬ ಪ್ರಗತಿಪರ ಮನೋಧರ್ಮದ ಸ್ವಾಮಿಗಳಾಗಿದ್ದರು, ಕ್ರಾಂತಿಕಾರಿ ಕಾರ್ಯಕ್ರಮಗಳೆಲ್ಲ ಕೈಗೊಂಡಿದ್ದು, ಅದೆಲ್ಲ ಸರಿ. ಅವತ್ತು ಡಿ ಕೆ ಶಿವಕುಮಾರ್ನ ಆಹ್ವಾನಿಸಿದ್ರು. ಡಿ ಕೆ ಶಿವಕುಮಾರ್ ಯಾವುದೇ ಮುಚ್ಚುಮರೆ ಇಲ್ದೇನೆ, ಇಲ್ಲ ನಾವು ಹಿಂದಿನ ಅವಧಿಯಲ್ಲಿ ಈ ಧರ್ಮವನ್ನು ಒಡೆಯೋ ಕೆಲಸಕ್ಕೆ ಕೈ ಹಾಕ್ಬಿಟ್ಟು ಪ್ರಮಾದ ಮಾಡಿಬಿಟ್ವಿ, ಆ ಪ್ರಮಾದಕ್ಕಾಗಿ ನಾನು ವ್ಯಕ್ತಿಗತವಾಗಿ ನಿಮ್ಗೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ರಲ್ಲ, ಆ ಜಸ್ಚರು ಆ ಭಾಗದ ಲಿಂಗಾಯತರಲ್ಲಿ ಒಂಥರ ಧನಾತ್ಮಕವಾದ ಒಂದು ಸಂದೇಶವನ್ನು ಕೊಟ್ಬಿಡ್ತು. ಪರವಾಗಿಲ್ಲ, ಈ ಮನುಷ್ಯ ಯಾವುದು ಮುಚ್ಚುಮರೆ ಇಲ್ಲದೆ ಈ ಥರ ಮಾಡಿದ್ನಲ್ಲ ಅಂತ ಅವತ್ತಿಂದ ನಾನು ಗಮನಿಸ್ತಾ ಇದ್ದೇನೆ. ಯಾವ ರೀತಿ ಆ ಲಿಂಗಾಯತ ಉತ್ತರ ಕರ್ನಾಟಕ ಲಿಂಗಾಯತ ಪ್ರತಿಕ್ರಿಯಿಸಿದ್ದಾರೆ ಅನ್ನೋ ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅವ್ರು ಹೇಳಿದರು, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಇಷ್ಟು ಸೀಟ್ ಬಂತು, ಅಷ್ಟು ಸೀಟ್ ಬಂತು. ಸೋಲು ಗೆಲುವುಗಳ ಲೆಕ್ಕಾಚಾರದಿಂದ ಒಬ್ಬನ ನಾಯಕನ ತೆಗೆಯೋದಾಗಲಿ ನೇಮಕ ಮಾಡೋದೇ ಆಗಲ್ಲ. ಯಾಕಂದರೆ 2008 ಚುನಾವಣೆ ಆಗಲೂ ಇದೆ ವಚನ ಪಾಲನೆ, ವಚನ ಭ್ರಷ್ಟತೆ, ಯಡಿಯೂರಪ್ಪ ವರ್ಸಸ್ ಕುಮಾರಸ್ವಾಮಿ. ಆ ಜಂಜಾಟದಲ್ಲಿ ಏನಾಯಿತು, ವಚನ ಭ್ರಷ್ಟತೆಯ ಮ್ಯಾನಿಫೆಸ್ಟೋ ಇಟ್ಕೊಂಡು ಹೋಗ್ಬಿಟ್ಟು 79 ಸೀಟ್ ಇದ್ದ ಬಿಜೆಪಿಗೆ 110 ಸೀಟ್ ಬಂತು. 65 ಸೀಟ್ ಬಂದಿದ್ದು ಕಾಂಗ್ರೆಸ್ 80ಕ್ಕೆ ಬಂದು ನಿಂತುಬಿಡ್ತು. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕ ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಮುಂದೆ ಇವರು ಆಪರೇಷನ್ ಮಾಡಬೇಕಾಯ್ತು. ಆಪರೇಷನ್ ಮಾಡಿ 8 ಉಪಚುನಾವಣೆಗಳು ನಡೆದು 8 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ. 80 ಜನ ಶಾಸಕರಿದ್ದರೂ ಕೂಡ ಕಾಂಗ್ರೆಸ್ಸಿಗೆ ಬಂದಿದ್ದು 5 ಸೀಟ್, ಬಿಜೆಪಿಗೆ 3 ಸೀಟ್, JDSಗೆ ಬಂದ್ಬಿಡ್ತು. ಆಗ ಎಲ್ಲರಿಗೂ ಅನುಮಾನದ ಸೂಜಿಗಲ್ಲು ಸಿದ್ದರಾಮಯ್ಯ ಕಡೆ ತೋರಿಸ್ತದೆ. ಯಾಕೋ ಸಿದ್ದರಾಮಯ್ಯನವರ ಅಸಮಾಧಾನದಿಂದಾಗಿ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತ. ಮರು ವರ್ಷವೇ ಲೋಕಸಭಾ ಚುನಾವಣೆ ಬಂತು, ಖರ್ಗೆ ಅವರಿಗೆ ಪ್ರಮೋಷನ್ ಕೊಟ್ಬಿಟ್ರು, ನೀವು ಹೋಗಿ UPA ಸರ್ಕಾರದಲ್ಲಿ ಮಂತ್ರಿ ಆಗಿರುತ್ತೆ ಅಲ್ಲಿ ಕಳಿಸ್ಬಿಟ್ರು. ಆ ಕ್ಷಣದಿಂದ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯನವರು ಯಾವತ್ತೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಬಿಟ್ಕೊಟ್ಟೇ ಇಲ್ಲ. 2013 ಆಮೇಲೆ ಕರ್ನಾಟಕದ ಮತದಾರರು ಎಂಥ ಚಾಣಾಕ್ಷರು ಅಂದರೆ, ಯಾವ ಕರ್ನಾಟಕದ ಮತದಾರ 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಅವ್ರು ಬಳ್ಳಾರಿ ಪಾದಯಾತ್ರೆ ಆದಮೇಲೆ ಅವ್ರು ಪ್ರಶ್ನಾತೀತ ನಾಯಕರಾಗಿದ್ದರು. ಯಾರು CM ಆಗ್ತಾರೆ ಅನ್ನೋದು ಅಲ್ಲಿ ಡಿಬೇಟ್ಗೆ ಅವಕಾಶನೇ ಇರಲಿಲ್ಲ. 122 ಸೀಟ್ ಕೊಟ್ಟರು, ಸರಳ ಬಹುಮತ. ಆದರೆ ಮರು ವರ್ಷವೇ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಎಂಟ್ರಿ ಆದ ತಕ್ಷಣ ಬಿಜೆಪಿಗೆ 17 ಲೋಕಸಭಾ ಸೀಟು ಮತ್ತು 132 ಕ್ಷೇತ್ರಗಳಲ್ಲಿ ಮತ್ತೆ ಲೀಡ್ ಬಂದ್ಬಿಡ್ತು ಬಿಜೆಪಿಗೆ. ಹಿಂದಿನ ವರ್ಷ ಅಂದ್ರೆ ಕಾಂಗ್ರೆಸ್ ಹಿನ್ನಡೆ ಆಯ್ತು 132 ಕ್ಷೇತ್ರಗಳಲ್ಲಿ. ಯಾರು ಕೂಡ ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ರಾಜೀನಾಮೆ ಕೊಡಿ ಅಂತ ಯಾರಿಗೂ ಕೇಳಿ, ಸಿದ್ದರಾಮಯ್ಯನವ್ರಿಗಾಗ್ಲಿ ಪ್ರದೇಶ ಕಾಂಗ್ರೆಸ್ ಯಾರು ಸಾಕಷ್ಟು ಅನುಭವ, ಸಾಕಷ್ಟು ಸಿಗಬೇಕಾದ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಯಾರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವ ಪ್ರಶ್ನೆ ಮಾಡಿಲ್ಲ. 2018ರಲ್ಲಿ ಸ್ವತಃ ಮುಖ್ಯಮಂತ್ರಿಯಾಗಿ ಹೀನಾಯವಾದ ಸೋಲು ಅನುಭವಿಸಿದ ಪಕ್ಷ ಮತ್ತಿದು. ಆಗ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಸೇರ್ಲಿಲ್ಲ, ಆದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಅವ್ರು ಬಿಟ್ಕೊಡ್ಲಿಲ್ಲ. ಒಂದು ಅವ್ರ ವ್ಯಕ್ತಿತ್ವದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ, ಹಂಗಾಗಿ ಅವ್ರನ್ನ ಲೀಡರ್ ಅಂತ ಗುರುತಿಸ್ತಾರೆ. ಪಾಪ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಸರ್ಕಾರದಲ್ಲಿ ಇದಾರೆ, ಲೀಡರ್ಶಿಪ್ ಇಲ್ಲ ಅವ್ರು, ಶಾಸಕರ ಮೇಲೆ ಅವ್ರು ಹಿಡ್ತಾನೆ ಇರಲಿಲ್ಲ. ಹಂಗಾಗಿ ಧರ್ಮಸ್ಥಳದಲ್ಲಿ ನೇಚುರೋಪತಿ ಹಾಸ್ಪಿಟಲ್ ಕೂತ್ಕೊಂಡು ಸಿದ್ದರಾಮಯ್ಯ ಆ ಸರ್ಕಾರದ ಭವಿಷ್ಯ ಬರೆದ್ರು. ಸಮ್ಮಿಶ್ರ ಸರ್ಕಾರ ಕಪ್ಪು ಚುಕ್ಕೆ ಇಲ್ಲದೆ ಹೋದ್ರು ನೀಲ್ಕಂಠ ಅವರೇ, ಒಂದು ಬದಲಾವಣೆ ಬೇಕು. ಹಾಗೆ ಮುಂದಿನ 2028ರ ಚುನಾವಣೆಗೆ ಸಂಘಟನಾತ್ಮಕವಾಗಿ ಒಂದಷ್ಟು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದ್ರೆ ಟಿ ಕೆ ಶಿವಕುಮಾರ್ ಅವ್ರಿಗೋ ಅಥವಾ ಮತ್ತೊಬ್ಬರಿಗೋ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು. ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್, ಬಿಜೆಪಿನ ಸಮರ್ಥವಾಗಿ ಎದುರಿಸ ನಾಯಕ ಯಾರಾದ್ರೂ ಇದ್ರೆ ಅಂದ್ರೆ ಅದು ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅವರಿಲ್ವಾ?
ಈಗ ನಾಳೆ ಏನನ್ನು ಮಾಡಿ ಯಾವುದೋ ಒಂದು ಸಿಗಾಕಿ ಇದು ಮಾಡ್ತಾರ. ಸರ್ ಅಲ್ಲ ಸರ್, ಟ್ರಬಲ್ ಶೂಟರ್ ಅಂತ ಹೇಳಿ 2023 ಅಸೆಂಬ್ಲಿ ಚುನಾವಣೆ 136 ಸೀಟ್ ಕರ್ನಾಟಕದ ಮತದಾರರು, ಮರು ವರ್ಷ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ಮೋದಿಗೆ ಸೆಟ್ ಬ್ಯಾಕ್ ಆಯ್ತು. ಕರ್ನಾಟಕದಲ್ಲಿ 143 ಕ್ಷೇತ್ರಗಳ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಬಿಜೆಪಿ ಲೀಡ್ ಬಂತು, 19 ಸೀಟ್ ಲೋಕಸಭಾ ಸೀಟ್. ಅವ ಹಂಗಂದ್ ಮಾತ್ರಕ್ಕೆ ಸಿದ್ದರಾಮಯ್ಯ ಕರ್ನಾಟಕ ಜನದ ಬುದ್ಧಿವಂತರಾರ ಸರ್, ಚುನಾವಣೆ ಬಂದಾಗ ಬಿಜೆಪಿಗೆ ಹಾಕ್ತಾರ, ಇಲ್ಲಿ ರಾಜ್ಯದ ಬಂದ ರಾಜ್ಯದ ಹಾಗಂದ್ ಮಾತ್ರಕ್ಕೆ ಸಿದ್ದರಾಮಯ್ಯ ಕೆಟ್ಟ ಮುಖ್ಯಮಂತ್ರಿ ಅಂತಲ್ಲ, ಜನರ ಭಾವನೆ ಆತರ ಇರುತ್ತೆ. ಪ್ರಧಾನಮಂತ್ರಿ ಇಂಥವ್ರು ಸೂಕ್ತ, ಮುಖ್ಯಮಂತ್ರಿ ಪದವಿಗೆ ಇಂಥವ್ರು, ಆದ್ರೆ ಯಾರು ಅನಿವಾರ್ಯ ಅಲ್ಲ ಈ ವ್ಯವಸ್ಥೆಯಲ್ಲಿ, ಯಾರು ಅನಿವಾರ್ಯ ಅಲ್ಲ. ಜವಾಹರ್ಲಾಲ್ ನೆಹರು ಅವರು ಬದುಕಿರುವಾಗಲೇ 2 ವರ್ಷ ಉದ್ದಕ್ಕೂ ದಿನಪತ್ರಿಕೆಯಲ್ಲಿ ದಿನ ನೆಹರು ನಂತರ ಯಾರು, ನೆಹರು ಪಾಪ ಅವ್ರಿಗೆ ಮುಜುಗರ ಆಗ್ತಾ ಇತ್ತು. ಬೆಳಿಗ್ಗೆ ಅವ್ರ ಪೇಪರ್ ನೋಡಿದ್ರೆ ನೆಹರು ನಂತರ ಯಾರು ಅಂತ ಕೇಳ್ತಾ ಇದ್ರು. ಅದಿರುತ್ತೆ. ಈ ಪ್ರಶ್ನೆನ ನಾಳೆ ನರೇಂದ್ರ ಮೋದಿ ಅವರು ಕೂಡ ಎದುರಿಸಬೇಕಾಗಿ ಬರುತ್ತೆ. ನಾವೆಲ್ಲ 2 ವರ್ಷದಿಂದ ವಿರಾಟ್ ಕೊಹ್ಲಿ ಯಾವಾಗ ರಿಟೈರ್ ಆಗ್ತಾರೆ, ರೋಹಿತ್ ಶರ್ಮಾ ಯಾವಾಗ ರಿಟೈರ್ ಕೇಳ್ತಾನೆ ಇದ್ವಿ. ರಿಟೈರ್ ಆಗ್ಬಿಟ್ರು ಪಾಪ. ಬಟ್ ನಿನ್ನೆ ಬಂದು ಮತ್ತೆ ಭಾರತಕ್ಕೆ ಬಚಾವ್ ಮಾಡಿದವ್ರೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ್ರು ಅಂದ ತಕ್ಷಣ ಸಿದ್ದರಾಮಯ್ಯನವರು ಮೂಲೆ ಗುಂಪು ಆಗೋದಿಲ್ಲ ಅನ್ನೋದು ಒಳಾರ್ಥ ನಿಲ್ಕೊಂಡವ್ರೆ. ಫ್ಯೂಚರ್ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ, ಹಾಗೆ ಸಂಘಟನೆಗೆ, ಹಾಗೆ ಪಕ್ಷವನ್ನ ಅಧಿಕಾರಕ್ಕೆ ತರಲುವಲ್ಲಿ ಇರುವ ಶ್ರಮದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಬಿಟ್ಕೊಡುವ ಔದಾರ್ಯತೆ ತೋರಿಸಬೇಕು ಸಿದ್ದರಾಮಯ್ಯನವರು ಅನ್ನೋ ನಿರೀಕ್ಷೆ ಕೆಲವರಲ್ಲಿ. ತಪ್ಪೇನಿದೆ? ಈಗ ಅದು ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ ಏನೆಲ್ಲ ಗೊತ್ತಿಲ್ಲ. ಅದು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು. ಅದು ಈಗ ನಾವು ಮಾತುಕತೆ ಆಡಿವಿ, ಅವ್ರು ಬಿಟ್ಟು ಕೊಡಬೇಕು, ಇಲ್ಲ ನೀವೇ ಕಂಟಿನ್ಯೂ ಆಗ ಅಂತ ಅವ್ರು ಹೈಕಮಾಂಡ್ ಹೇಳ್ಬೇಕದು. ಈಗ ನೀವು ಚರ್ಚೆ ಮಾಡಿದ್ರೆ ಅದು ಫಲಪ್ರದ ಆಗೋದಿಲ್ಲ. ಈಗ ಹೈಕಮಾಂಡ್ ಡಿಸೈಡ್ ಮಾಡಬೇಕು. ಚರ್ಚೆ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷದಿಂದಲೇ ಇಂಥದ್ದೊಂದು ಧ್ವನಿ ಎದ್ದಿದೆ. ಕಾಂಗ್ರೆಸ್ನ ನಾಯಕರು, ಸಚಿವರು, ಶಾಸಕರು ಇವರೇ ಒಂದೇ ಉದ್ದೇಶ ಮೇಡಮ್. ಈಗ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ನೇತೃತ್ವ ಮುಗಿಸಲಿ, 28ಕ್ಕೆ ಅವ್ರು ಆಗ್ಲಿ, ಯಾರು ಬೇಡದಾರ? ಅವ್ರಿಗೂ ವಯಸ್ಸಾಯ್ತಲ್ಲ, ಮತ್ತೇನು ವಯಸ್ಸು ಬರ್ತದ? ಅವ್ರಿಗೆ ಇನ್ನಷ್ಟು ವಯಸ್ಸಾಗ್ಲಿ ಅಂತೀರಾ? ಅವ್ರು 70 ಆಮೇಲೆ ಆಗ್ಲಿ ಅಂತ ಹೇಳ್ತೀರಾ ಅವ್ರಿಗೆ? ಡಿ ಕೆ ಶಿವಕುಮಾರ್ ಅವ್ರ ವಯಸ್ಸು ನಿಂತೋಗಿದೆಯಾ ಸರ್? ಅಲ್ಲ, ಅವ್ರದ್ದು ಇನ್ನೂ ವಯಸ್ಸಿದೆ ಅಲ್ಲ ಸರ್. ಸರಿ ಸರಿ ಸ್ವಾಮೀಜಿ, ಅವ್ರ ನೇತೃತ್ವದಲ್ಲಿ ಆಗಲ್ಲ, ತಪ್ಪೇನಲ್ಲ. ಸ್ವಾಮೀಜಿ ಅವರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ರೈಟ್, ಸಂಪರ್ಕ ಕಡಿತವಾಗಿದೆ. ನಿಖೇತ್ ಅವರೇ, ಇವಾಗ ಈ ಬ್ರೇಕ್ಫಾಸ್ಟಿಗೆ ನಾಳೆ ಮತ್ತೊಮ್ಮೆ ಸೇರ್ತಾ ಇದ್ದಾರೆ, ಸರಿಯೇ? ಈಗ ಸರ್ ಕೂಡ ಹೇಳ್ತಾ ಇದ್ರು ಮೆನ್ಯೂ ಚರ್ಚೆ ಏನಾಗಬಹುದು. ಈಗ ಹೊರಗೆ ಬಂದು ಚರ್ಚೆಯ ಮೆನ್ಯೂ, ಆಚೆ ಬಂದು ನೀವೇನೇ ಹೇಳ್ಬೋದು, ಅಸೆಂಬ್ಲಿ ಬಗ್ಗೆ, ವಿರೋಧ ಪಕ್ಷಗಳನ್ನ ಎದುರಿಸೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಏನೇ ಹೇಳ್ಬೋದು. ಬಟ್ ಒಳಗಂತೂ ಇರೋದು 2 ಆಪ್ಷನ್ ಅಪ್ಪ. ಒಂದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. 2 ಆಪ್ಷನ್ ಇರೋದು ಮೆನ್ಯೂ ಅಲ್ಲಿ. ಅಲ್ಲಲ್ಲ, ಈಗ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಒಳಗಡೆ ಹೋದಾಗ ಚರ್ಚೆ ನಡೆದಿದ್ಯಾ ಅನ್ನೋದು ಪ್ರಶ್ನೆ. ಮೀಡಿಯಾದಲ್ಲಿ ಬಹಳ ವರ್ಣರಂಜಿತವಾಗಿ ಸಿದ್ದರಾಮಯ್ಯನವ್ರು ಹಿಂಗಂದ್ರಂತೆ, ಡಿ ಕೆ ಶಿವಕುಮಾರ್ ಹಂಗಂದ್ರಂತೆ, ಅದಕ್ಕೆ ಅವ್ರು ಹಿಂಗಂದ್ರಂತೆ, ಇವ್ರು ಹಿಂಗಂದ್ರಂತೆ, ಅಧಿವೇಶನ ಆದ್ಮೇಲಂತೆ, ಬಜೆಟ್ ಆದ್ಮೇಲಂತೆ ನೀವ್ ಹೇಳ್ತಾ ಇದ್ದೀರಿ. ಆದ್ರೆ ನಮಗೂ ಒಂದಷ್ಟು ಮಾಹಿತಿ ಇದೆಯಲ್ಲ. ನಮಗೆ ಒಳಗಡೆ ಏನ್ ನಡೆದಿದೆ ಅಂತ ಕೇಳಿದ್ರೆ, ಇಬ್ರು ಅತ್ಯಂತ ಚೆನ್ನಾಗಿ ಕೂತ್ಕೊಂಡು ಕುಶಲೋಪರಿ ಮಾತಾಡ್ಕೊಂಡು ಬಜೆಟ್ ಸೆಷನ್ ಅಜಯ್ ಸಿಂಗ್ ಅವರ ಹೇಳಿಕೆ ಒಂದಿದೆ, ಅದಕ್ಕೆ ಪ್ರಶ್ನೆ ಕೊಟ್ಟು ಅವರು ಎನಿವೇ ಪ್ಯಾಚ್ ಅಪ್ ತರದಲ್ಲಿ 10 ಸೆಕೆಂಡ್ಸ್ ಐ ವಿಲ್ ಸ್ಟೀಲ್ ಯುವರ್ 10 ಸೆಕೆಂಡ್, ಐ ವಿಲ್ ಗಿವ್ ಬ್ಯಾಕ್ 20 ಸೆಕೆಂಡ್ಸ್. ಅಜಯ್ ಸಿಂಗ್ ಅವರ ಹೇಳಿಕೆ ಅದೊಂದು ಚೂರ್ ಪ್ಲೇ ಮಾಡಿಬಿಡಿ, ಅದಾದ್ಮೇಲೆ ನಿಖೇತ್ ಸರ್ ಕಂಟಿನ್ಯೂ ಮಾಡ್ತಾರೆ. ಅಜಯ್ ಸಿಂಗ್ ಅವರು ಇವತ್ತು ಏರ್ಪೋರ್ಟ್ ನಲ್ಲಿ ಮಾತನಾಡಿದ್ದಾರೆ. ಅದಾದ ನಂತರದಲ್ಲಿ ಏನೋ ಕಾಲ್ ಹೋಯ್ತಂತೆ, ಅದಾದ್ಮೇಲೆ ಏನೋ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಕೂಡ ಮಾಡಿದ್ದಾರೆ. ರೆಡಿ ಇದ್ರೆ ಅಜಯ್ ಸಿಂಗ್ ಅವರ ಹೇಳಿಕೆ. ಮೀಡಿಯಾದಲ್ಲಿ ನೋಡ್ತಾ ಇದ್ರು, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ, ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು. ಅದಾದ್ಮೇಲೆ ಆಗುತ್ತೆ ಸರ್? ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ. ಮೀಡಿಯಾದಲ್ಲಿ ನೋಡ್ತಾ ಇದ್ರು ದಿನನಿತ್ಯ. ಇದಿಷ್ಟೇ ಹೇಳಿಕೆ ಸರ್, ನೀವು ಹೆಂಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತೀರಿ? ನಮ್ಗೆ ನೀವೇ ಹೇಳ್ಬಿಡಿ. ನಿಖೇತ್ ಸರ್, ಅಂದ್ರೆ ಅವ್ರು 2 ವರ್ಷ ಮುಖ್ಯಮಂತ್ರಿ ನಿಖೇತ್ ಸರ್ ಅವರು ಇಲ್ಲ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಇಲ್ಲಿ ನೋಡಿ, ಸಬ್ಜೆಕ್ಟ್ ಬಗ್ಗೆ ಬಹಳ ಕ್ಲಾರಿಟಿ ಇರೋದು ಯಾರಿಗೆ? ಒಂದು ಸಿದ್ದರಾಮಯ್ಯನವ್ರಿಗೆ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ. ಕಾನ್ಫಿಡೆನ್ಸ್ ಎಲ್ಲಿ ಬಂತು ಅಂತ ಅಜಯ್ ಸಿಂಗ್ ಅವರು. ಸಿ, he is also an ignorant like me. He is also an ignorant like you. He is also an ignorant like all of us. He may be an MLA, sir. He may be an MLA. He is not an high command. ಗೊತ್ತಾಯ್ತಾ? ಸೊ ಒಳಗಡೆ ಏನ್ ಚರ್ಚೆ ನಡೆದಿದೆ ಅನ್ನೋದ್ರ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ, ನಿಮಗೆಷ್ಟು ಗೊತ್ತಿದೆಯೋ, ಅವ್ರಿಗೂ ಅಷ್ಟೇ ಗೊತ್ತಿರೋದು. ಮೈಕ್ ಹಿಡ್ದಿದ್ದೀರಿ, ಮಾತನಾಡಿದ್ದಾರೆ. ಆದ್ರೆ ಅವ್ರು ಏನ್ ಮಾತನಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಎಷ್ಟು ಮಾಹಿತಿ ಇದೆ ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಸ್ಪಷ್ಟವಾಗಿ ಇಲ್ಲಿರೋದು ಇಷ್ಟೇ ಸರ್, ಇಲ್ಲಿ ಇಷ್ಟೇ ಮೇಡಮ್. ಏನ್ ನಡೀತಾ ಇದೆ
ಈಗ ನಾನು ಬಿಜೆಪಿಯವ್ರ ಬಗ್ಗೆ ಏನು ಮಾತಾಡೋದು ನನಗೆ ವಾಕರಿಕೆ ಬರ್ತಾ ಇದೆ. ಯಾಕೆ ಅಂತಂದ್ರೆ ತಮ್ಮ ತಟ್ಟೆ ಒಳಗಡೆ ಕತ್ತೆ ಸತ್ತು ಬಿದ್ದಿದೆ. ಒಬ್ಬ ಅತ್ಯಂತ ಅದ್ಭುತವಾದಂಥ ನಾಯಕ ಯಡಿಯೂರಪ್ಪನವರನ್ನ ಅವರೇ ಸಂಚು ರೂಪಿಸಿ ಜೈಲಿಗೆ ಕಳಿಸಿ, ಅವರೇ ಯಡಿಯೂರಪ್ಪನವರನ್ನ ತಗಲಾಕ್ಸಿ, ಎರಡೆರಡು ಸರ್ತಿ ಅವ್ರಿಗೆ ಅವಕಾಶ ಕೊಟ್ಟಾಗಲೂ ಅವ್ರ ಅವಕಾಶಗಳನ್ನು ಕಿತ್ಕೊಂಡು ಅವರಿಗೆ ಅವ್ರು ಸರ್ಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ 5 ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ ಇಷ್ಟು ಕೆಟ್ಟ ಕೊಳಕ ಕಳಪೆ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದವರು. ಅವ್ರದೇ ಜಗದೀಶ್ ಶೆಟ್ಟರನ್ನ ಪಕ್ಷ ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ನೋಡ್ಕೊಂಡವರು, ಅವ್ರದೇ ಯಡಿಯೂರಪ್ಪನವ್ರನ್ನ ಪಕ್ಷದ ಬಿಟ್ಟು ಹೋಗುವಂತ ರೀತಿಯಲ್ಲಿ ನೋಡ್ಕೊಂಡು ಇವರು ಕಾಂಗ್ರೆಸ್ ಪಕ್ಷ ಮಾನಸಿಕ ಅಸ್ವಸ್ಥರಂತೆ ನಾವು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವೇ? ನಾವ್ ಇವತ್ತೇನ್ ನೋಡ್ಬೇಕು, ನಾವು ಮಾತಾಡ್ತಿರೋ ಜನ ಗಮನಿಸ್ತಿದ್ದಾರೆ ಅಲ್ರಿ. ಸಿದ್ದರಾಮಯ್ಯನವ್ರ ಸರ್ಕಾರ ಮುಂಚೆ 2018ರಿಂದ 18ರವರೆಗೂ ನಡೆಸಿದ್ರು, ಒಂದು ಸುಭದ್ರವಾದ ಸರ್ಕಾರವನ್ನು ಕೊಟ್ಟರು. ಇವತ್ತು ಸರ್ಕಾರ ನಡೀತಾ ಇದೆ. ಅವತ್ತು ಏನು ಸುಲಭವಾಗಿರ್ಲಿಲ್ಲ. ಅವತ್ತು ದಲಿತ ಮುಖ್ಯಮಂತ್ರಿ ಚರ್ಚೆ ಇತ್ತು, ಅವತ್ತು ಹಲವಾರು ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮಾಡಿದ್ ನಾವು ನೋಡ್ಲೇ ಇಲ್ಲ. ವರ್ಲ್ಡ್ ಪವರ್ ಅಂತ ಹೇಳಿ ಟ್ವೀಟ್ ಮಾಡಿದ್ ನಾವು ನೋಡ್ಲೇ ಇಲ್ಲ. ಡಿ.ಕೆ. ಸುರೇಶ್ ಅವರು ಬಂದ್ಬಿಟ್ಟು ಇವಾಗ ಹಿಂಗ್ ಹೇಳಿಕೆ ನೀಡ್ತಾ ಇದ್ದಾರೆ, ಕೊಟ್ಟು ಮಾತನ್ನ ನೆನಪಿಸ್ತಾ ಇದ್ದಾರೆ. ಹಂಗೆ ಪರಮೇಶ್ವರ್ ಅವ್ರ ಪರವಾಗಿ ಯಾರು ಮಾತನಾಡ್ಲೇ ಇಲ್ಲ. ಅಂದ್ರೆ ದೇರ್ ಇಸ್ ಅ ಡಿಫರೆನ್ಸ್ ಸರ್, ಆಗಿಗೂ ಇವಾಗ್ಲಿಕ್ಕೂ. ನೀವು ನನಗೆ ಉತ್ತರ ಕೊಡೋದಕ್ಕೆ ನೀವೇ ಉತ್ತರ ಕೊಡಬೇಕು. ಹೌದು, ಈ ವರ್ಲ್ಡ್ ಪವರ್ ಅಂದ್ರಿ, ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಕ್ಲಾರಿಫಿಕೇಶನ್ ಕೊಟ್ರು? ಇಲ್ಲ, ನಾನ್ ಹಾಕಿರೋದಲ್ಲ, ಇದು ಯಾರೋ ಸೋಷಿಯಲ್ ಮೀಡಿಯಾದವ್ರು ತಪ್ಪು ಮಾಡಿದ್ದಾರೆ, ಇದನ್ನ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾದವರು ತಪ್ಪು ಮಾಡಿದ್ರು ಸರ್. ಕೌಂಟರ್ ಅಲ್ಲ, ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾ ಭಾಷಣದಲ್ಲಿ ಸರ್ ರವೀಂದ್ರ ರೇಷ್ಮೆ ಸರ್, ನೀವು ಒಂದು ಹೇಳಬೇಕು, ನೀವು ಸಿದ್ದರಾಮಯ್ಯನವರ ಹಿತೈಷಿ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಹಿತೈಷಿ ಎರಡೂ ಅಲ್ಲ. ನಾನ್ ನಿಮ್ ಜೊತೆ ಹಲವಾರು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ದೀನಿ. ನೀವು ನೇರ ಬಿಜೆಪಿ ಪಕ್ಷದ ಹಿತೈಷಿ, RSS ನ ಹಿತೈಷಿ, ನರೇಂದ್ರ ಮೋದಿ ಹಿತೈಷಿ. ಚುನಾವಣೆ ವಿಶ್ಲೇಷಣೆ ಮಾಡುವ ಕೇಳಿ, ಅವರ ಅನುಭವದ ಆಧಾರದ ಮೇಲೆ ಮಾತನಾಡೋರನ್ನ ಬಿಜೆಪಿ ಟ್ಯಾಗ್ ಅಲ್ಲ, ನಿಮ್ಮದೇ ಪಕ್ಷದ ನಾಯಕರ ಹೇಳಿಕೆ ಮೇಲೆ ಮಾಡೋದನ್ನ ಮಾಧ್ಯಮದವರು ತಿರುಗಿಸ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ನೆನಪಿರ್ಲಿ. ದೇವೇಗೌಡರು ಮರುದಿವಸ ಅವ್ರು ಉಚ್ಚಾಟನೆ ಮಾಡೋರಿದ್ರು. ನಾನು ಸಿದ್ದರಾಮಯ್ಯ ಇಬ್ಬರೇ ಅವ್ರು ವಿಜಯನಗರದ ನಿವಾಸದಲ್ಲಿದ್ದೆ. ಅವ್ರು ಕಾಲಿಗೆ ಫ್ರಾಕ್ಚರ್ ಆಗಿಬಿಟ್ಟು ಪಾಪ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರು. ಕುಮಾರಸ್ವಾಮಿ ಅವ್ರಿಗೆ ಆ ಕ್ಷಣದಲ್ಲಿ ಕೂಡ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ಆಸೆ ಇತ್ತು. ಅಂತ ಪ್ರಸಂಗ ನಿಮಗಿಂತ ಬಹಳ ಹತ್ತಿರದಿಂದ ಅಷ್ಟೇ ಅಲ್ಲ, ಅವ್ರ ಹಿಂದಿನ ಅಧಿಕಾರ ಅವಧಿಯಲ್ಲಿ ನಾನು 2 ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಅಷ್ಟರ ಮಟ್ಟಿಗೆ ನನಗೆ ಅಪಾರವಾದಂತ ನಂಬಿಕೆ ಇದೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ರೆ ಬಿಜೆಪಿ ಏಜೆಂಟ್ ಅಂತ ಹೇಳಿ ನಿಮ್ಗೆ ಯಾಕೆ ಅನ್ಸುತ್ತೆ? ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಯಾರಾದ್ರೂ ಮಾತನಾಡ್ಬಿಟ್ರೆ ಅವ್ರು ಬಿಜೆಪಿ ಹಿತೈಷಿನೋ ಬಿಜೆಪಿ ಏಜೆಂಟೋ ಯಾಕೆ ಅನ್ಸುತ್ತೆ ನಿಮ್ಗೆ? ಅವರು ಡಿ.ಕೆ. ಶಿವಕುಮಾರ್ ಅವ್ರ ಪರ ಮಾತಾಡ್ತಾ ಇಲ್ಲ. ಅವ್ರೇನ್ ಡಿ.ಕೆ. ಶಿವಕುಮಾರ್ ಅವ್ರ ಪರ ಮಾತಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಪರ ಮಾತನಾಡಿದ್ರೆ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಪರ ಮಾತನಾಡಿದ್ರೆ ನನ್ನ ಪಕ್ಷದ ಲೀಡರ್ ಪರ ಮಾತನಾಡ್ತಿದ್ದಾರೆ ಅಂತ ಐ ವುಡ್ ಹ್ಯಾವ್ ರಿಯಲಿ ಅಪ್ಲಾಡೆಡ್. ಯಾರು ಪರ ಮಾತಾಡಿದ್ರು ಸರ್? ಬಿಜೆಪಿ ಪರವಾಗಿ ಎಲ್ಲಿ ಮಾತನಾಡಿದ್ರು ರವೀಂದ್ರ ರೇಷ್ಮೆ ಸರ್? ಹೇಳಿ, ಒಂದು ವಿಷಯ ಏನ್ ಗೊತ್ತಾ, ಇದು ತಂದಿಗೆ ತಮಾಷೆ ನೋಡೋದು ಅಂತ ಒಂದು ವಿಚಾರ ಇದೆ. ಹಾಗಾಗಿ ತಂದಿಗೆ ತಮಾಷೆ ನೋಡೋದು ಅಂತ ಒಂದು ವಿಚಾರ ಇದೆ. ಜನ ತಲೆಮಾರಿನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತಂದ್ರೆ ನನಗೆ ಮಾತಾಡಕ್ಕೆ ಅವಕಾಶ ನಾನು ಡಿ.ಕೆ. ಶಿವಕುಮಾರ್ ಒಂದು ಹೊಸ ತಲೆಮಾರಿನ ಮಾತಾಡಿದ್ರಿ. ನಿಮ್ ಸರ್ಕಾರಕ್ಕೆ ಒಂದು ಜಡತ್ವ ಬಂದಿದೆ, ಅದನ್ನ ಬದಲಿಸೋ ಸಾಧ್ಯತೆ ಇದೆಯಾ ಡಿ.ಕೆ. ಶಿವಕುಮಾರ್ ಅಲ್ಲಿ? ಇತ್ತೀಚಿನ ದಿನಗಳಲ್ಲಿ ಅವ್ರ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಧನಾತ್ಮಕವಾದ ಬದಲಾವಣೆ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯ ಕಂಡಂತ, ಕಾಂಗ್ರೆಸ್ ಪಕ್ಷ ಕಂಡಂತ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಅವರ ರಾಜಕೀಯ ನಿಷ್ಠೆ, ಅವರ ಕಾಂಗ್ರೆಸ್ ಬಗೆಗಿನ ಅವ್ರಿಗಿರುವಂತ ಕಮಿಟ್ಮೆಂಟು, ಅವರ ಹೋರಾಟದ ಮನೋಭಾವ, ಅವರ ಹೋರಾಟದ ಗುಣ, ಇದರ ಬಗ್ಗೆ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದವನಿಗೂ ಕೂಡ ಹೆಮ್ಮೆ ಇದೆ. ಅಟ್ ದ ಸೇಮ್ ಟೈಮ್ ಐ ಆಮ್ ಟೆಲ್ಲಿಂಗ್ ಯು, ಅದನ್ನು ಯಾರೂ ಕೂಡ, ಯಾವ ಪಕ್ಷದವರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಆ ವಿಚಾರದ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಅವ್ರು ನಿಷ್ಠರಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಆದ್ರೆ ನಾನು ಹೇಳ್ತಿರೋದೇನು ಅಂತಂದ್ರೆ, ಇವತ್ತು ಬಹಳಷ್ಟು ವಿರೋಧ ಪಕ್ಷದವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇವರಿಬ್ಬರ ನಡುವೆ ತಂದಿಕ್ಕಿ ತಮಾಷೆ ನೋಡುವಂತ ಒಂದು ಪ್ರಯತ್ನವನ್ನು ನಡೀತಾ ಇದ್ದಾರೆ. ಅಲ್ಲ, ನಾನು ಮಾತಾಡ್ತೀನಿ. ಒಂದ್ ಸರ್ತಿ ಅವ್ರಿಗೆ ಅವಕಾಶ ಕೊಟ್ಟಾಗ ಪೂರ್ಣಾವಧಿ ಕಂಪ್ಲೀಟ್ ಮಾಡೋದು ಬಿಟ್ಟು 5 ಜನ 6 ಜನ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿ ಜನರ ಕೈಲಿ ಚೀಟು ಅನ್ನಿಸ್ಕೊಂಡವರು ಇವತ್ತು ನಾವು ಒಂದು ಸುಭದ್ರ ಸರ್ಕಾರವನ್ನು ನೀಡ್ತಾ ಇದೀವಿ.
ಯಾವುದೇ ಹಗರಣ ಆರೋಪಗಳಿಲ್ಲದೆ ಸರ್ಕಾರವನ್ನು ನೀಡ್ತಾ ಇದ್ದೀವಿ. ಇವರು ಮೂಡ ಗೀಡ ಅಂತ ಅಂದಿದ್ದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಅದ್ಯಾವುದನ್ನು ಕೂಡ ಪ್ರೂವ್ ಮಾಡಲಾರದ ಸ್ಥಿತಿಗೆ ಅವರೇ ಬಂದಿದ್ದಾರೆ. ಇಷ್ಟೆಲ್ಲ ಆದ ನಂತರ ಕೂಡ ಅವರು ನಮ್ಮ ಕಡೆಗೆ ಕಲ್ಲಿಸುವ ಪ್ರಯತ್ನ ಮಾಡ್ತಿದ್ದಾರಲ್ಲ, ಇದು ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ. ಮತ್ತೆ ಆಗ್ಲೇ ಚಂದ್ರಶೇಖರ್ ಅವರು ಮಾತು ಕೇಳಿದ್ರು, ಚಂದ್ರಶೇಖರ್ ಅವರು ಆಗ್ಲೇ ಕೇಳಿದ್ರು, ಇವರಿಗೆ ಯೋಗ್ಯತೆ ಇದ್ರೆ ಕಾಂಗ್ರೆಸ್ ಯೋಗ್ಯತೆ ಇದ್ರೆ 1 ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಇನಾಗ್ರೇಷನ್ ಮಾಡಿದ್ರೆ ತೋರಿಸ್ಬಿಡಿ, ಒಂದ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡಿದ್ರೆ ತೋರಿಸ್ಬಿಡಿ. ನಾನು ಪಟ್ಟಿ ಹೇಳ್ತೀನಿ. ಎತ್ತಿನಹೊಳೆ ಡ್ರಿಂಕಿಂಗ್ ಪ್ರಾಜೆಕ್ಟ್, he has inaugurated 23,251 crore rupees of estimate which provides the water for the drought areas. Jayadeva Institute of Cardiovascular Sciences and Research, 22nd December 2024, he inaugurated 371 bed building of cardiology hospital in Kalaburgi. Belagavi Institute of Medical Sciences super speciality hospital associated project, October 25, BIMS campus in Belagavi, which has been giving the health service for the entire of Mumbai, Karnataka. Lake filling project of water conservation, rural water supply projects, which has given, which has recently inaugurated in the November 2025, 870 crore project, which fills 74 lakhs, which is giving water to the 1,70,000 crore. Industrial agriculture link infrastructure, which has built high-tech silk cocoon market and Lake Valley project. In the late November 2025, CM inaugurated high-tech silk cocoon project involving filling of 164 lakh projects, multiple district-wide development royal projects in rural areas, development areas, Raichur constituency. ನಾನು ಸುದೀರ್ಘ ಪಟ್ಟಿ ಕೊಟ್ಟಿದ್ದೀನಿ. ಈ ಪರಸ್ಪರ ಜಗಳ ಬೇಡ, ಅವ್ರ ವಿಷಯ ಹೇಳಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡ್ಬೇಕು. ತಂದಿಟ್ಟ ತಮಾಷೆ ಯಾಕೆ ನೋಡ್ತಿದ್ದೆ ವಿರೋಧ ಪಕ್ಷ? ಎತ್ತಿನಹೊಳೆ ಪ್ರಾಜೆಕ್ಟ್ ಇನಾಗ್ರೇಷನ್ ಇದ್ದಿದ್ದಲ್ಲ, ಎತ್ತಿನಹೊಳೆ ಪ್ರಾಜೆಕ್ಟ್ ಗೆ ಇದಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿದೆ 2019ರಲ್ಲಿ. ಇದಾದ್ಮೇಲೆ ಬೆಳಗಾಂದೊಂದು ಇದು ಹೇಳಿದ್ರು, ಅದು ಸ್ಯಾಂಕ್ಷನ್ ಆಗಿದ್ದು ಆಲ್ಮೋಸ್ಟ್ 19 ಅದೇ ಸಂದರ್ಭದಲ್ಲಿ. ಇವರೆಲ್ಲವೂ ಇನಾಗ್ರೇಷನ್ ಮಾಡ್ತಿದ್ರಲ್ಲ, ಈ ಸರ್ಕಾರ ಬಂದ್ಮೇಲೆ 2023 ಸರ್ಕಾರ ಬಂದ್ಮೇಲೆ ಇದ್ಯಾವ್ದಾರ ಪ್ರಾಜೆಕ್ಟ್ಗೆ 1 ರೂಪಾಯಿ ಬಂದ್ಬಿಟ್ಟಿದ್ರೆ ನಾನು ಕೊಡ್ತೀನಿ ನೋಡಿ. ರಾಜು ಕಾಗೆ ಇವ್ರದೇ ಮೇಲೆ ಏನ್ ಹೇಳ್ತಾರೆ, 1 ರೂಪಾಯಿ ಬರ್ತಿಲ್ಲ, ನನಗೆ ಸೂಸೈಡ್ ಮಾಡ್ಕೊಂತೀನಿ ಅಂತಾರೆ. ಷಡಕ್ಷರಿ ತಿಪ್ಟೂರ್ MLA ಸರ್ಕಾರ ಗ್ಯಾರಂಟಿ ಕೊಟ್ಟು ಖಾಲಿಯಾಗಿದೆ, 1 ರೂಪಾಯಿ ಕೊಡ್ಬೇಡಿ ಅಂತ ಹೇಳ್ತಾರೆ. NY ಗೋಪಾಲಕೃಷ್ಣ ಒಂದು ಚರಂಡಿ ಮಾಡ್ಸಕ್ಕೆ ಮತ್ತೆ ದುಡ್ಡಿಲ್ಲ ಅಂತಾರೆ, ಇವ್ರದೇ MLA. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹಿಡಿ ಮಣ್ಣಾಕಕ್ಕೂ ನಿಮ್ಮ ಹತ್ರ ಆಗ್ತಿಲ್ವಲ್ಲ ಅಂತಾರೆ. ಅದಾದ್ಮೇಲೆ ಇವರ ಬಸವರಾಜ ಶಿವಗಂಗಾ, ನಾವು ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ, ಇದಕ್ಕೆ ಕ್ಷೇತ್ರಕ್ಕೆ 1 ರೂಪಾಯಿ ಬರ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನನ್ನ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು, ನಾನು ಹೇಳಿದ್ನಲ್ಲ 1 ಕಿಲೋಮೀಟರ್ ರಸ್ತೆ ಅಂತಲ್ಲ, ಇದು ಯಾವ್ದಲ್ಲಾದ್ರೂ ಒಂದಾಗಿದ್ರೆ ಅವರ MLA ಯಾಕೆ ಬಂದು ಸೂಸೈಡ್ ಮಾಡ್ಕೋಬೇಕಾಯ್ತು. ಅದಾದ್ಮೇಲೆ ಯಡಿಯೂರಪ್ಪನವ್ರ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟಿತ್ತು ಅವ್ರಿಗೆ. ಯಡಿಯೂರಪ್ಪನವ್ರ ಮೇಲೆ ಜೈಲಿಗೆ ಕಳ್ಸಿದ್ದು ಒಂದು, ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳ್ಸಿದ್ದು ಯಾರು ಗೊತ್ತಾ? ಇದೇ ಹಂಸರಾಜ್ ಭಾರದ್ವಾಜ್ ಅವತ್ತು ಗವರ್ನರ್ ಆಗಿದ್ದವರು, UPA ಸರ್ಕಾರದ ಗವರ್ನರು, UPA ಸರ್ಕಾರದ ಇದ್ರ ಮೇಲೆ ಹೋಗಿದ್ದು. ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳ ಮೇಲೆ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅವರು ಮಾಡ್ತಾರೆ, ನೀವು ಮಾಡ್ತೀರಿ ಸರ್, ನೀವು ಮಾಡ್ತೀರಿ. ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಮಾತನಾಡ್ತಾ ಇದ್ವಿ, ಅದಕ್ಕೆ ವಾಪಸ್ ಬನ್ನಿ. ತಂದಿಟ್ಟು ತಮಾಷೆ ನೋಡ್ತಾ ಇರೋದು DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ತಂದಿಟ್ಟು ತಮಾಷೆ ನೋಡ್ತಿರುವ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಿದೆ ಅನ್ನೋ ಅಭಿಪ್ರಾಯ ನಿಖೇತ್ ಅವ್ರದ್ದು. ನೋಡಿ, ಅದಕ್ಕೆ ಫ್ರಸ್ಟ್ರೇಷನ್ ಹೆಂಗೆ ಅಂದ್ರೆ ಇವ್ರಿಗೆ ಮೀಡಿಯಾ ಮೇಲೆ ಬೈತಾರೆ, ಅವ್ರ ಮೇಲೆ ಬೈತಾರೆ, ಇವ್ರ ಮೇಲೆ ಬೈತಾರೆ. ಅಲ್ಲ ರೀ, ಮೊದಲನೇ ದಿವಸನೇ ಸಿ ವಿ ಮಹದೇವಪ್ಪನವರು ಯೋಗ್ಯತೆ ಬೇಕು DK ಮುಖ್ಯಮಂತ್ರಿ ಆಗೋದಕ್ಕೆ ಅಂತ ಹೇಳಿದ್ರಲ್ಲ, ಅವಾಗ ಯಾರನ್ನ ಹೋಗಿ ಅವ್ರನ್ನ ಕೇಳಿದ್ರಾ? ಅದಾದ್ಮೇಲೆ ಬಸವರಾಜ ಶಿವಗಂಗಾ ಬಾಯಿಗೆ ಬಂದಂಗೆ ನೋಟಿಸ್ ಯಾಕೆ ಕೊಟ್ರಿ? ಹಾಗಾದ್ರೆ ಈಗ ಮೀಡಿಯಾದವರೇ ಮಾತಾಡ್ತವ್ರಿಂದ ಇಕ್ಬಾಲ್ ಹುಸೇನ್ಗೆ ಯಾಕೆ ನೋಟಿಸ್ ಕೊಟ್ರಿ? ಬಸವರಾಜ ಶಿವಗಂಗಾ ಯಾಕೆ ನೋಟಿಸ್ ಕೊಟ್ರಿ? ಬಾಲಕೃಷ್ಣನ್ಗೆ ಯಾಕೆ ನೀವು ಕರೆದು ವಾರ್ನ್ ಮಾಡಿದ್ರಿ? ಯಾಕೆ ವಾರ್ನ್ ಮಾಡಿದ್ರು ಅಂದ್ರೆ ಪದೇ 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 ನಾಯಕತ್ವ ಚೇಂಜ್ ಆಗಬೇಕು ಅಂತ ಇವ್ರ ಕಡೆಗೆ, ನಮ್ಮಪ್ಪ 5 ವರ್ಷ CM ಆಗಿರ್ತಾರೆ ಅಂತ ಒಂದ್ ಕಡೆಗೆ, ನಾನೇ 5 ವರ್ಷ CM. ಯಾರಾದ್ರೂ CM ಹೋಗ್ಬಿಟ್ಟು ಕೇಳಿದ್ರ? ನೀವೇ ಬಿಜೆಪಿ ಪಕ್ಷದವ್ರು ಹೋಗಿ ಹೇಳಿದ್ರ ಸರ್ ಸಂಧ್ಯಾ ಕಾಲ, ಹಾಗಾಗಿ ನಮ್ಗೆ ಉತ್ತರಾಧಿಕಾರಿ ಬೇಕು ಅಂತ ಹೇಳಿ ಯತೀಂದ್ರ ಅವ್ರಿಗೆ ಮಾತಾಡು ಅಂತ ಹೇಳಿ ನೀವ್ ಹೇಳಿದ್ರ? ರಾಜಣ್ಣ ಅವ್ರಿಗೆ KPCC ಕಚೇರಿಗೆ ಬೀಗ ಹಾಕಬೇಕಾಗತ್ತೆ, DCM ನೀವ್ ಹೇಳ್ಕೊಟ್ಟಿದ್ರ? ಬಿಜೆಪಿ ಅವ್ರು ಹೇಳಿದ್ರ, ದಳದವ್ರು ಹೇಳಿದ್ರ, ಮೀಡಿಯಾದವ್ರು ಹೇಳಿದ್ರ? ಇವರೇ ಬಂದು 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 ಯಾಕೆ ಮೈಕ್ ಮುಂದೆ ನಿಂತ್ಕೊತಿದ್ರು ಅಂತ ಹೇಳಿದ್ರೆ, ಇವ್ರು ಹಿಂದೆಗಡೆಯಿಂದ ಯಾರೋ ಬೆಂಕಿಗೆ ಕಳಿಸ್ತಾ ಇದ್ರು. ಅಲ್ಲರಿ DK ಶಿವಕುಮಾರ್ ಏನು ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕ್ಬೇಕು ಅಂತೇಳಿ ಇವರ ಮಂತ್ರಿಗಳಾಗಿದ್ದವ್ರು
ಹೇಳ್ತಾರೆ ಅಂತ ಹೇಳಿದ್ರೆ ಅರ್ಥ ಆಯ್ತು. ಏನದು? ಸ್ವಾಮೀಜಿ ಅದು ನಮ್ಮ ಅರ್ಥ ಜೊತೆಯಲ್ಲಿ ಏನದು ಒಳಗಡೆ? ಸಂಪರ್ಕದಲ್ಲಿ ಇದ್ದಾರೆ ಅಂತ ಭಾವಿಸ್ತಾ ಈಗ ಅದೇ ಸರ್ಕಾರದ ಭಾಗವಾಗಿರುವ ಶಾಸಕರೇನೆ ಸಚಿವರಾಗೋದು ಅಥವಾ ಸಚಿವರು ಇರೋರು ಕಂಟಿನ್ಯೂ ಆಗೋದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೂ ಕೂಡ ಈಗ ಅದೇ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಯಾಕೆ ಅನ್ಕೊಳ್ಬೇಕು ಅಂತ. ಈಗ ಸುಮಾರು 2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ. ರಸ್ತೆಗಳನ್ನು ನೋಡ್ರಿ, ಬೇರೆ ಬೇರೆ ಕಾಮಗಾರಿಗಳು ನೋಡ್ರಿ, ಯಾವ ಅಭಿವೃದ್ಧಿ ಆಗ್ತಾ ಇಲ್ಲ. ಆ ದೃಷ್ಟಿಯನ್ನು ಇಟ್ಕೊಂಡು ಈಗ ಯಾರ ಮೇಲೆ ಈಗ ಒಂದು ಕೆಲಸಕ್ಕೆ ಹೋಗ್ತೇವೆ ಅಂದ್ರೆ ಒಬ್ಬರ ಮ್ಯಾಗ ವಿಶ್ವಾಸ ಇಟ್ಕೊಂಡು ಆ ಕೆಲಸ ಆಗ್ತೈತೆ ಅನ್ನೋದು ಅಪೇಕ್ಷೆ ಇರ್ತೈತಿ. ಹಂಗೆ ನಾವು ಉತ್ತರ ಕರ್ನಾಟಕದ ಸ್ವಾಮೀಜಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರ ಅನ್ನೋದು ಅವ್ರ ಮೇಲೆ ಬಹಳ ಅಪೇಕ್ಷೆ ಇದೆ ಮತ್ತು ಭರವಸೆ ಇದೆ ಮಾಡ್ತಾರ ತಿಳ್ಕೊಂಡು. ಒಂದು ವೇಳೆ ಇಂಥದ್ದು ಯಾವುದು ಮಾತುಕತೆಯೂ ಆಗಿಲ್ಲ, ಅಧಿಕಾರ ಹಸ್ತಾಂತರ ಅದಕ್ಕೆ ಅನ್ನೋದು ಡಿ ಕೆ ಇಲ್ಲವೂ ಇಲ್ಲ, ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅನ್ನೋ ತರ ಆದ್ರೆ ಅಲ್ಲ, ಅದು ಹೈಕಮಾಂಡಕ್ಕೆ ಬಿಟ್ಟು ಕೊಟ್ಟ ವಿಚಾರ ಮೇಡಮ್ರ. ಯಾಕಂದ್ರೆ ಈಗ ಮಾಧ್ಯಮದಲ್ಲೇ ನಾವು ಈಗಿನ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಳ್ಳಾಗ ನಾವು ನೋಡಿದೆವು 2.5 ವರ್ಷ ಈಗಿರುವಂಥ ಮುಖ್ಯಮಂತ್ರಿಗಳಾಗೋದು, ಮುಂದೆ 2.5 ವರ್ಷ ಹಿಂಗತ್ತೇಳಿ ಮಾಧ್ಯಮದಾಗ ನೋಡೋಣ. ಅದಕ್ಕೆ ನಾವು 2.5 ವರ್ಷ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಅನ್ನೋದು ಎಲ್ಲರ ಹಂಬಲಿದೆ. ಅದಕ್ಕೆ ಹೈಕಮಾಂಡ್ದವರು ಅವ್ರಿಗೆ 4 ಕೋಣೆಯಲ್ಲಿ ಕುತ್ಕೊಂಡು ಹೇಳಿದ್ದಾರೆ, ಏನು ಮಾಡಿದಾರೆ ಗೊತ್ತಿಲ್ಲ. ಅದಕ್ಕೆ ಆ ಸುದ್ದಿಯನ್ನು ಕೇಳಿ ನಾವು ಡಿ ಕೆ ಶಿವಕುಮಾರ್ ಅವರು ಆಗಲಿ ಅಂತೀವಿ ನಾವು. ಸರಿ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಏನು ಇವತ್ತು ಹಾಗೇ ಬಿಡಬೇಕು ಅನ್ನೋ ರೀತಿಯಲ್ಲಿ ಏನು ಹೇಳಿಕೆ ನೀಡ್ತಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒಂದಿದೆ, ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಮ್ಮ ಪ್ಯಾನಲ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬ್ರದರ್ ಅಂದ್ಬಿಟ್ರು ಸಿದ್ದರಾಮಯ್ಯನವರನ್ನ. ನಾನು ಹಾಗೆ ಸಿದ್ದರಾಮಯ್ಯನವರು ಸಹೋದರರ ರೀತಿಯಲ್ಲಿ ಒಂದಾಗಿ ಸರ್ಕಾರವನ್ನು ನಡೆಸ್ತಿದ್ದಾರೆ ಅಂತ ಹೇಳಿ ಅವ್ರ ಮಾತುಗಳಲ್ಲಿ ಎಲ್ಲೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು ಅನ್ನೋ ಹಠ ಇದೆ ಅಂತ ಹೇಳಿ ಅದನ್ನು ಕೇಳಿಸ್ಕೊಳ್ಳಿ. ಅದಾದ ನಂತರ ರಾಜುಗೌಡರು ಇದಕ್ಕೆ ವಿವರಣೆ ನೀಡಲಿ, ಅವರ ಅಬ್ಸರ್ವೇಷನ್ ಏನಿದೆ ಅದ್ರ ಬಗ್ಗೆ ಅವ್ರು ಮಾತನಾಡಲಿ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅದು ನಂದು ಸಿಎಂದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಅದು ನಂದು ಸಿಎಂದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡಿ. ಅದು ನಂದು ಕರೆಕ್ಟ್. ನಿಖೇತ್ ಅವ್ರು ಅದೇ ಹೇಳ್ತಿರೋದು, ಅವರಿಬ್ರು ಚೆನ್ನಾಗೇ ಇದ್ದಾರೆ. ತಂದಿಟ್ಟು ತಮಾಷೆ ನೋಡೋ ಪ್ರಯತ್ನ ಮಾಡ್ತಿರೋದು ಒಂದ ಮಾಧ್ಯಮದವರು, ಇಲ್ಲದೆ ಹೋದ್ರೆ ವಿರೋಧ ಪಕ್ಷದವರು. ಮಾತಾಡೋಕ್ಕಿಂತ ಮುಂಚೆ ರಾಜುಗೌಡರ ನಾಯಕರಿದಾರಲ್ಲ ಕುಮಾರಸ್ವಾಮಿ, ಎಲ್ಲರಿಗೂ ಬ್ರದರ್ ಅಂತಾನೆ ಮಾತಾಡ್ಸೋದು, ಸಂಬೋಧಿಸೋದು. ಹಾಗಾಗಿ ಅದರಲ್ಲಿ ವಿಶೇಷತೆ ಇಲ್ಲ. ಯಾರು ಸಿಕ್ಕರು ಏನು ಬ್ರದರ್ ಅಂತ ಮಾತಾಡ್ತಾರೆ. ಇಲ್ಲ, ನಮ್ಮ ನಿಖೇತ್ ರಾಜ್ ಮೌರ್ಯ ಅವರು ನನಗೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟು, ಯಾಕಂದರೆ ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇದೆ ಅಂದ್ಕೊಂಡಿದ್ದೆ. ಅದ್ಯಾಕೋ ನನಗೊಂಥರ ಬಾಲಿಶತನ ಅನ್ನಿಸ್ತು. ಯಾಕೆ ಗೊತ್ತಾ, ಈಗ 40 ವರ್ಷ 50 ವರ್ಷ ರಾಜಕೀಯ ಮಾಡಿದಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಕೇಳಿಕೊಂಡು ತಂದಿಗೆ ತಮಾಷೆ ನೋಡ್ತಾವ್ರೆ ಅಂದರೆ ತಂದಿಕ್ಸ್ಕೊಳ್ಳೋ ಲೆವೆಲ್ಗೆ ಅವ್ರ ಆಲೋಚನೆಗಳು ಇಳಿದಿದೆಯಾ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಈ ರಾಜ್ಯದ ಜನ 3 ಲಕ್ಷ 4 ಲಕ್ಷ ಜನ ವೋಟ್ ಹಾಕಿ ಅವ್ರನ್ನ ಲೀಡ್ರು ಮಾಡ್ತಾರೆ ಅಂದರೆ ಅವ್ರು ಯಾರೋ ಮಾತಾಡೋದನ್ನ ಮಾಧ್ಯಮದವ್ರು ಮಾತಾಡೋರು, ಯಾರೋ ಒಬ್ರು ಪತ್ರಕರ್ತರು ಮಾತಾಡೋ ಅಂಥದ್ದನ್ನು ಅವ್ರು ಆಲೋಚನೆ ಮಾಡೋ ಮಟ್ಟಕ್ಕೆ ಜಗಳಕ್ಕೆ ಇಳಿತಾರ ಇನ್ನೊಬ್ರು ಮಾತನ್ನ ಕೇಳಿ ಅನ್ನೋದು ಒಂದು ಕಡೆ ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಕಡೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಕುಣಿಲಾರ್ದವ್ರು ನೆಲ ಡೊಂಕು ಅಂತ. ಅಂದರೆ ಇವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕಾಗ್ದಲೇ ಜನಗಳ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನನ್ನ ಕಾಂಗ್ರೆಸ್ ಸ್ನೇಹಿತರು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಮಾಧ್ಯಮದವ್ರ ಮೇಲೆ ಪಾಪ ಈಗ ರವೀಂದ್ರ ರೇಷ್ಮೆ ಅವರು ಅನಾದಿ ಕಾಲದಿಂದನೂ ಅವರು ಪತ್ರಕರ್ತರಾಗಿದ್ದವರು, ನಮಗಿಂತ ಹಿರಿಯರು. ನಾನು ಪತ್ರಕರ್ತಕ್ಕಿಂತ ಮುಂಚೆಯಿಂದ ಹಿರಿಯರು. ನಾನು ಬರಬೇಕಾದ್ರೆ ಅವ್ರ ಹತ್ರ ಒಂದು ಚರ್ಚೆ ಮಾಡಿದೆ. ಸರ್, ನೀವು ರಾಜಕಾರಣ ಅರ್ದು ಕುಡ್ದಾಗ ನಾವು ಇನ್ನೂ ಹುಟ್ಟೇ ಇರಲಿಲ್ಲ ಸರ್ ಅನ್ನೋ ಒಂದು ವಿಚಾರನ ನಾನು ಚರ್ಚೆ ಮಾಡ್ತಾ ಬಂದೆ. ಅವರು ದೇವರಾಜ ಅರಸು ಅವ್ರನ್ನ ನೋಡಿದ್ದಾರೆ, ಅವರ ಕಾಲಮಾನಗಳನ್ನ ನೋಡಿದ್ದಾರೆ. ಅವತ್ತಿನ ಕಾಲಕ್ಕೆ ದೇವರಾಜ ಅರಸು ಅವ್ರ ಕಾಲಮಾನದಲ್ಲಿದ್ದಾಗ ಅವ್ರನ್ನೂ ಟೀಕಿಸಿದ್ದಾರೆ. ಈಗ ಪತ್ರಕರ್ತರು ಒಂದು ಮಾತ್ರಕ್ಕೆ ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ಪತ್ರಕರ್ತ ಕಂಡ ಅಂತ ನಾವು ಮಾತಾಡ್ಕೊಂತೀವಿ. ಅಂದರೆ
ನಾಲ್ಕನೇ ಅಂಗವಾಗಿ ಒಬ್ಬ ಪತ್ರಕರ್ತ ಕೆಲಸ ಮಾಡ್ತಾರೆ. ಸಮಾಜದ ದ್ಯೋತಕವಾಗಿ ಎಲ್ಲಿ ಏರುಪೇರುಗಳು ಕಂಡಾಗ ಅವ್ರಿಗೆ ಅನ್ಸಿದ್ದನ್ನು ಅವ್ರು ಹೇಳ್ತಾರೆ. ನೀವು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈಗ ಯಾರೋ ಒಬ್ರು ಜೈಲ್ಗೆ ಹೋದ್ರು ಅಂತ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರೀತೀವಿ. ಹೌದು, ಹಿಂಗೆಲ್ಲ ಆಗಿತ್ತು, ಜೈಲ್ಗೆ ಹೋದ್ರು, ಚೆಕ್ಕಲ್ಲಿ ಲಂಚ ತಗೊಂಡ್ರು, ಇನ್ನೊಬ್ರು ಯಾರೋ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದ್ರು, ಆಚೆ ಉಳ್ಕೊಂಡ್ರು, ಯಾರೋ ಅಕೌಂಟ್ ದುಡ್ಡು ಬಿತ್ತು, CM ಆಗ್ಬೇಕಾಗಿರೋರು ಒಳಗೋಗ್ಬೇಕಾಗಿತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿ, ಆದ್ರೆ ಇನ್ನೊಬ್ರು ಉಳ್ಕೊಂಡು ಅಂತ ನಮ್ಮ ಮಾಧ್ಯಮಗಳು ಬಿತ್ತರಿಸ್ತೀವಿ. ಆ ಕಾನೂನು ಪ್ರಕಾರ ಚರ್ಚೆ ಮಾಡಿ ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಜೈಲಿಗೆ ಕಳಿಸ್ಬಾರ್ದು ಕಾನೂನಿಗೆ ಬಿಟ್ಟಂತ ವಿಚಾರ. ಸೊ ಚರ್ಚೆ ಮಾಡಿದ ಮಾತ್ರಕ್ಕೆ ನೀವು ಅವ್ರು ಹೇಳಿದ್ದನ್ನೆಲ್ಲ ನೀವು ಮಾಡ್ತೀರಾ ಅನ್ನಂಗಿದ್ರೆ ನೀವೇನಷ್ಟು ಬಾಲಿಶತನವಾಗಿ ರಾಜಕಾರಣ ನಡೆಸ್ತಾ ಇದ್ದೀರಾ ಅನ್ನೋದನ್ನ ಜನ ಯೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದೇನ್ ಗೊತ್ತಾ, ನಿಮ್ ಬಗ್ಗೆ ಬಹಳ ಪ್ರೀತಿ ಗೌರವ ಇದೆ. ಖಂಡಿತ ನಿಮ್ ಮಾತಿಗೆ ಒಂದು ಪ್ರತ್ಯುತ್ತರ ಅಷ್ಟೇ, ಇನ್ನೇನಿಲ್ಲ. ಖಂಡಿತವಾಗ್ಲೂ ಕೊಡ್ಲೇಬೇಕು. ಅಲ್ಲ, ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಅದನ್ನ ಬಹಳ ಉದಾರವಾಗಿ ನೀವು ಸ್ವೀಕರಿಸಬೇಕು. ಅವ್ರು ಎಲ್ಲರ ವಿರುದ್ಧನೂ ಟೀಕೆ ಮಾಡ್ತಾರೆ. ಇದನ್ನೆಲ್ಲ ನನ್ಗೆ ಹೇಳ್ತಾ ಇದ್ದೀರಿ. ಪಾಪ ಕುಮಾರಣ್ಣನಿಗೂ ಸ್ವಲ್ಪ ಹೇಳ್ಬೇಕಾಗಿತ್ತು. ಕುಮಾರಣ್ಣ ಸ್ಟುಡಿಯೋದಲ್ಲಿ ಕೂತಿದ್ದಾಗ ಅಯ್ಯೋ ಎದುರುಗಡೆಯಿಂದ ಏನೋ ಒಂದು ಪ್ರಶ್ನೆ ಬಂದಿದ ತಕ್ಷಣ ಇದು ಯಾವ ಡ್ಯಾಶ್ ಚಾನಲ್ ಅಂತ ಹೇಳಿ ಮೈಕ್ ಕಿತ್ ಬಿಸಾಕಿ ವೈಯಕ್ತಿಕ ಪ್ರಭೆನ ಅಳ್ಳಾಡ್ಸಕ್ ಹೋದಾಗ ಎಲ್ಲಾರು ಮನಸ್ಥಿತಿನೂ ಹಾಗೆ ಆಗ್ತವೆ. ನೀವು ರಾಜಕಾರಣವಾಗಿ ಮಾತಾಡಿದ ಬೇರೆ, ರಾಜಕಾರಣವಾಗಿ ಮಾತಾಡಿದ್ರೆ ವೈಯಕ್ತಿಕ ವಿಚಾರ ನಿಮ್ದು ಅದೇ ಪರಿಸ್ಥಿತಿ ಬರ್ತದೆ, ನಂದು ಅದೇ ಪರಿಸ್ಥಿತಿ ಬರ್ತದೆ. ಅಭ್ಯರ್ಥಿಗಳ ಇಶ್ಯೂ ಅಲ್ಲಿ ಕೇಸ್ ಅಲ್ಲಿ ಒಳಗಡೆ ಬೇರೆ ಏನೋ ವಿಚಾರ ಚರ್ಚೆ ಮಾಡಕ್ ಹೋದಾಗ ಮಾತಾಡಿದ್ದೇವೆ, ನಿಮ್ಗೆ ನಡೀತು ಅನ್ನೋದು ನಿಮ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಅವರ ಕುಟುಂಬದ ವಿಚಾರ ಚರ್ಚೆಗೆ ಬಂದಾಗ ಅವ್ರು ಮಾತಾಡಿದ್ದಾರೆ. ವಿಷಯಕ್ಕೆ ವಾಪಸ್ ಬರೋಣ. ಮಾತನಾಡ್ತಿರೋದು ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪತ್ರಕರ್ತರಿಗೆ ಈ ರೀತಿ ಮೈ ಮೇಲೆ ಗೂಬೆ ಕೂರಿಸ್ಕೊಳ್ಳೋದು ಹೊಸದು ಅಲ್ಲ, ಇದು ಮುಗಿಯೋದು ಇಲ್ಲ. ರವೀಂದ್ರ ರೇಷ್ಮೆ ಸರ್ಗೂ ಅದು ಹೊರತಲ್ಲ, ನಮ್ಮಂತ ಯುವ ಪತ್ರಕರ್ತರಿಗೂ ಹೊಸದಲ್ಲ. ನಮ್ ಕೆಲಸ ನಾವು ಮಾಡ್ತಿದೀವಿ ಸರ್. ಗೂಬೆ ಕೂರಿಸಿದ್ರು ಅಷ್ಟೇ, ಕಿವಿ ಮೇಲೆ ಹೂವಿಟ್ರು ಅಷ್ಟೇ. ನಮ್ ಕೆಲಸ ಏನು, ಜನರಿಗೆ ಇರೋ ವಿಚಾರ ತಪ್ಪಿಸೋದು, ಅದ್ ಮಾಡ್ತಿದೀವಿ. ವಿಷಯಕ್ಕೆ ಬರೋಣ ಸರ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದಕ್ಕೆ ಉತ್ತರ ನಿಮಗೆ ಬೇರೆ ಚಾನೆಲ್ ಅಲ್ಲೂ ಸಿಕ್ಕಿದೆ ಸರ್. ನಾನು ಅದಕ್ಕೆ ಇವಾಗ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ. ವಿಷಯಕ್ಕೆ ಬರೋಣ. ಇವತ್ತು ನಾವು ಮಾತನಾಡ್ತಿರೋದು ಕುರ್ಚಿ ವಿಚಾರ. ರಾಜು ಗೌಡ್ರೆ, ಬ್ರದರ್ ಅಂದ್ಬಿಟ್ರು. ಈಗ ಅಣ್ಣ ತಮ್ಮಂದ್ರಲ್ಲಿ, ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಲ್ಲೇ 30-40 ಸೈಟ್ ಇದ್ರೆ ಜಗಳ, ಕದನ, ಮನಸ್ತಾಪ ಹಾಗೆ ಆಗತ್ತಪ್ಪ. ಹೇಳಿ ಕೇಳಿ ಮುಖ್ಯಮಂತ್ರಿ ಕುರ್ಚಿ ಸರ್. ಬ್ರದರ್ಸ್ ಅಂತಾರೆ, ನಾಳೆ ದಿನ ಒಂದು ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲ, ಸರಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಮಗೂ ಏನು ಬೇಸರ ಇಲ್ಲ. ನಾನು ಆಗ್ಲೇ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗೆ ನಾನು ಹೇಳಿದೆ, ನಮ್ಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಕೇಳ್ತಾ ಇರೋದು ಅಭಿವೃದ್ಧಿ. ಆದರೆ ಅಭಿವೃದ್ಧಿ ಮಾಡೋದು ಬಿಟ್ಟು ನೀವು ಜಗಳಾಡಿ ಬ್ರದರ್ ಅಂತೀರಾ, ಒಡೆದಾಡ್ತೀರಾ. ಬ್ರದರ್ ಅಂತೀರಾ, ನಿಮ್ಮ ಕಡೆಯವ್ರು ಒಂದಷ್ಟು ಜನ ಸ್ಟೇಟ್ಮೆಂಟ್ ಮಾಡ್ತಾರೆ, ಅವ್ರ ಕಡೆಯವ್ರು ಒಂದಷ್ಟು ಜನ ಸ್ಟೇಟ್ಮೆಂಟ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಯಾರಿಗೆ ಬೇಕಿತ್ತು? ಮೊದಲು ಜೋಡೆತ್ತು 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 ಅಂತ ಹೇಳ್ತಾ ಇದ್ರು. ಈ ಜೋಡೆತ್ತು ಈಗ ಕೆರೆಗಳಿತ್ತು ಅನ್ನಂಗಾಗಿದೆ. ಜವಾಹರ್ಲಾಲ್ ನೆಹರು ಕಾಲದ ಕಾಂಗ್ರೆಸ್ ಗುರುತೇ ಜೋಡೆತ್ತಿತ್ತು. ಆ ಜೋಡೆತ್ತು ಚಿಹ್ನೆ ಕಳ್ಕೊಂಡ್ಬಿಟ್ಟು 65 ವರ್ಷ ಆಯ್ತು. 1969 ಕಾಂಗ್ರೆಸ್ ಸ್ಪ್ಲಿಟ್ ಆದಾಗಲೇ ಜೋಡೆತ್ತು ಮಾಯಾಬಿಟ್ಟು ಇವ್ರಿಗೆ ಹಸು ಕರು ಸಿಕ್ತು, ಅವ್ರಿಗೆ ಚರಕ ಸಿಕ್ತು. ಅಲ್ಲಿಂದ ಜೋಡೆತ್ತು ಅನ್ನೋದು ಕಾಂಗ್ರೆಸ್ ಸಂಕೇತವಾಗಿ ಉಳಿಲೇ ಇಲ್ಲ. ಹೀಗಾಗಿ ಜೋಡೆತ್ತು ಅನ್ನೋ ಪದ ಬಳಕೆ ಈಗ 4 ದಿನದಿಂದ ಮಾಧ್ಯಮ ಬರೀತು ಜೋಡೆತ್ತು ಅಂತ, ವಿಲ್ ಅಕ್ಸೆಪ್ಟ್. ಆದ್ರೆ ಅದೇ ಇವಾಗ ಏನಾಗಿದೆ, ಎತ್ತು ಏರಿಗಳಿತಾ ಇದೆ, ಕೋಣ ಕೆರೆಗಳಿತಾ ಇದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮಾಧ್ಯಮಗಳ ಚರ್ಚೆ ಆಗ್ತಾ ಇದೆ. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ ಇದ್ದಾಗೆಲ್ಲ ಜೋಡೆತ್ತನ ಕಾಂಗ್ರೆಸ್ಸಿನ ಗುರುತು, ಜೋಡೆತ್ತನ ಗುರುತು ಅಂತ ಪ್ರಚಾರದ ಕೇಳ್ತಾ ಇದ್ವಿ ಮೈಕ್ಗಳಲ್ಲಿ ನಮ್ಮ ಊರ್ ಕಡೆ ಎಲ್ಲ. ಅಲ್ಲ, ಈಗ ಜೋಡೆತ್ತನ ಕಳ್ಕೊಂಡ್ಬಿಟ್ರು ಕಾಂಗ್ರೆಸ್. ಅಲ್ಲ, ಎತ್ತು ಕೋಣದ ಗುರುತ ಸರ್. ಈಗ ಎತ್ತು ಕೋಣದ ಗುರುತ ಸರ್. ನೆಕ್ಸ್ಟ್ ಬರೋದು ಹಸು ಕರು ಬಂದಿತ್ತು ಅವಾಗ. ಮಾತ್ರ ಬಹಳ ಪ್ರಬಲವಾಗಿ ಕಾಂಗ್ರೆಸ್ನ 40 ವರ್ಷ ಜೀವಂತವಾಗಿಟ್ಟಿರೋದು ಹಸ್ತ ಚಿಹ್ನೆ. ಹಸ್ತ ಇವಾಗಿದೆ. ಕಮಲ ಅವ್ರ ಹತ್ರ ಇದೆ, ನಿಮ್ಮ ಹತ್ರ ತೆನೆ ಹೊತ್ತ ಮಹಿಳೆ ಇದೆ. ಹೊಸ ಸಿಂಬಲ್ ಬರ್ಬೇಕು ಅಂದ್ರೆ ನೀಲ್ಕಂಠ್ ಸರ್ ಹೇಳ್ದಂಗೆ ಹೊಸ ಪಾರ್ಟಿ ಆಗ್ಬೇಕೇನೋ, ನನಗೆ ಗೊತ್ತಿಲ್ಲ. ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇಂಟರ್ವಲ್ ಅಂತ ಕರೆದಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ಸರ್, ಮಾತಾಡೋಣ. ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ ಮೇಲೆ ಇದು ಕೇವಲ ಒಂದು ಇಂಟರ್ವಲ್ ಅಷ್ಟೇ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದು ಅಸೆಂಬ್ಲಿ ಮುಗಿಲಿ ಅಸಲಿ ಆಟ ಮತ್ತೆ ಶುರುವಾಗುತ್ತೆ ಹೇಳಿರೋದು ಚಲವಾದಿ ನಾರಾಯಣ ಸ್ವಾಮಿ ಅವರು. ಅವ್ರಿಗೆ ಇಂಟೆಲ್ ಕೊಟ್ಟವ್ರು ಯಾರು? ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ. ನಿಜವಾಗ್ಲೂ ಏನಾದ್ರೂ ಅಸೆಂಬ್ಲಿ ಆದ್ಮೇಲೆ ಮತ್ತೆ ಆಟ ಶುರುವಾಗುತ್ತೆ, ನಿಕೇತ್ ಅವರು ಉತ್ತರ ಕೊಡ್ಲಿ. ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ, ಈ ಬ್ರೇಕ್ಫಾಸ್ಟ್ ಮೀಟಿಂಗು ಇತ್ಯಾದಿ ಎಲ್ಲ ಇಂಟರ್ವೆಲ್ ಅಷ್ಟೇನೆ. ಅಸೆಂಬ್ಲಿ ನಡೆಯುತ್ತೆ, ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷಗಳ ಬಾಯಿಗೆ ಸಿಕ್ಕಾಕೊಳ್ಳೋದು ಬೇಡ ಅಂತ ಹೇಳಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋ ಪ್ರಯತ್ನ. ಆದ್ರೆ ಈ ಅಸೆಂಬ್ಲಿ ಮುಗಿಲಿ ನೋಡಿ ಅಸಲಿ ಆಟ ಶುರುವಾಗುತ್ತೆ ಅಂತ ಹೇಳಿ ಇಂಟೆಲ್ ಕೊಟ್ಟವ್ರು ಯಾರು? ಚಂದ್ರಶೇಖರ್ ಅವರೇ, ಇಷ್ಟು ನಿಖರವಾದ ಮಾಹಿತಿ, ಇಫ್ ಇಟ್ ಈಸ್ ನಿಖರ. ಅಲ್ಲಲ್ಲ ನೋಡಿ, ಸುಮಾರು 8 ತಿಂಗಳ ಕೆಳಗಡೆ
ದೆಹಲಿನಲ್ಲಿ ಒಂದು ಚಾನಲ್ಗೆ ಮಾತಾಡ್ತಾ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, 4 ಗೋಡೆ ಮಧ್ಯದಲ್ಲಿ ನಮ್ದೇನೋ ಒಂದು ಜೆಂಟ್ಲ್ಮೆಂಟ್ ಅಗ್ರಿಮೆಂಟ್ ಅಂತೇಳಿ ಯಾರಾದ್ರೂ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರ ಅದು ಡಿ ಕೆ ಶಿವಕುಮಾರ್ ಅವರಾಗವರೇ ಹೇಳಿದ್ದು ತಾನೇ ಅದನ್ನು. ಅದಾದಮೇಲೆ ಅಲ್ಲಿಂದ ಹಿಡ್ಕೊಂಡು ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ತಾವ್ರೆ. ಇವತ್ತು ಅಜಯ್ ಸಿಂಗ್ ಏನು ಹೇಳಿದ್ರು, ಸೆಷನ್ ಮುಗಿದ ಮೇಲೆ ಶುರುವಾಗುತ್ತೆ, ಹಾಗೆ ಆಗುತ್ತೆ, ತೀರ್ಮಾನ ಆಗುತ್ತೆ ಅಂತೇಳಿ. ಅದಕ್ಕೇನು ಸ್ಪೆಷಲ್ ಏನು ಜನರಲ್ ನಾಲೆಡ್ಜ್ ಏನು ಬೇಡ. ಇವತ್ತು ಜನಕ್ಕೆ ಗೊತ್ತಿರ್ತಕ್ಕಂಥ ಸತ್ಯ. ಯಾಕೆ ಸತ್ಯ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಇವತ್ತಿರ್ತಕ್ಕಂಥ ಹೈಕಮಾಂಡ್ ಇಟ್ಸ್ ದ ವೀಕೆಸ್ಟ್ ಹೈಕಮಾಂಡ್. 2013 UPA ಸರ್ಕಾರ ಇದ್ದು ಸೋನಿಯಾ ಗಾಂಧಿ ಅಧಿನಾಯಕಿ ಆಗಿದ್ರು ಕೂಡ ಇವರು ಡಿ ಕೆ ಶಿವಕುಮಾರ್ನ 9 ತಿಂಗಳು ಒಳಗಡೆಗೆ ಸೇರಿಸಿರಲಿಲ್ಲ ಸಿದ್ದರಾಮಯ್ಯನವರು. ಅವ್ರನ್ನ ಮಿನಿಸ್ಟರ್ ಮಾಡಿ ಅಂತ ಹೇಳ್ತಕ್ಕಂಥ ಶಕ್ತಿನೂ ಕಾಂಗ್ರೆಸ್ಗೆ ಇರಲಿಲ್ಲ. ಅವತ್ತು ಅಷ್ಟು ಸ್ಟ್ರಾಂಗ್ ಆಗಿದ್ರು ಸಿದ್ದರಾಮಯ್ಯನವರು, ಅಷ್ಟು ವೀಕ್ ಆಗಿತ್ತು ಅವತ್ತಿನೇ. ಇವತ್ತು ಇಟ್ ಈಸ್ ದ ವೀಕೆಸ್ಟ್ ರೀ. ಕೇವಲ ಕರ್ನಾಟಕದ ವಿಷಯ ಅಲ್ಲ, ರಾಜಸ್ಥಾನ ಹೇಗೆ ಕಳ್ಕೊಂಡ್ರು, ಅಲ್ಲಿ ಅಶೋಕ್ ಗೆಹ್ಲೋಟ್ ಬಾಯಿ ಮುಚ್ಚಕ್ಕಾಗಲಿಲ್ಲ, ಸಚಿನ್ ಪೈಲಟ್ ಬಾಯಿ ಮುಚ್ಚಕ್ಕಾಗಲಿಲ್ಲ. ಛತ್ತೀಸ್ಗಢಲ್ಲಿ ಏನ್ ಮಾಡ್ಕೊಂಡ್ರು, ಅಲ್ಲೂ ಭೂಪೇಶ್ ಬಘೇಲ್ದು ಬಾಯಿ ಮುಚ್ಚಕ್ಕಾಗಲಿಲ್ಲ, KP ಸಿಂಗ್ದೇವ್ದು ಬಾಯಿ ಮುಚ್ಚಕ್ಕಾಗಲಿಲ್ಲ. ಮಧ್ಯಪ್ರದೇಶ ಯಾಕೆ ಕಳ್ಕೊಂಡ್ರು, ಅಲ್ಲಿ ಕಮಲ್ನಾಥ್ದು ಬಾಯಿ ಮುಚ್ಚಕ್ಕಾಗಲಿಲ್ಲ, ಅಥವಾ ಜ್ಯೋತಿರಾದಿತ್ಯ ಸಿಂಧ್ಯದು ಬಾಯಿ ಮುಚ್ಚಕ್ಕಾಗಲಿಲ್ಲ. ಇದೇ ಪ್ರಾಬ್ಲಮ್. ಈ ವೀಕೆಸ್ಟ್ ಹೈಕಮಾಂಡ್ ಇದ್ದಾಗ ಸಣ್ಣ ಪುಟ್ಟವರು ಬಲಿಷ್ಠ ಹುಲಿಗಳಾಗ್ಬಿಡ್ತಾರೆ, ಟಗರುಗಳಾಗ್ಬಿಡ್ತಾರೆ. ಹಾಗಾಗಿ ಒಂದು ಇವರಿಗೆ ತಾಕತ್ತೆ ಹೇಳ್ತಿರ್ತಕ್ಕಂಥ ಹೈಕಮಾಂಡ್ ಒಳಗಡೆ ಎಲ್ಲರೂ ಲೀಡರ್ಗಳೇ. ಎರಡನೇದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬಿತ್ತಾ ಇಲ್ಲ ಅಂತ ಹೇಳಿದ್ರೆ, ಬಿಹಾರ ಚುನಾವಣೆ ಆದ್ಮೇಲೆ ಎಲ್ಲರಿಗೂ ಇಟ್ಸ್ ರೈಟಿಂಗ್ ಆನ್ ದ ವಾಲ್, ಇನ್ನ ಜನ್ಮದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹಪ್ಪಾಹಪ್ಪಿಗೂ ಇದೇ ಕಾರಣ. ಇನ್ಯಾವತ್ತೂ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ 2020 ಪ್ಲೀಸ್ 10 ಸೆಕೆಂಡ್ ಮುಗಿಸ್ಬಿಡ್ತೀನಿ ಸರ್. ಪೂರ್ವಕವಾಗಿ ನಿಮ್ದು ಅಷ್ಟು ಬಲಿಷ್ಠ ಹೈಕಮಾಂಡ್ ಇದ್ಬಿಟ್ಟು ಇವತ್ತಿಗೂ ಕೂಡ ಈ ಅರವಿಂದ್ ಲಿಂಬಾವಳಿ ಗ್ಯಾಂಗಿನ ಬಾಯಿ ಮುಚ್ಚೋಕ್ಕಾಗಿಲ್ಲ. ಇವತ್ತು ಪಾಪ ರಾಜ್ಯಾಧ್ಯಕ್ಷರಿಗೆ ಗ್ಯಾರಂಟಿನೇ ಇಲ್ಲ ತಾವು ಇನ್ನೊಂದು ವರ್ಷ ಇರ್ತೀನೋ ಇಲ್ವೋ ಅಂತ. ಹಂಗೂ 2 ವರ್ಷ ಮುಗಿದಕ್ಕೆ ಅವರಷ್ಟಕ್ಕೆ ಅವರೇ ಸಂಭ್ರಮಾಚರಣೆ ಮಾಡ್ಕೊಂಡ್ರು ಮೊನ್ನೆ. ತೆಗಿರಿ ಡೆಲ್ಲಿಗೆ ಹೋಗ್ತಾರೆ. ಪವರ್ ಇಲ್ದೇನೆ ಪವರ್ ಸ್ಟ್ರಗಲ್ ನಡೀತಾ ಇದೆ. ಅಧಿಕಾರ ಇದೆ, ನಮ್ಮಲ್ಲಿ ಒಂದ್ ನಿಮಿಷ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಅವಧಿ ಮುಗಿದ ಎಷ್ಟು ದಿವಸ ಆಯ್ತು ಹೇಳಿ, ನೀವ್ಯಾಕೆ ಅವ್ರಿಗೆ ಕೇಳಲ್ಲ? ನೋಡಿ, ನಮ್ಮಲ್ಲಿ ಇವನ್ ನ್ಯಾಷನಲ್ ಪ್ರೆಸಿಡೆಂಟ್ನು ಜಾಗ ಖಾಲಿ ಇಲ್ಲ, ರಾಜ್ಯ ಪ್ರೆಸಿಡೆಂಟ್ನು ಜಾಗ ಖಾಲಿ ಇಲ್ಲ. ಸಮರ್ಥವಾದ ನಾಯಕರು ಪಾರ್ಟಿಯನ್ನ ದೇಶದ ಮಟ್ಟದಲ್ಲಿ ಅವಧಿ ಮುಗಿದು 1.5 ವರ್ಷ ಆಯ್ತು, ಇನ್ನೊಬ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿಜಯೇಂದ್ರ ಬಿಟ್ಟು ನಾನು ಅಧ್ಯಕ್ಷ ಅಂತ ಯಾರನ್ನ ಮಾತಾಡ್ತಾವ್ರ? ಯಾರು ಮಾತಾಡ್ತಾರೆ ಅಧ್ಯಕ್ಷ ಅಂತ ಹೇಳಿ? ನನ್ ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ಸರ್. ಕುಮಾರ್ ಬಂಗಾರಪ್ಪನವ್ರ ಮನೇಲಿ ಪದೇ ಮೀಟಿಂಗ್ ಆಗುತ್ತಲ್ಲ ಸರ್, ಯಾಕೆ ಆಗುತ್ತೆ ಸರ್ ಅದು? ಹಾಕಿದ್ರಿ ಸರ್ ನೀವು? ಅರವಿಂದ್ ಲಿಂಬಾವಳಿ ಅವ್ರು ಯಾಕೆ ಸರ್ ಹೋಗ್ತಾರೆ ಮೀಟಿಂಗು? ದಾವಣಗೆರೆಯಲ್ಲೆಲ್ಲ ಮೀಟಿಂಗ್ ಆಗುತ್ತಂತಲ್ಲ ಸರ್, ಯಾಕೆ ಆಗುತ್ತೆ ಸರ್? ಇವತ್ತಿನ ಚರ್ಚೆ ವಿಚಾರ ಅದಲ್ಲದೆ ಹೋದ್ರು ಕೂಡ ಜನ ಇದನ್ನು ಗಮನಿಸ್ತಿದ್ದಾರೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡು ಮಾತನಾಡಬೇಕು. ವೀಕೆಸ್ಟ್ ಹೈಕಮಾಂಡ್ ಅಂದ್ರೆ ಚಂದ್ರಶೇಖರ್ ಅವರೇ, ನೀವೇ ಉತ್ತರ ಕೊಡಿ ಇದಕ್ಕೆ. ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಬಂದ ಇದು ಖಾತ್ರಿ ಹೌದೋ ಇಲ್ಲೋ ಗೊತ್ತಿಲ್ಲ, ನಮಗ್ ಸಿಕ್ಕಿದ್ದು ನಿಖೇತ್ ಅವ್ರು ಬೇಕಾದ್ರೆ ಕ್ಲಾರಿಫಿಕೇಶನ್ ಕೊಡ್ಲಿ. ಸೋನಿಯಾ ಗಾಂಧಿ ಅವರಿಂದ ಬಂದ ಒಂದೇ ಒಂದು ಸಂದೇಶದಿಂದ ಈ ಟ್ವಿಟರ್ ನಲ್ಲಿ ವಾರ್ ಮಾಡ್ತಾ ಇದ್ದವ್ರು ಇವತ್ತು ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಕೂತಿದ್ದಾರೆ ಸರ್. ಅದು ಹೈಕಮಾಂಡ್ ನ ಸಂದೇಶಕ್ಕೆ ಇರೋ ಪವರ್. ಎಲ್ ವೀಕ್ ಆಗಿದೆ, ಕೂತಿದ್ದಾರೆ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ. ಇವತ್ತು ಕೂರಿಸಿ ನೋಡೋಣ ಯತ್ನಾಳ್ ಅವರನ್ನ, ವಿಜಯೇಂದ್ರ ಅವರನ್ನ ಒಂದೇ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ನಮ್ಮ ಪಕ್ಷದಲ್ಲಿ ಇದ್ದ ಕೂರಿಸಬೇಕಾಗಿತ್ತು ಸರ್. ನೋಡಿ, ಗಾಳಿಲಿ ಗುಂಡೋಡಿಬೇಡಿ, ಇರೋ ವಿಷಯ ಮಾತಾಡಿ. ಪ್ರಶ್ನೆ ಕೇಳಿದ್ರೆ ಈಗ ವಿಜಯೇಂದ್ರ ಅವರ ಅಧ್ಯಕ್ಷ ಅಲ್ಲ, ನಾನು ಅಧ್ಯಕ್ಷ ಅಂತ ನಮ್ಮಲ್ಲಿ ಯಾರನ್ನ ಹೇಳ್ತಾವ್ರ? ಆದ್ರೆ ಸಿದ್ದರಾಮಯ್ಯನವರು ಅಧ್ಯಕ್ಷ ಅಲ್ಲ, ಸಿದ್ದರಾಮಯ್ಯ ಕೆಳಗಿಳಿಸಬೇಕು ಅಂತೇಳಿ 100 ಜನ ಮಾತಾಡ್ತಾವ್ರೆ ಕಾಂಗ್ರೆಸ್ ಅಲ್ಲೇನೆ. ಡಿ ಕೆ ಶಿವಕುಮಾರ್ ಡಿಪ್ಟಿ ಚೀಫ್ ಮಿನಿಸ್ಟರ್ ಅಲ್ಲ. ತಡೀರಣ್ಣ, ಯಾಕಂದ್ರೆ ನಾನು ಮಾತಾಡಿಲ್ಲ. ಶಾಸಕ ಬೆಂಬಲ ಇರೋದನ್ನ ಯಾರು ಇಳಿಸಕ್ಕಾಗಲ್ಲ, 2.5 ವರ್ಷ ಪೂರ್ಣಾವಧಿ ಮಾಡ್ತಾರೆ. ನಿಮ್ಗೆ ಜೈ ಆಯ್ತಾ. ಆಮೇಲೆ DCM ಡಿ ಕೆ ಶಿವಕುಮಾರ್ ಒಬ್ಬರೇ ಆಗೋದು ಬೇಡ, ಇನ್ನು 3 ಜನ ಆಗ್ಬೇಕು ಅಂತೇಳಿ ನಾವೆಲ್ಲ ಹೇಳ್ತಿರೋದು. ಕಾಂಗ್ರೆಸ್ ಅವರೇ ಹೇಳ್ತಾವ್ರೆ. KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಲ್ಲ, ಬೇರೆಯವ್ರು ಆಗ್ಬೇಕು ಅಂತೇಳಿ ನಾನೆಲ್ಲ ಹೇಳ್ತಿರೋದು. ರಾಜಣ್ಣವರಿಂದ ಹಿಡ್ಕೊಂಡು ಜಾಕಿರೋಳಿಂದ ಅವರೇ ಹೇಳ್ತಾ ಇರ್ತಕ್ಕಂಥದ್ದು. ಅದ್ರ ಅರ್ಥ ಯಾಕೆ ಇಷ್ಟೊಂದು ಎಲ್ಲರೂ ಒಂಥರ ಬಿಡಾಡಿಗೆ ಇವ್ ದನಗಳಾದಂಗೆ ಆಗ್ಬಿಟ್ಟವ್ರೆ ಅಂತ ಹೇಳಿದ್ರೆ, ಯಾವಾಗ ಗಟ್ಟಿ ಹಿಡ್ತಾ ಇರಲ್ಲ ಆ ಸಂದರ್ಭದಲ್ಲಿ ಕಾಮನ್ ರೀ. ಇವತ್ತು ಕಾಮನ್. ನೀವು ಹೇಳಿದ್ರಿ ಅವ್ರು ಏನು ಸೋನಿಯಾ ಗಾಂಧಿ ಡೈರೆಕ್ಷನ್ ಕೊಟ್ಟಿದ್ದಂಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಅಂತೇಳಿ. ಮೊನ್ನೆನೂ ಕೂಡ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿದ್ದು. ವೇಣುಗೋಪಾಲ ಹೇಳಿದ್ದು ಏನಾಯ್ತು? ಆಮೇಲೆ ಏನು ಆಗ್ಲಿಲ್ಲ. 2 ದಿನಕ್ಕೆ ಇವ್ರ MLA ಮಾತಾಡಕ್ಕೆ ಶುರು ಮಾಡಿದ್ರು. ಏನು ಇಲ್ಲ ರೀ, ಅದೊಂಥರ ಸುಮ್ಮನೆ ಒಂದು ಇರ್ರೆಗ್ಯುಲರ್ ಮೀಟಿಂಗ್ ಅಷ್ಟೇನೆ ಅಂತ ಹೇಳಿ. ಅಕಸ್ಮಾತ್ ಏನಾದ್ರು ಒಂದು ಡಿಸಿಷನ್ ಆಗುತ್ತೆ ಅಂತ ಹೇಳಿ. 1 ನಿಮಿಷ ಸ್ಮಿತಾ, ಮೊದಲನೇ ದಿವಸದಿಂದ ಇದೇನು ಅಗ್ರಿಮೆಂಟ್ ಆಯ್ತಾ ಇಲ್ವಾ, 2.5 ವರ್ಷ ಇದೆ ಇಲ್ಲ ಅಂತಿದಾರಲ್ಲ, ಈ ಹೈಕಮಾಂಡ್ ಏನಾದ್ರು ಸ್ವಲ್ಪನಾದ್ರೂ ತಾಕತ್ತಿದ್ರೆ
ಅಗ್ರಿಮೆಂಟ್ ಆಗಿದೆ ಅಂತನಾದ್ರೂ ಹೇಳ್ಬೇಕು, ಇಲ್ಲ ಅಗ್ರಿಮೆಂಟ್ ಆಗಿಲ್ಲ ಅಂತನಾದ್ರೂ ಇವಾಗ ಹೇಳ್ಬೇಕು. ಹೇಳ್ಬೋದೇನೋ ಸರ್, ಕಾದ್ ನೋಡೋಣ ಅಷ್ಟೇ. ಇವಾಗ ಹೇಳ್ಬೋದೇನೋ, ಕಾದ್ ನೋಡೋಣ. ಕರ್ನಾಟಕ ಅಲ್ಲಲ್ಲ, ನಿಮ್ಮ ಪ್ರಕಾರವೂ ಕೂಡ 2.5 ವರ್ಷದ ಅಗ್ರಿಮೆಂಟ್ ಅಲ್ವಾ? ಮೊನ್ನೆ ಆಗಿದೆ 2.5 ವರ್ಷ. ಈಗ ಹೇಳ್ಬೋದೇನೋ, ಇಲ್ಲ ಅಂತನಾದ್ರೂ ಹೇಳ್ಬೋದೇನೋ. ಆದ್ರೆ ನೀಲ್ಕಂಠ್ ಸರ್, ಒಂದು ಬದಲಾವಣೆ ಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾತನಾಡಕ್ ಶುರು ಮಾಡಿದ್ದಾರೆ. ಡಿ ಕೆ ಸುರೇಶ್ ಅವರಂತೂ ಓಪನ್ ಆಗಿ ಹೇಳ್ತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಎಲ್ಲೂ ಹೋಗಿಲ್ಲ, ಅಲ್ಲಿ ಇದ್ದೇ ಇದೆ, ಅಲ್ಲಿ ಒಂದಲ್ಲ ಒಂದಿನ ಕೂತೆ ಕೂರ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ರೀತಿಯಲ್ಲಿ. ಹಿಂಗೆ ಈ ವಿಶ್ವಾಸವುಳ್ಳ ಮಾತುಗಳ ಸಂಖ್ಯೆ ಹೆಚ್ಚಾಗ್ತಿರೋ ಸಂದರ್ಭದಲ್ಲೂ ಕೂಡ ನಿಮಗೆ ಯಾವ ವಿಶ್ವಾಸ ಸರ್ 5 ವರ್ಷ ಮುಖ್ಯಮಂತ್ರಿ ಯಾಕೆ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ? ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೈಕಮಾಂಡು ಇನ್ನೊಂದು ಸೈಡು. ಮೊದಲನೇದಾಗಿ ನೀವು ಪತ್ರಕರ್ತರಿದ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು ಪ್ರಜೆಗಳಿಂದ ಆಯ್ಕೆ ಆಗಿರ್ತಾರೆ. ಶಾಸಕಾಂಗ ಪಕ್ಷದ ನಾಯಕನ ಯಾರು ಮಾಡಿದ್ರು? ಸಿದ್ದರಾಮಯ್ಯ ಸಾಹೇಬ್ ಮಾಡ್ಯಾರ. ಅವರಿಗೆ 100 ಮೇಲೆ ಶಾಸಕರ ಬೆಂಬಲ ಇದೆ. ಅವತ್ತೂ ಇತ್ತು 2013 ಖರ್ಗೆ ಸಾಹೇಬರು ಎದುರು ನಿಂತಾಗೂ ಅವ್ರಿಗೆ 80 ಓಟ್ ಬಿದ್ದಿದ್ದು. ಯಾರಿಗೆ? ಸಿದ್ದರಾಮಯ್ಯ ಸಾಹೇಬ್ರಿಗೆ. ಇವ್ರಿಗೆ ಎಷ್ಟು ಬಿದ್ದಿದ್ವು ಅದು ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಇದೆ MLA. ಇವತ್ತು ಪರಿಸ್ಥಿತಿ ಬದಲಾಗಿದೆಯಂತೆ ಸರ್. ಗೌಪ್ಯ ಮತದಾನ ಮಾಡ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಓಟ್ ಹಾಕೋರ್ ಸಂಖ್ಯೆ ಹೆಚ್ಚಾಗಿದೆ ಅಂತೆ. ಅದೇ ಕಾರಣಕ್ಕೆ ಸರ್ ನನಗೆ ಗೊತ್ತಿಲ್ಲ ಅಂತೆ. ಈ ಮಾತನ್ನ ನಮ್ಮ ಭಾಗದ ಹಿರಿಯ ಶಾಸಕರು ಮಾಜಿ ಸಚಿವರಾಗಿರೋ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು. MLAಗಳು ಲೆಕ್ಕಾಚಾರ ಆಯ್ತು, ಏನೇ ಇದ್ರು ಕೂಡ ಶಾಸಕಾಂಗ ಪಕ್ಷದಲ್ಲಿ ಕಲ್ಯಾಣಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಉತ್ತರ ಕೊಟ್ರು? ಹೌದು, ಶಾಸಕರೇ ಮುಖ್ಯಮಂತ್ರಿ ಮಾಡೋದು. ಬಟ್ ಇವ್ರು ಶಾಸಕರಾಗಿದ್ದಂಗೆ ಹೈಕಮಾಂಡ್ ಬಿ ಫಾರ್ಮ್ ಕೊಟ್ಟಿದ್ರಿಂದ ಅಲ್ವಾ? ಅದರಿಂದ ಹೈಕಮಾಂಡ್ ಹೇಳಿದ್ದೆ ಸ್ವತಂತ್ರವಾಗಿ ಪ್ರಿಯಾಂಕ್ ಖರ್ಗೆ ಆನ್ ರೆಕಾರ್ಡ್ ಮೊನ್ನೆ ಹೇಳಿದ್ರು. ಬಸವರಾಜ ರಾಯರೆಡ್ಡಿ ಅವರಿಗೆ ತೆಗೆದುಕೊಟ್ರು. ನೀವು MLA ಆಗಿದ್ದಂಗೆ ಹೈಕಮಾಂಡ್ ಕರ್ಕೊಂಡಿದ್ಕೆ ಅಲ್ಲಿ 18 ಸೀಟಿಂದ 6 ಸೀಟಿಗೆ ಬಂದ್ರಿ. ಅದನ್ನು ಒಂದ್ಸತಿ ಯೋಚನೆ ಮಾಡಿ. ನಾವ್ಯಾಕೆ ಹಿಂಗ್ ಯೋಚನೆ ಮಾಡಬಾರ್ದು? ಮೂವರೇ ಮಾಸ್ ಲೀಡರ್ಗಳು ಅದು ಉಳಿತಾ ಇರಲಿಲ್ಲ. ಈಗ ಅದನ್ನ ನೀಲ್ಕಂಠ ಅವರೇ, ಡಿ ಕೆ ಶಿವಕುಮಾರ್ ಅವರೇನೆ ಕೇಳಿಸ್ಕೊಂಬಿಡಿ ಸರ್, ಕೇಳಿಸ್ಕೊಂಡು ನೀವೇ ಉತ್ತರ ಕೊಡಿ. ಹೈಕಮಾಂಡ್ ನಿರ್ಧಾರ ಮಾಡ್ತು ಅಂತಂದ್ರೆ ನಮ್ಮ ಪಕ್ಷದಲ್ಲಿ ಶಾಸಕರ ತಲೆ ಎಣಿಕೆ, ಶಾಸಕರ ಬಲ ಬೆಂಬಲ ಇದ್ಯಾವುದು ಕೂಡ ಗಣನೆಗೆ ಬರೋದಿಲ್ಲ ಹೇಳಿರೋ ಡಿ ಕೆ ಶಿವಕುಮಾರ್ ಅವರೇ. ಸರ್ ನೀವು ಹೇಳ್ಬೋದು ಇಲ್ಲಿ ಕುತ್ಕೊಂಡು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ ಅಂತ ಹೇಳಿ. ಯಾರಿಗೆ ಗೊತ್ತು, ನಾಳೆ ದಿನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು CM ಆಗ್ಬೇಕು ಅಂತಂದ್ರೆ ಇಲ್ಲೇಬೇಕಾಗುತ್ತೆ ಸಿದ್ದರಾಮಯ್ಯನವರು. ನಾನು ಹೈಪೋಥೆಟಿಕಲ್ ಆಗಿ ಮಾತನಾಡ್ತಿದ್ದೀನಿ, ಬಟ್ ಇಂಥ ಸಂದರ್ಭ ಬಂದ್ರೆ ಅನಿವಾರ್ಯ ಕೂಡ. ಶಾಸಕರ ಬೆಂಬಲ ಇಲ್ಲದೆ ಯಾರನ್ನ ಆಡಳಿತ ಮಾಡಕ್ ಆಗ್ತದ ಮುಖ್ಯಮಂತ್ರಿ ಆಗಿ? ಅದು ಹೇಳ್ರಿ. ಈಗ ನಿಮ್ಮ ಇಲ್ಲಿ ಸ್ಟುಡಿಯೋ ಇದೆ, ಸ್ಟುಡಿಯೋ ಎಲ್ಲರೂ ನಿಮ್ಮ ಸ್ಟಾಫ್ ಸಪೋರ್ಟ್ ಇದ್ರೆ ನೀವು ಆಡಳಿತ ಮಾಡಕತ್ತೀರಿ. ಒಬ್ಬ ಮುಖ್ಯಮಂತ್ರಿ MLAಗಳು ಬಲ ಇಲ್ಲ ಅಂದ್ರೆ ಆಡಳಿತ ಮಾಡಕ್ ಆಗ್ತದ? ಕಾಂಗ್ರೆಸ್ ನಲ್ಲೇನೆ ಕಾಂಗ್ರೆಸ್ ನಲ್ಲೇನೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿರೋ ಶಾಸಕರು ಜಾಸ್ತಿ ಇದ್ದಾರೆ ಅಂತ ಹೇಳ್ತೀವಿ. ವಿರುದ್ಧ ಅಲ್ಲಿ ಗೆದ್ದು ಬರೋದೇ ಸಿದ್ದರಾಮಯ್ಯನ ಆಶೀರ್ವಾದದಿಂದಾನೆ. ನಾರ್ತ್ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿ ಕ್ಷೇತ್ರದಲ್ಲಿ 5 ಮತಗಳು ನಿರ್ಣಯಕ್ಕಿದೆ. ಅದರಲ್ಲಿ ಮೇಜರ್ ಕುರುಬ ಸಮಾಜವೇ 40ರಿಂದ 50 ಸಾವಿರ ಓಟು. ಹಂಗೆ ಸಿದ್ದರಾಮಯ್ಯ 1% ಈಗ ಅಲ್ಲ ಲಾಸ್ಟ್ ಟೈಮ್ 78 ಯಾಕೆ ಹೇಳಿದ್ರು ಅನ್ನೋದು ನನಗೆ ಕಾಡ್ತಾ ಇದೆ. 78 ಅಲ್ಲಿ ಕಾಂಗ್ರೆಸ್ನಾಗಿರೋ ಕುತಂತ್ರಗಳೇ ಸೋಲಿಸಿದ್ರು. ಕಾಂಗ್ರೆಸ್ನಾಗಿರೋ ಕುತಂತ್ರಗಳೇ ಸಿದ್ದರಾಮಯ್ಯ ಮತ್ತೆ CM ಆಗ್ತಾನ ಅಂತ ಕೆಲವು ಪಟ್ಟಭದ್ರ ಶಕ್ತಿಗಳೇ ಸೋಲಿಸಿದ್ರು. ನನಗೆ ಗೊತ್ತಿಲ್ಲ, ಬಟ್ ರಾಜುಗೌಡರು ಕೇಳಿದ ಪ್ರಶ್ನೆ ವ್ಯಾಲಿಡ್ ಇದೆ. ಅಹಿಂದ ಮತಗಳಿಂದಲೇ ಕಾಂಗ್ರೆಸ್ ಗೆಲ್ತಾ ಬಂದಿದೆ ಅಂತಂದ್ರೆ ಹಿಂದೆ ಸೋತಿದೆ ಕಾಂಗ್ರೆಸ್, ಅವಾಗ್ಲೂ ಕೂಡ ಸಿದ್ದರಾಮಯ್ಯನವರೇ ಫೇಸ್ ಆಗಿದ್ದು. ಒಕ್ಕಲಿಗರು ಯಾರು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅನ್ನೋದು ಅವರ ಅಭಿಮತ. ಇವಾಗ ಅವರು ಜನ MLA ಇದ್ದಾರೆ ಇವತ್ತು. ಬೆಂಬಲ ಕೊಡದೇ ಇರೋ ರೀತಿಯಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ ಬಣ ರಾಜಕೀಯ. ಅವ್ರು ಮಾತಾಡಿ. ಒಂದೇನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನೀವು ಒಬ್ಬ ಸಿದ್ದರಾಮಯ್ಯನವ್ರನ್ನ ಒಬ್ಬ ಜಾತಿ ನಾಯಕನನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ತಪ್ಪು. ಸಿದ್ದರಾಮಯ್ಯನವ್ರನ್ನ ಕುರುಬರ ನಾಯಕನ ಮಾಡಕ್ ಕೊಟ್ಟರೋರು ಸಿದ್ದರಾಮಯ್ಯನವ್ರಿಗೆ ನಿಜವಾದ ಅನ್ಯಾಯ ಮಾಡ್ತಾ ಇದ್ದಾರೆ.
ಅದೇ ತರ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇವಲ ಒಕ್ಕಲಿಗರ ನಾಯಕನ ಮಾಡಕ್ ಹೊರಟಿರೋರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ರನ್ನ ಬರೇ ದಲಿತರ ನಾಯಕನ ಮಾಡಕ್ ಹೊರಟವರು ಪರಮೇಶ್ವರ್ ಸಾಹೇಬ್ರಿಗೆ, ಖರ್ಗೆ ಸಾಹೇಬ್ರಿಗೆ ಅನ್ಯಾಯ ಮಾಡ್ತಿದ್ದಾರೆ. ನಾನು ಹೇಳ್ತಿರೋದು ಇವರೆಲ್ಲರೂ ಕೂಡ ಎಲ್ಲರ ಪ್ರೀತಿಯನ್ನ ಗಳಿಸಿ ನಾಯಕರಾಗಿ ಬೆಳೆದಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ನನಗೆ ಸಹಾಯ ಮಾಡಿಲ್ವಾ? ಮಾಡಿದ್ದಾರೆ. ಸಿದ್ದರಾಮಯ್ಯನವರು ನನಗೆ ಸಹಾಯ ಮಾಡಿಲ್ವಾ? ಮಾಡಿದ್ದಾರೆ. ಪರಮೇಶ್ವರ್ ಅವರು, ಖರ್ಗೆ ಸಾಹೇಬರು ಸಹಾಯ ಮಾಡಿಲ್ವಾ? ಮಾಡಿದ್ದಾರೆ. ಎಲ್ಲರೂ ಎಲ್ಲಾ ಜಾತಿ ಜನಾಂಗದ ಸಮುದಾಯಗಳ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ. ಆದರೆ ಒಂದು ಸಿದ್ದರಾಮಯ್ಯನವರು ಒಂದು ಅಹಿಂದ ಚಳುವಳಿಯಿಂದ ಮೇಲೆದ್ದು ಬಂದ ನಾಯಕ, ಜನತಾದಳದಿಂದ ಅವ್ರನ್ನ ಹೊರಗಾಕ್ತಂಥ ಸಂದರ್ಭದಲ್ಲಿ ಅಹಿಂದ ಮಾಡಿದ್ರು ಅನ್ನೋ ಕಾರಣಕ್ಕಾಗಿಯೇ ಹೊರಗಾಕ್ತಂಥ ಸಂದರ್ಭದಲ್ಲಿ ಅವರು ಅಹಿಂದ ಸಮುದಾಯಗಳ ನ್ಯಾಯಕ್ಕೋಸ್ಕರ ಧ್ವನಿ ಎತ್ಕೊಂಡು ಬಂದರು. ನಾನು ನೀಲ್ಕಂಠ್ ಹೇಳಿದ ಮಾತನ್ನ ನಾನು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾನು ವಿರೋಧಿಸ್ತೀನಿ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಕೇಳಿ. ನೀಲ್ಕಂಠ್ ಒಂದು ನಿಮಿಷ. ಈಗ ಕುರುಬರು ಎಸ್ ಟಿ ಹೋರಾಟ ಮಾಡಿದ್ರು, ಸಿದ್ದರಾಮಯ್ಯನವರು ಆ ಸಮಾವೇಶಕ್ಕೆ ಬರಲಿಲ್ಲ. ಅವತ್ತು ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅವ್ರು ಹೇಳಿದ್ದು ನಾನು ಯಾವುದೇ ಒಂದು ಜಾತಿ ಸಮುದಾಯದ ನಾಯಕನಲ್ಲ, ಇನ್ನೂ ಹಿಂದುಳಿದ ಎಷ್ಟೋ ಸಮುದಾಯಗಳಿದ್ದಾವೆ, ಅವರೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರು. ಹೀಗಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಒಕ್ಕಲಿಗ ಮುಖಂಡರಲ್ಲೂ ಕೇಳ್ಕೊಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೇವಲ ಒಕ್ಕಲಿಗರ ನಾಯಕರನ್ನಾಗಿಸ್ಬಿಡಿ, ಸಿದ್ದರಾಮಯ್ಯ ಅವ್ರನ್ನ ಕೇವಲ ಅಲ್ಲಿ ಆ ಕ್ಷೇತ್ರದಾಗ ಯಾವ ಜಾತಿ ಜಾಸ್ತಿ ಆದ ಅಲ್ಲಿ ಟಿಕೆಟ್ ಕೊಡ್ತಾರ. ಜಾತಿ ನೋಡಿ ಜಾತಿ ಇಲ್ಲದ ನಿಮ್ಮ ಮುಂದೆ ಜಾತಿ ನೋಡಿ ನಿಗಾ ಮಂಡಳಿ ಅಧ್ಯಕ್ಷ ಮಾಡಿದ್ರು. ನಾನು ಕೆಲಸ ಮಾಡಿದಕ್ಕೆ ಮಾಡಿದ್ದಾರೆ. ಜಾತಿ ಇಲ್ಲ, ನಾನು ಕೆಲಸ ಮಾಡಿದಕ್ಕೆ ಮಾಡಿದ್ದಾರೆ. ಈಗ ನೀನು ಜಾತಿ ಇಲ್ಲದಿದೆಯಪ್ಪ, ನಿಂದ್ಯಾಕೆ ಮಾಡಲಿಲ್ಲ? ಅಲ್ಲಪ್ಪ, ನೀನು ಕುರ್ಬಾ, ನಿಂದ್ಯಾಕೆ ಮಾಡಲಿಲ್ಲ? ಹಾಗಾದ್ರೆ ನಾನು ಕೆಲಸ ಮಾಡಿದಕ್ಕೆ ಮಾಡಿದ್ದಾರೆ. ಸಮುದಾಯದಿಂದ ಏನ್ ಸ್ಥಾನಮಾನ ಸಿಗ್ಬೇಕಾಗಿತ್ತೋ ಸಿಕ್ಕಿದೆ. ಒಂದು ಸಂಘಟನೆಯ ಅಧ್ಯಕ್ಷರು ಏನೋ ಆಗಿದ್ದಾರೆ, ಅದು ಅವ್ರಿಗೆ ಸಿಕ್ಕಿರೋದು. ಬಟ್ ನನಗಿರೋ ಪ್ರಶ್ನೆ, ರವೀಂದ್ರ ರೇಷ್ಮೆ ಸರ್, ಈ ಇಂಟರ್ವೆಲ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು. ಈ ಅಸೆಂಬ್ಲಿ ಆದ ತಕ್ಷಣ, ಅಧಿವೇಶನ ಆದ ತಕ್ಷಣ ಮತ್ತೊಮ್ಮೆ ಈ ಕುರ್ಚಿ ಕಾದಾಟ ಶುರುವಾಗುತ್ತೆ ಅಂತ ಹೇಳಿ ಹೈಕಮಾಂಡ್ ಇನ್ನೂ ಕೂಡ ವೇಟ್ ಅಂಡ್ ಸಿ ಹಂತದಲ್ಲೇ ಇರಲಿಕ್ಕೆ ಅವಕಾಶಗಳು ಉಳಿದಿದೆಯಾ ಅಂತ. ಅಸೆಂಬ್ಲಿ ಆಗ್ಲಿ, ಆಮೇಲೆ ನಾವು ಮಾತನಾಡೋಣ. ಏನಾಗುತ್ತೆ ಅಂತಂದ್ರೆ, ಹೀಗೇನೆ ತಿಥಿ ಹುಣ್ಣಿಮೆ ಅಮಾವಾಸ್ಯೆ ಅಂತ ನೋಡ್ತಾ ಹೋದ್ರೆ ಮುಂದೆ ಸಂಭಾವ್ಯ ಮುಖ್ಯಮಂತ್ರಿ ಯಾರಿರ್ತಾರೆ, ಉತ್ತರಾಧಿಕಾರಿ ಆಗೋರು, ಅವ್ರಿಗೆ ಕಾಲಾವಕಾಶ ಬೇಕು. ಮುಖ್ಯಮಂತ್ರಿ ಪದವಿ ಬರೀ ಅಡ್ಮಿನಿಸ್ಟ್ರೇಷನ್ ಚೀಫ್ ಸೆಕ್ರೆಟರಿ ತರ ಅಲ್ಲ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಜನವರಿಯಲ್ಲಿ ರಾಜ್ಯಪಾಲರ ಭಾಷಣ ಮಾಡಿಸ್ಬೇಕು. ಒಬ್ಬ ಹೊಸ ಮುಖ್ಯಮಂತ್ರಿ ತನ್ನ ಅನಿಸಿಕೆಗಳೇನಿರುತ್ತೆ ಅದನ್ನು ಹೇಳಿಸ್ತಾರೆ ಭಾಷಣದ ಮೂಲಕ. ಹೊಸ ಬಜೆಟ್ ಮಂಡಿಸಬೇಕು, ಅದು ಕೂಡ ಅಷ್ಟೇ, ಹೊಸ ಸರ್ಕಾರದ ಬಜೆಟ್ ಅಲ್ಲ. ಬಹುತೇಕ ಈಗಿರೋ ಸೌದ್ಯಗಳು ಅನೇಕರು ಮುಂದುವರಿಬಹುದು, ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ಖಂಡಿತವಾಗೂ. ಆದರೆ ಮುಖ್ಯಮಂತ್ರಿ ಆಗಿರೋರಿಗೆ ಸಾಕಷ್ಟು ಕಾಲಾವಕಾಶ ಕೊಡ್ಬೇಕು, ಇಲ್ಲದ್ರೆ ಪಂಜಾಬ್ನಲ್ಲಿ ಆದಂಥ ದುರಂತ ಆಗೋಗ್ಬಿಡುತ್ತೆ. ಆಮೇಲೆ ಒಕ್ಕಲಿಗ ಸಮುದಾಯದ ಅಳುಕಿಗೆ ಮತ್ತು ಆತಂಕಕ್ಕೆ ಕಾರಣ ಏನು ಅಂತಂದ್ರೆ, ದೇವೇಗೌಡರು 1996ರಲ್ಲಿ ಪ್ರಧಾನಮಂತ್ರಿ ಆದಾಗ ಅವ್ರೇನು ಅಪೇಕ್ಷೆ ಮಾಡಿರಲಿಲ್ಲ, ಅರ್ಜಿ ಹಾಕಿರಲಿಲ್ಲ. ಕಾರಣ ಆ ಸನ್ನಿವೇಶದಲ್ಲಿ ಅವ್ರು ಆದ್ರು. ಕಾಂಗ್ರೆಸ್ ಬಾಯ ಬೆಂಬಲ ಕೊಟ್ಟಿತ್ತು. 10 ತಿಂಗಳಲ್ಲಿ ದೇವೇಗೌಡರ ಬಗ್ಗೆ ಯಾವ ರೀತಿ ಸದಭಿಪ್ರಾಯ ಮೂಡಿತು ಅಂತಂದ್ರೆ, ಅವ್ರು ರಾಜೀನಾಮೆ ಕೊಟ್ಟಾಗ ಎಲ್ರಿಗಿಂತ ಹೆಚ್ಚು ಮರುಗಿದವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದ ಶಿವಸೇನಾ ನಾಯಕ, ಅವ್ರು ಮುಂದೆ ಸ್ಪೀಕರ್ ಕೂಡ ಆದ್ರು. ಅವ್ರು ಹೇಳಿದ್ರು, ನೀವು ವಾರಕ್ಕೊಮ್ಮೆ ಬೆಂಗಳೂರಿಗೆ ಬಂದು ಹೋಗ್ತಾರೆ ದೇವೇಗೌಡರು ಅಂತ ಅಪಹಾಸ್ಯ ಮಾಡ್ತಾರೆ. ಇಲ್ಲ, ಮಹಾರಾಷ್ಟ್ರಕ್ಕೆ ಅವ್ರು 8 ಸಾರಿ ಬಂದಿದ್ರು, ಅನೇಕ ವರ್ಷಗಳು. ಮನೋಹರ್ ಜೋಶಿ ಅವರು 8 ಸಾರಿ ಬಂದಿದ್ರು, ಅನೇಕ ವರ್ಷಗಳು ನೆನಗುದಿಗೆ ಬಿದ್ದಿದ್ದ ಯೋಜನೆಗಳಿಗೆಲ್ಲ ದೇವೇಗೌಡರು ನಮ್ಗೆ ಇದನ್ನು ಕೊಟ್ಟಿದ್ರು. ಯಾಕೆ ಅವ್ರು ನಡೆಸಿದ್ರು ಅಂತ. ಅವತ್ತು ದೇವೇಗೌಡರು ರಷ್ಯಾ ಪ್ರವಾಸಕ್ಕೆ ಹೋದಾಗ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸೀತಾರಾಮ್ ಕೇಸಿ ಅವರು ಎ ಸಿ ಅಧ್ಯಕ್ಷರು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಬೆಂಬಲ ವಾಪಸ್ ತಕೊಂಡಾಗ ಮರುದಿವಸ ದೇವೇಗೌಡರೊಬ್ಬರೇ ಕೆಳಗಿಳಿದಿದ್ದು, ಮಾರದಿವಸ ಇಡೀ ಮಂತ್ರಿಮಂಡಲ ಯುನೈಟೆಡ್ ಫ್ರಂಟ್ ಮಂತ್ರಿಮಂಡಲ ಮುಂದುವರಿತು. ಐಕ್ಯ ಗುಜರಾತ್ ಪ್ರಧಾನಮಂತ್ರಿ ಆದರು. ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಉತ್ತರ ಕೊಟ್ಟಿಲ್ಲ. ಅಟ್ಲೀಸ್ಟ್ ಕರ್ನಾಟಕ ಕಾಂಗ್ರೆಸ್ಗೆ ಉತ್ತರ ಕೊಡಬೇಕಾಗಿತ್ತು. ಯಾಕೆ ದೇವೇಗೌಡರ ಸುಮ್ಮನೆ ಇಳಿಸ್ಬಿಟ್ರಿ ಅಂತ. ಅವರು ಈ ಭಯೋತ್ಪಾದನೆ ಇದ್ದ ಕಾಶ್ಮೀರಕ್ಕೆ 2 ಸಾರಿ ಹೋಗ್ಬಿಟ್ಟು ಅಸೆಂಬ್ಲಿ ಚುನಾವಣೆ ನಡೆಸಿದ್ರು ದೇವೇಗೌಡರು. ಈಶಾನ್ಯ ಪ್ರಾಂತಗಳಿಗೆ ದೇವೇಗೌಡರು ಚಾಲನೆ ಕೊಟ್ಟ ಯೋಜನೆಗಳಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ಥರ ಇದ್ರು ಕೂಡ ಯಾಕೆ ಏನು ಕಾರಣ ಕೊಡದೆ? ಅದಕ್ಕೆ ಒಕ್ಕಲಿಗ ಸಮುದಾಯದ ಆತಂಕ. ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೋ ಕೆಲವು ಸಾರಿ ನಮ್ಮ ನಾಯಕರಿಗೆ ಅಂದರೆ 2013ರಲ್ಲಿ ಯಾವ ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿರಲ್ಲ. ಸಿದ್ದರಾಮಯ್ಯನವರು ಪ್ರಶ್ನಾತೀತ ಅಂತಿತ್ತು. ಇವತ್ತು ತಮ್ಮ ಸಮುದಾಯದಿಂದ ಒಬ್ಬ ನಾಯಕ ಮುಂಚೂಣಿಗೆ ಬಂದಿದ್ದಾನೆ, ಅದಕ್ಕೆ ಬೇಕಂತ ಅನುಭವ, ಸಾಮರ್ಥ್ಯ ಮತ್ತು ಸಾಧನೆ ಮಾಡಿ ತೋರಿಸ್ತಾನೆ ಅಂದ್ಬಿಟ್ಟು ಅವ್ರು ಹಕ್ಕೊತ್ತಾಯ ಮಾಡಿದ್ದಾರೆ. ಅದ್ರೇನು ತಪ್ಪಿಲ್ಲ. ಈ ಕುರುಬರ ಸ್ವಾಮಿಗಳು ಅಷ್ಟು ಅವರು ಬೇರೆ ಬೇರೆ ಮಾಡ್ತಿರ್ತಾರೆ. ಬಟ್ ನೋಡಿ, ಲಿಂಗಾಯತ ಸ್ವಾಮಿಗಳು ಯಾರು ಲಿಂಗಾಯತ ಹೆಸರು ಹೇಳ್ತಾ ಇಲ್ಲ. 39 ಜನ ಲಿಂಗಾಯತ ಶಾಸಕರಿದ್ರು ಕೂಡ ಒಬ್ರು ಪ್ಯಾನೆಲ್ಗೆ ಹೆಸರು ಬರ್ತಾ ಇಲ್ಲ. ಯಾಕಂದ್ರೆ ಆ ರೀತಿ ನಾಯಕತ್ವವನ್ನು ಯಾರು ಪ್ರದರ್ಶನಕ್ಕೆ ಸಾಧ್ಯವಾಗಿಲ್ಲ ಈಗಿರೋ ಶಾಸಕರುಗಳಿಗೆ, ಮಂತ್ರಿಗಳಿಗೆ. ಸರಿ, ಬಟ್ ಕುಮಾರಸ್ವಾಮಿ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರು. ಸಮುದಾಯದ ಸ್ವಾಮಿಗಳು ಬಂದು ಡಿ ಕೆ ಶಿವಕುಮಾರ್ ಅವ್ರ ಪರ ಮಾತನಾಡ್ತಿರೋದಕ್ಕೆ ಅವ್ರಿಗಿರೋ ಆತಂಕ. ಇದನ್ನ ಅನೇಕ ಒಕ್ಕಲಿಗ ಸ್ವಾಮೀಜಿಗಳು ನಮ್ಮ ಪ್ಯಾನೆಲ್ ಅಲ್ಲಿ ಕೂತಾಗ್ಲೂ ಕೂಡ ಹೇಳಿದ್ದು, ನಾವು ಪಕ್ಷವನ್ನ ನೋಡ್ತಾ ಇಲ್ಲ, ಸಮುದಾಯವನ್ನ. ಕಾಂಗ್ರೆಸ್ ಪಕ್ಷದಿಂದ ಯಾಕೋ ಪದೇ ಪದೇ ಒಕ್ಕಲಿಗ ಸಮುದಾಯದ ನಾಯಕರನ್ನ ಬೇಕಾದಾಗ ಬಳಕೆ, ಅಧಿಕಾರದ ವಿಚಾರದಲ್ಲಿ ನಿರ್ಲಕ್ಷ್ಯ ಅನ್ನೋ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ಒಕ್ಕಲಿಗ ಸಮುದಾಯದವರು ಅನ್ನೋ ಕಾರಣಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತನಾಡ್ತಿದೀವಿ ಅಂತ. ಆದ್ರೆ ಕುಮಾರಸ್ವಾಮಿ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರು. ರಾಜಗೌಡ್ರಿ, ಕುಮಾರಸ್ವಾಮಿ ಅವ್ರ ಕೋಪ ಏನ್ ಮಾಡ್ಕೊಳ್ಳಿ,
ತೆಗೆದುಕೊಳ್ಳಿಲ್ಲ. ಮಾಧ್ಯಮಗಳಲ್ಲಿ ಸ್ವಾಮೀಜಿಗಳ ಬಗ್ಗೆ ಚರ್ಚೆಗಳ ಶುರುವಾದಾಗ ಅವ್ರು ಹೇಳಿದ್ರು ಸ್ವಾಮೀಜಿಗಳು ರಾಜಕೀಯ ಮಾತಾಡಬಾರ್ದು ಅಂತ ಹೇಳಿದರೆ ವಿನಃ ಕೋಪ ಮಾಡ್ಕೊಂಡು ಎಲ್ಲೂ ಕೂಗಾಡಿದ್ದೇನು ಕಾಣಲಿಲ್ವಲ್ಲಪ್ಪ. ನನಗಂತೂ ಯಾವುದು ಕಂಡಿಲ್ಲ. ಇರೋ ವಿಚಾರನ ಅವ್ರು ನೇರವಾಗಿ ಹೇಳಿದ್ದಾರೆ, ಸ್ವಾಮೀಜಿಗಳು ರಾಜಕೀಯಕ್ಕೆ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ನನಗಂತೂ ಏನು ಅದ್ರಲ್ಲಿ ಏನು ತಪ್ಪು ಅಂತ ಕಾಣ್ತಾ ಇಲ್ಲ, ಕೋಪ ಮಾಡ್ಕೊಂಡು ಕಾಣ್ತಾ ಇಲ್ಲ. ಸಮುದಾಯದ ಜನರ ಅಪೇಕ್ಷೆಗಳು ವೇದಿಕೆ ಸಿಗೋದಿಲ್ಲ, ಎಲ್ಲಾ ಜನ ನೋಡಿ ಬಂದು ಅಲ್ಲಲ್ಲ ಈಗ ಪ್ರತಿನಿಧಿಯಾಗಿ ಸ್ವಾಮೀಜಿಗಳು ಮಾತನಾಡ್ತಿದ್ದಾರೆ, ತಪ್ಪೇನು? ಖಂಡಿತವಾಗ್ಲೂ ಅವ್ರದ್ದು ನಿರ್ಮಲಾನಂದ ಸ್ವಾಮೀಜಿಗಳು ಹೇಳಿದ್ರು ಅದನ್ನ ಮಾಧ್ಯಮಗಳಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳು ನೇರವಾಗಿ ಒತ್ತಾಸೆ ಇಟ್ಟು ಹೇಳ್ತಾ ಇದ್ದಾರೆ ಅನ್ನೋ ವಿಚಾರ ಬಂದಾಗ ನಮ್ಮ ಸ್ವಾಮೀಜಿಗಳ ವಿಚಾರನ ನೀವು ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋ ರೀತಿ ತರದ್ ಬೇಡ ಅಂತೇಳಿ ಹಾಗಾಗಿ ಅವ್ರದ್ದು ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಸ್ವಾಮೀಜಿಗೆ ಇನ್ನು ಕೆಲವು ಸ್ವಾಮೀಜಿಗಳು ಓಪನ್ ಆಗಿ ಬಂದು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಲೇಬೇಕು ಅಂದಾಗ ಈಗ ಸ್ವಾಮೀಜಿಗಳೀಗ ಕನಕಪೀಠದ ಕಾಗಿನೆಲೆ ಕನಕಪೀಠದವರು ಮಾತಾಡಿದ್ರು, ಎಲ್ಲಾ ಸ್ವಾಮೀಜಿಗಳು ಮಾತಾಡಕ್ಕೆ ಶುರುವಾದಾಗ ಏನಾಗ್ತದೆ, ರಾಜಕೀಯ ವಿಪ್ಲವಗಳಾಗ್ತವೆ ಅನ್ನೋ ಒಂದು ಉದ್ದೇಶದಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ ಅಂತ ನನಗೆ ಕಾಣ್ತಾ ಇಲ್ಲ. ಉದ್ದೇಶ ನಮ್ಮ ಜೊತೆಯಲ್ಲೂ ಕೂಡ ಸ್ವಾಮೀಜಿಗಳು ಇರೋದ್ರಿಂದ ಸಮಾಜ ಪರ ಜನಪರವಾಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಮಾತನಾಡೋದು ತಪ್ಪ ಸ್ವಾಮೀಜಿಗಳು ಅಂತ. ಒಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರೋ ಹಣಾಹಣಿ ನಡುವೆ ಒಂದು ಅತ್ಯಂತ ಮೆಚ್ಚುಗೆ ವಿಚಾರ ಯಾವುದು ಅಂತಂದ್ರೆ ಅವರಿಬ್ರು ಕೂಡ ಈ ಕ್ಷಣದವರೆಗೂ ಸಾರ್ವಜನಿಕ ಸಭ್ಯತೆ ಶಿಷ್ಟಾಚಾರದ ಲಕ್ಷ್ಮಣ ರೇಖೆ ದಾಟಿಲ್ಲ. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೊರಗೆ ಬಂದ್ಮೇಲೆ ಕೂಡ ಒಳಗೆ ಜೋರಾಗಿ ನಡೆದಿರ್ಬೋದು, ಮಾತಿಗೂ ಸಮರ ನಡೆದಿರ್ಬೋದು, ಸಾರ್ವಜನಿಕವಾಗಿ ಕಾಣಿಸ್ಕೊಂಡಾಗ ಪರಸ್ಪರ ಆ ತಮ್ಮ ಪಕ್ಷದ ಗೌರವ ಘನತೆ ಎಲ್ಲೂ ಚ್ಯುತಿ ಬಾರದಾಗ ನಡ್ಕೊಳ್ತಾ ಇದ್ದಾರೆ ಈ ಕ್ಷಣದವರೆಗೂ ಕೂಡ. ಈವನ್ ತಮ್ಮ ಬೆಂಬಲಿಗರನ್ನು ಕೂಡ ಆದಷ್ಟು ನಿಯಂತ್ರಣದಿಡೋ ಪ್ರಯತ್ನ ಮಾಡಿದ್ದಾರೆ. ಅದು ಉಳಿದವ್ರಿಗೂ ಮೇಲ್ಪಂಕ್ತಿ ಆಗಬೇಕು. ಯಾಕೆ ಬಿಜೆಪಿಲಿ ಆ ವಾತಾವರಣ ಕಾಣ್ತಾ ಇಲ್ಲ. ಕರ್ನಾಟಕ ಬಿಜೆಪಿಯಲ್ಲಿ ಅಂತ ಯಾಕೋ ಮೋದಿಗೂ ಈ ಬಿಜೆಪಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರು ನಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹಂಗಾಗಬಾರ್ದು. ಅಟ್ಲೀಸ್ಟ್ ಅಷ್ಟನ್ನು ಪಾಲಿಸಿದ್ದಾರೆ ಇಲ್ಲಿವರೆಗೂ. ನಾಳೆ ಬ್ರೇಕ್ಫಾಸ್ಟ್ ನಂತರ ಏನಾಗುತ್ತೆ ನೋಡ್ಬೇಕು. ಸರಿ, ಚಂದ್ರಶೇಖರ್ ಅವರು ಆ ಪಾಯಿಂಟ್ ನ ಸ್ವೀಕರಿಸಿದ್ದಾರೆ ಅಂತ ಭಾವಿಸ್ತಾ ನಾನು ಸ್ವಾಮೀಜಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಜನರ ಆಶೋತ್ತರಗಳು, ನೀವಿರೋ ಪ್ರದೇಶದ ಅಭಿವೃದ್ಧಿ ಕಾರ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಒಬ್ಬ ಸ್ವಾಮೀಜಿ ಆಗಿದ್ರು ಕೂಡ ಮಾತನಾಡ್ತಿದ್ದೀರಿ, ಬಟ್ ಸ್ವಾಮೀಜಿಗಳು ರಾಜಕೀಯ ಮಾತನಾಡಬಾರ್ದು ಅನ್ನೋದು ಈಗ ಹೆಚ್ಚಾಗಿ ಕೇಳೋಕ್ ಸಿಗ್ತಾ ಇರೋ ಅಭಿಪ್ರಾಯ. ಮತ್ತು ಆಶೀರ್ವಾದ ತೊಗೊಂಡು ಹೋಗಕ್ಕೆ ಬಂದಾಗ ಅವಾಗ ಏನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಆ ಸ್ವಾಮಿಗಳು ಒಬ್ಬರ ಪರವಾಗಿ ಏನಾದರೂ ಮಾತಾಡಿದ್ರೆ ಅಂದ್ರೆ ಇದು ಅವ್ರ ಪರವಾಗಿ ಅದಾರ ಅನ್ನೋದು ಗುರುತಿಸ್ತಾರೆ. ಸರಿನ್ರಿ ಇದು? ಸ್ವಾಮೀಜಿಗಳು ಎಲ್ಲರಿಗೂ ಆಶೀರ್ವಾದ ಮಾಡಬೇಕು. ಸ್ವಾಮೀಜಿ ಯಾವುದೇ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ವರಿಷ್ಠ ಮುಖ್ಯಮಂತ್ರಿಯಲ್ಲಿ ಉತ್ತರ ಪ್ರದೇಶದ ದೊಡ್ಡ ರಾಜ್ಯ ಆಳ್ತಿರುವಾಗ ಸ್ವಾಮಿಗಳು ಯಾಕೆ ಮಾತಾಡಬಾರ್ದು, ರಾಜಕಾರಣ ಮಾಡಬಾರ್ದು? ಅವ್ರು ಬಿಜೆಪಿಯಲ್ಲಿ ರಸಾತಳ ತಲುಪಿದಾಗ 5 ಸಾರಿ ಅವರು ಲೋಕಸಭೆಗೆ ಗೆದ್ದು ಬಂದು ಆ ಪಕ್ಷದ ಅಸ್ತಿತ್ವ ಉಳಿಸಿದ್ರು ಉತ್ತರ ಪ್ರದೇಶದಲ್ಲಿ. ಆಮೇಲೆ ನಿಮ್ಮ ಆದಿಚುಂಚನಗಿರಿ ಮಠ ಮತ್ತು ಗೋರಖನಾಥ್ ಮಠ ನಾಥ ಪಂಥದ ಒಂದೇ ಮಠ. ಖಂಡಿತವಾಗಿ. ಮತ್ತೆ ಸ್ವಾಮಿಗಳು ಮಾತಾಡಬಾರ್ದು ಅಂತ ಅವರು ಕೂಡ ಕಿವಿ ಮಾತು ಹೇಳ್ಬೋದು ಅವರು. ಅದಕ್ಕೆ ಡಿ ಕೆ ಅಲ್ಲಲ್ಲ ನಾವು ಕಿವಿ ಮಾತನ್ನೇ ಹೇಳಕತ್ತೀವಿ. ಆದೇಶ ಕೊಡೋತ್ತಲ್ಲ, ಆದೇಶ ಕೊಡಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಅಲ್ಲ, ಹೈಕಮಾಂಡು ಅಲ್ಲ. ನಮ್ಮ ಸಲಹೆಗಳನ್ನು ನಮ್ಮ ಕೋರಿಕೆಯನ್ನು ನಾವು ಕೇಳಾಕತ್ತೇವೆ ಅಷ್ಟೇ. ಈಗ ನಾಳೆ ಕೂಡ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳಿ ಸೇರ್ತಾ ಇದ್ದಾರೆ. ಅಲ್ಲ ಸ್ವಾಮೀಜಿ, ನಿಮ್ಮ ಆಶೋತ್ತರಗಳು ಏನು ಅಂತ ಹೇಳಿ, ಈಗ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅನ್ನೋದು ಮುಖ್ಯನಾ ಅಥವಾ ಮುಖ್ಯಮಂತ್ರಿ ಆದವ್ರು ಏನ್ ಮಾಡ್ಬೇಕು ಅನ್ನೋದು ಮುಖ್ಯನಾ ಅಂತ? ನೋಡ್ರಿ, ನಮ್ದೇನು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಲಿ ಅನ್ನೋದು ಒಂದು ಅಪೇಕ್ಷೆ ನಮಗೆ. 2.5 ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಏನು ಅಭಿವೃದ್ಧಿ ಆಗೈತೆ ಅನ್ನೋದು ನೀವೇ ವಿಚಾರ ಮಾಡ್ರಿ. ಯಾವ ವಿದ್ಯಾರ್ಥಿಗಳಿಗೂ ಸರಿಯಾಗಿ ಸವಲತ್ತಿಲ್ಲ. ಅಲ್ಲಿಂದ ಭಾಳಷ್ಟು ಜನ ಕಲ್ತು ಕೂತಾರ, ಅವರಿಗೆ ಯಾವ ಹುದ್ದೆಗಳು ಸಿಗ್ತಾ ಇಲ್ಲ. ಇಂಥವೆಲ್ಲ ಇರುವುದರಿಂದ ರಾಜ್ಯ ಸರ್ಕಾರ ಇದಕ್ಕೆ ಗಮನ ಹರಿಸಿ ಆದಷ್ಟು ಯುವಕರನ್ನು ಒಂದು ಹುದ್ದೆಯಲ್ಲಿ, ಯಾವುದೇ ಸರ್ಕಾರಿ ಹುದ್ದೆ ಇರಲಿ, ಇವತ್ತು ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರು ಇಲ್ಲ ನಾವು ಬರುವ ದಿನಮಾನಗಳಲ್ಲಿ ಕೆಲವೊಂದು ಹುದ್ದೆಗಳನ್ನು ತುಂಬ್ತೀವತ್ತಂತಾರೆ. ಇವತ್ತು BJP ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವ ಸರ್ಕಾರನೂ ಯುವಕರನ್ನು ಯಾವ ಹುದ್ದೆ ಒಳಗೂ ತುಂಬಿಕೊಳ್ತಾ ಇಲ್ಲ. ಆ ಯುವಕರು ಇವತ್ತು ಕೂಡ ಒಂದು ಪ್ರತಿಭಟನೆ ಆಯ್ತು. ನಿಜ ಸ್ವಾಮೀಜಿ, ನೀವು ನಡೆಸಿದ ಒಳ್ಳೇದಾಯ್ತು. ಇವತ್ತು ಕೂಡ ಧಾರವಾಡದಲ್ಲಿ ಒಂದು ಪ್ರತಿಭಟನೆ ಆಗಿದೆ, ಸರ್ಕಾರಿ ನೇಮಕಾತಿಗಳು ಸರಿಯಾಗಿ ಆಗ್ತಿಲ್ಲ ಅಂತ. ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲೂ ಪ್ರತಿಭಟನೆ ಆಗ್ತಿದೆ ಸರ್. ಕೇಂದ್ರ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಮಾಡ್ತಾ ಇರೋದು. ನೀವು ಹೇಳ್ತಿರೋದು ಸರಿಯಾ ಸ್ವಾಮೀಜಿ? ಅಂದ್ರೆ ಜನರಿಗೆ ಏನು ಬೇಕು ಅದನ್ನ ಮಾಡೋ ಕಾರ್ಯ ಆಗ್ಬೇಕು ಅಂತ ಹೇಳಿ. ಈಗ ನಾಳೆ ನಡೆಯಲಿರುವ ಬ್ರೇಕ್ಫಾಸ್ಟ್ ಮೀಟಿಂಗ್ ನನಗೆ ಕೆಲ ನಿಮಿಷಗಳು ಬಾಕಿ ಇರೋದ್ರಿಂದ ಏನ್ ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನ ಕ್ವಿಕ್ ಆಗಿ ಎಲ್ಲರ ಹತ್ರ
ಅಭಿಪ್ರಾಯ ಸಂಗ್ರಹ ಮಾಡೋ ಪ್ರಯತ್ನ ಮಾಡ್ತೀನಿ. ರವೀಂದ್ರ ರೇಷ್ಮೆ ಸರ್, ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದ ಆದ್ರೂ ನಾವು ಈ ಪ್ರಹಸನ ಏನ್ ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಬಹುದಾ? ನನಗೆ ಅನಿಸ್ತಾ, ಯಾಕಂದ್ರೆ ಇದು ನಾಳಿನ ಮೆನ್ಯೂ ಸೋನಿಯಾ ಗಾಂಧಿ ಅವರು ಫಿಕ್ಸ್ ಮಾಡೋದ್ರಿಂದ ಖಡಾಖಂಡಿತವಾಗಿ ಒಂದು ಸೌಹಾರ್ದಯುತವಾದ ಒಪ್ಪಂದಕ್ಕೆ ಬನ್ನಿ ಅಂತ ಕೇಳಿರ್ಬೋದು. ಆಮೇಲೆ ಆ ತೀರ್ಮಾನ ನಮ್ಗೆ ತಿಳಿಸಿ ಆಮೇಲೆ ನಾವು ಪ್ರಕಟಿಸ್ತೇವೆ ಅಂತ ಹೇಳಿರ್ಬೋದು. ಹಿಂದಿನ ಬಹಳ ಔಪಚಾರಿಕ ಅನಿಸ್ಬಿಡ್ತು, ಬಹಳ ಚರ್ವಿತ ಅನಿಸ್ಬಿಡ್ತು ಅವರಿಬ್ಬರು ಮಾತುಕತೆ ನೋಡಿದಾಗ. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅವ್ರು ಮುಖಾಮುಖಿ ಮಾತಾಡಿದಾಗ ಅದೇನು ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲ, ಬೆಳಗಾವಿ ಸೆಷನ್ ಬಗ್ಗೆ ಮಾತಾಡೋದು ಮತ್ತೊಂದು ಮಾಡಿದ್ರೆ ಈ HK ಪಾಟೀಲ್ರನ್ನು ಕೂಡಿಸ್ಕೊಂಡು ಮಾತಾಡಬೇಕಾಗಿತ್ತು. ಸಂಸದೀಯ ವ್ಯವಹಾರಗಳ ಸಚಿವರು, ಕಾನೂನು ಏನೂ ಇಲ್ಲ, ಅವರಿಬ್ಬರಿಗೆ ಮಾತಾಡ್ತಿರೋದ್ರಿಂದ ಈ ಸ್ಪರ್ಧೆ ಇರೋದ್ರಿಂದ ನೀವಿಬ್ಬರೇ ಸ್ಪರ್ಧಾಳುಗಳು ನೀವಿಬ್ಬರೇ, ಪ್ರತಿಸ್ಪರ್ಧಿಗಳು ನೀವಿಬ್ಬರೇ ನೀವು ಮಾತಾಡಿ ಅಂತ. ಬಹುಶಃ ನಾಳೆ ನಿರ್ಣಾಯಕವಾದ ಒಂದು ಫಲಿತಾಂಶ ಬರುತ್ತೆ ಅಂತ ಕಾಣುತ್ತೆ. ಉತ್ತರ ಕರ್ನಾಟಕ ಅಂತಾರಲ್ಲ, ಹಾಗೆ ನೋಡಿದರೆ ಇದುವರೆಗೆ SM ಕೃಷ್ಣ ಕಾಲದಿಂದ ಎಲ್ಲ ಕಾಂಗ್ರೆಸ್ ಸರ್ಕಾರಗಳಲ್ಲೂ ದಕ್ಷ ಮಂತ್ರಿ ಅಂತ ಒಂದು ವಿಶಿಷ್ಟ ರೀತಿ ಆಡಳಿತ ಕೊಟ್ಟರು HK ಪಾಟೀಲ್ ಉತ್ತರ ಕರ್ನಾಟಕದವರೇ. ಆದರೆ ಅವ್ರಿಗೆ ಇವ್ರ ಥರ ಒಂದು ಗಟ್ಟಿಯಾದ ಸಂಕಲ್ಪ ಮತ್ತು ಇದು ಹಠ ಇಲ್ಲ, ನಾನು ಆಗಲೇಬೇಕು ಅಂತ. ಅವ್ರು ತಾನಾಗಿ ಬರಲಿ ಅಂತಂತಾರೆ. ಅವ್ರ ಅಪ್ಪ ಆಗಿರಲಿಲ್ಲ, ಹುಲಿಕೋಟಿ ಹುಲಿ ಅಂತಂದ್ರೆ ದೇವರ ಹೆಸರು ಎದುರಾಕೊಂಡ್ಬಿಟ್ಟು ಕಾಂಗ್ರೆಸ್ ಪಕ್ಷ ಹೋಳಾಗ್ಬಿಟ್ಟಿತ್ತು. ಹಾಗೆ ನೋಡಿದ್ರೆ ಉತ್ತರ ಕರ್ನಾಟಕದ ಸಚಿವರುಗಳು ಯಾರು ಕೆಟ್ಟವರು, ಅವರು ಕೂಡ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಇವರು ಶಿವಕುಮಾರ್ ಒಂಥರ ಅನಿವಾರ್ಯ ಆಯ್ಕೆಯಾಗಿ ಮುಂದಿದ್ದಾರೆ, ಜನರಲ್ಲಿ ಕಾಣಿಸ್ತಾ ಇದೆ. ಸರ್, ರಾಜಗೌಡರು ಉತ್ತರ ಕೊಟ್ಟ ಮೇಲೆ ಚಂದ್ರಶೇಖರ್ ಸರ್ ಹೇಳಿ, ನಾಳೆ ನಾಟಿ ಕೋಳಿ ಸಾಂಬಾರ್ ಬೆಳಗ್ಗೆನೆ ಅಂತೆ ಸರ್, ನನಗೆ ಗೊತ್ತಿಲ್ಲ. ಅದಾದ ಮೇಲೆ ಏನಾಗ್ಬೋದು ಸರ್? ಈಗ ನಡೀತಾ ಇರುವ ಬಿಜೆಪಿ ಅವ್ರು ಬಳಸಿರೋ ಪದ, ಹಾಗಾಗಿ ಬೃಹನ್ ನಾಟಕ ಇದಕ್ಕೆ ತೆರೆ ಎಳೆಯೋ ಪ್ರಯತ್ನ ಆಗತ್ತಾ ಅಂತ ಹೇಳಿ. ಇಲ್ಲ, ಅವ್ರು ನಾಟಿ ಕೋಳಿನಾರು ತಿನ್ಕೊಳ್ಳಿ, ಫಾರಂ ಕೋಳಿನಾರು ತಿನ್ಕೊಳ್ಳಿ, ಬಾಯ್ಲರ್ ಕೋಳಿನಾರು ತಿನ್ಕೊಳ್ಳಿ, ಅದಕ್ಕೆ ಅಲ್ಲಲ್ಲ, ಅದು ನಮಗೆ ಸಮಂಜಸ ಅಲ್ಲ. ನಮ್ಮ ಉದ್ದೇಶ ಇಷ್ಟೇ, ಒಳ್ಳೆ ಆಡಳಿತ ಕೊಡಿ, ರಾಜ್ಯದಲ್ಲಿ ಗೊಂದಲಗಳು ಸೃಷ್ಟಿ ಮಾಡಬೇಡಿ. ಇವತ್ತು ಎಲ್ಲ ಜನಾಂಗದ ಸ್ವಾಮೀಜಿಗಳು ಮಾತಾಡೋ ರೀತಿ ನೀವು ಮಾಡ್ಕೊಂಡು ಬಿಟ್ಟಿದ್ದೀರಿ. ಇವನ್ನೆಲ್ಲ ಮುಚ್ಚಿಟ್ಕೊಂಡು ಅಧಿಕಾರ ಅಂತ ಅಂದಾಗ ನಿಮ್ಮ ಪಕ್ಷದ ಒಳಗೆ ಏನು ಭಿನ್ನಾಭಿಪ್ರಾಯಗಳಿದೆಯೋ ಅದನ್ನು ಬಗೆಹರಿಸ್ಕೊಂಡು ನೀವು ಮುಂದಕ್ಕೆ ಹೋಗಿ, ಬೀದಿಗೆ ತರಬೇಡಿ. ಒಳ್ಳೆಯವ್ರ ಮನ ಹಳ್ಳಿಲಿ ಹೋಯ್ತು ಅನ್ನಂಗೆ ಗಾದೆ ಮಾತನ್ನು ಮತ್ತೊಂದು ಸತಿ ಹೇಳ್ಸ್ಕೊಳ್ಳೋಂಥ ಪ್ರಯತ್ನ ಮಾಡೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ನಿಮ್ದು ಏನಾದ್ರು ಮಾಡ್ಕೊಳ್ಳಿ, ಕಡೆಗೆ ನಾನು ಹೇಳೋದ್ನಲ್ಲ, ಇನ್ನೊಬ್ರನ್ನ XYZ ಯಾರನ್ನಾರು CM ಮಾಡಿ, ಆದರೆ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಿ. ಹಿಂಗೆ ದಿನ ಬೆಳಗ್ಗೆ ಮಾಧ್ಯಮಗಳಿಗೆ ಆಹಾರ ಆಗಬೇಡಿ, ಬೇರೆ ಪಕ್ಷದವರು ನಿಮ್ಮ ಬಗ್ಗೆ ಮಾತಾಡೋಂಗೆ ಮಾಡ್ಕೋಬೇಡಿ. ನಾವು ಕೇಳೋದಿಷ್ಟೇ, ನಿಮ್ಮ ಹಗರಣಗಳಿಂದ ಆಚೆ ಬನ್ನಿ. ವಾಲ್ಮೀಕಿ ಹಗರಣ ಮಾಡಿದ್ರಿ, ಇನ್ನೊಂದು ಮಾಡಿ ನೋಡಿ, ಅಂಥ ಹಗರಣಗಳು ಬಿದ್ದಾಗ ಮಾತಾಡಬೇಕಾದಂಥ ರಾಜಕಾರಣಿಗಳು ಅವಾಗ ಸುಮ್ಮನಿದ್ಬಿಟ್ಟು ಇವತ್ತು ಮಾತಾಡೋಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಸ್ವಾಮೀಜಿಗಳು ಅಷ್ಟೇ, ಪಾಪ ವಾಲ್ಮೀಕಿ ಜನಾಂಗದ ಸ್ವಾಮೀಜಿಗಳು ಮಾತಾಡಬೇಕಾಯ್ತು ಅವತ್ತು. ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋದು ಬೇಡ. ನಾವು ಬಯಸೋದಷ್ಟೇ, ಒಳ್ಳೆ ಆಡಳಿತ ಬೇಕು. ವಿರೋಧ ಪಕ್ಷವಾಗಿ ನಿಮ್ಮ ಆಡಳಿತ ದಾರಿ ತಪ್ಪಿದಾಗ ನಾವು ಸರಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನಕ್ಕೆ ನೀವು ಅವಕಾಶ ಮಾಡಿಕೊಡೋದು ಬಿಟ್ಟು ನಿಮ್ಮ ರಾಜಕೀಯಗಳಿಗೆ ಮಾತಾಡೋ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಾವು ಕೇಳ್ಕೊಂತೀವಿ. ಚಂದ್ರಶೇಖರ್ ಅವರೇ, ಇಂಟರ್ವಲ್ ಆದ್ಮೇಲೆ ಏನು ಅಂತ ಕ್ಲೈಮ್ಯಾಕ್ಸ್? ಅಲ್ಲ, ಕ್ಲೈಮ್ಯಾಕ್ಸ್ ಇರ್ತಕ್ಕಂಥದ್ದು ಹೈಕಮಾಂಡಲ್ಲಿ ಈ ವೇದಿಕೆ ಒಳಗಡೆಗೆ ಜಾತಿ ಮಾತಾಡಬಾರ್ದು. ಆದ್ರೂ ಕೂಡ ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮೀಡಿಯಾದವ್ರಿಗೂ ಜಾತಿ ಕೇಳ್ತಾರೆ, ನಿಮ್ಮಲ್ಲಿ OBC ಎಷ್ಟಿದ್ದೀರಿ, ಎಲ್ಲ ಫಾರ್ವರ್ಡ್ ಕ್ಯಾಸ್ಟ್ ಅವರೇನೇ. ಸೈನ್ಯದಲ್ಲೂ ಜಾತಿ ಕೇಳ್ತಾರೆ, ನಿಮ್ಮಲ್ಲಿ OBC ಇಲ್ಲ, ಓನ್ಲಿ ಫಾರ್ವರ್ಡ್ ಕ್ಯಾಸ್ಟ್ ಅವರೇ ಅಂತೇಳಿ. ನಾನು ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಕೇವಲ 3 ರಾಜ್ಯದಲ್ಲಿ ಆಡಳಿತದಲ್ಲಿದ್ದೀರಿ, 3 ರಾಜ್ಯದಲ್ಲಿ 2 ರಾಜ್ಯದಲ್ಲಿ ಫಾರ್ವರ್ಡ್ ಕಮ್ಯುನಿಟಿ ಅವರು ಇದ್ದಾರೆ, ಕೇವಲ 1 ರಾಜ್ಯದಲ್ಲಿ ಮಾತ್ರ OBC ಉಟ್ಕೊಂಡಿದ್ದೀರಿ. ಇವತ್ತು ಆ OBC ಪರವಾಗೂ ನೀವು ಮಾತಾಡ್ತಿಲ್ಲ ಯಾಕೆ? ಬಿಜೆಪಿ ಪರವಾಗಿ ಹೋದ್ರೆ ಬಿಜೆಪಿ OBC ಪ್ರೈಮ್ ಮಿನಿಸ್ಟರ್ನ ಕೊಟ್ಟಿದೆ, 21 ರಾಜ್ಯದಲ್ಲಿ 13 CMಗಳನ್ನ OBC ಇಂದ ಕೊಟ್ಟಿದೆ. ನೀವೇನು ಕೊಟ್ಟಿದ್ದೀರಿ? ಕೊಟ್ಟಿರೋ ಒಂದೇ ಒಂದು ರಾಜ್ಯ ಅದು ಕರ್ನಾಟಕ. ಇವತ್ತು ಅವ್ರಿಗೆ ಬುಡಕಿನ ಕೊಂಡ್ಬಿಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ OBC ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇದೆಯಾ? ಇವತ್ತು ಜಾತಿ ರಾಜಕಾರಣ ತಂದಿಟ್ಟಿರೋದ ಇವರು. ಇವತ್ತು ಯಾಕೆ ಮಾತಾಡ್ತಿಲ್ಲ? ಹಾಗಾದ್ರೆ 3ರಲ್ಲಿ ಇನ್ನೂ ಕೂಡ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮುಂದೆ ಕೇಳಿ ಹೇಳ್ಬೇಕಲ್ಲ. ಹಾಗಾದ್ರೆ ನಾವು ಇರತಕ್ಕಂಥ OBC ನಮ್ಮ ಇಡೀ ದೇಶದವರಿಗೆ ನಮ್ಮ ಇರ್ತಕ್ಕಂಥ ಏಕೈಕ OBC ಮುಖ್ಯಮಂತ್ರಿ, ಅವರನ್ನ 5 ವರ್ಷ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬೇಕು ತಾನೆ. ಯಾಕೆ ಹೇಳ್ತಿಲ್ಲ ಅವರು? ಯಾಕೆ ಹೇಳ್ತಿಲ್ಲ? ಅದರ್ಥ ನಿಮ್ಗೆ ಸೈನ್ಯದಲ್ಲಿ ನಿಮಗೆ ಜಾತಿ ಕಾಣಿಸುತ್ತೆ, ಮೀಡಿಯಾದಲ್ಲಿ ಜಾತಿ ಕಾಣಿಸುತ್ತೆ, IAS ಆಫೀಸರ್ಗಳಲ್ಲಿ ಜಾತಿ ಕಾಣಿಸುತ್ತೆ. ನೀವು ಅಧಿಕಾರ ಕೊಡಬೇಕಾದ್ರೆ ಮಾತ್ರ ನಿಮ್ಗೆ OBC ಕಾಣಿಸೋದೇ ಇಲ್ಲ. ಏನು ತಲೆಮಾರುಗಳಿಂದ OBCಗೆ ಅನ್ಯಾಯ ಮಾಡ್ಕೊಂಡ್ ಬಂದಿದ್ರಿ, ಅದನ್ನ ಕಂಟಿನ್ಯೂ ಮಾಡ್ಬೇಕು ತಾನೆ. ನೀವು ಹೇಳ್ಬೇಕು ತಾನೆ, ಇಲ್ಲ ನಾವು OBCಗೂ ನಮ್ಗೂ ಆಗೋದೇ ಇಲ್ಲ, ನಾವು ಇನ್ನೊಬ್ಬರನ್ನ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡ್ಬಿಡ್ಲಿ. ಈ ನಾಟಕ ಯಾಕೆ ಆಡಿಸ್ತೀರಿ? ಇವತ್ತು ಏನಾದ್ರು ಆಗ್ಲಿ ಇವ್ರೆ, 75-76 ವರ್ಷದ ಸಿದ್ದರಾಮಯ್ಯನವರು ಇಷ್ಟು ಕುಗ್ಗೋಗಿರ್ತಕ್ಕಂಥದ್ದು ಮಾನಸಿಕವಾಗಿ ದೈಹಿಕವಾಗಿ ಇಷ್ಟು ಕುಗ್ಗೋಗಿ ನೋಡಿ,
ಎಲ್ಲಿ ಕೂಗಿದ್ದಾರೆ ಸಿದ್ದರಾಮಯ್ಯನವರು? 26ನೇ ತಾರೀಕಿಂದ ಯಾರು ಡಿ.ಕೆ. ಶಿವಕುಮಾರ್ ಅವರು ಮನೆ ಬಿಟ್ಟು ಆಚೆ ಕಡೆಗೆ ಹೋಗ್ತಾ ಇಲ್ಲ, ಒಂದು ಅಫಿಷಿಯಲ್ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ. ಹುಷಾರಿರ್ಲಿಲ್ಲ ಅಂತ ಹೇಳಿದ್ರಲ್ಲ ಸರ್ ಅವರೇನೆ. ಒಂದ್ ನಿಮಿಷ, 8 ದಿವಸ ಅವ್ರದ್ದೇ ಹೇಳಿಕೆ, ಹುಷಾರಿರ್ಲಿಲ್ಲ ಅಂತ ಹೇಳಿ. ಹುಷಾರಿರ್ಲಿಲ್ಲ. ಇವತ್ತಾಗಲೇ 9 ದಿವಸ ಆಯ್ತು. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇಡೀ ಈ ರಾಜ್ಯದಲ್ಲಿ ಇಷ್ಟೊಂದು ಪ್ರಾಬ್ಲಮ್ಗಳಿದ್ರು DCMಗೆ ಆ ಕಡೆಗೆ ಹೋಗಕ್ಕೆ ಗಮನ ಇಲ್ಲ. ಜನ ಇನ್ನು ಅಡಕಟ್ಟೆಗಳು ಪ್ರಾಬ್ಲಮ್ ಆಗಿದ್ರು ಕೂಡ ಆ ಕಡೆಗೆ ಹೋಗಕ್ಕಾಗ್ತಾ ಇಲ್ಲ. 24 ಅವರ್ಸ್ ಬರೀ ಅನೇಕ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇಬ್ರು ಒಟ್ಟಿಗೆ ಕೂತಿದ್ರು, ಅಕ್ಕಪಕ್ಕ ಕೂತಿದ್ರು. ಅದ್ರ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇವತ್ತಿಂದಿದು ಅಕ್ಕಪಕ್ಕ ಕೂತಿದ್ದು ನಿಖೇತ್ ಅವರು ನೀವು ಒಪ್ಪಿರೋ ಬಿಡ್ತಿರೋ ಗೊಂದಲ ಅಂತೂ ಕಾಣಿಸ್ತಾ ಇದೆ. ಜನಕ್ಕೂ ಕೂಡ ಅದು ಅರ್ಥವಾಗ್ತಾ ಇದೆ. ಗೊಂದಲ ಮುಗಿದು ಕಾಂಗ್ರೆಸ್ನ ಸುಭದ್ರ ಸರ್ಕಾರ ಮುಂದುವರಿಬೇಕು ಅನ್ನೋ ಆಶಯ ಜನರದ್ದು. ಅದಾಗುತ್ತಾ ಅನ್ನೋದು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಅದು ಆಗುತ್ತಾ ಮೇಡಮ್? ನಿಖೇತ್ ಅವ್ರು ಮಾತಾಡ್ಲಿ ಸರ್. ಅದಾದ್ಮೇಲೆ ಇಲ್ಲ, ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನು ಕಂಡಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರನ್ನು ಕಂಡಿದ್ದೀನಿ. ಅವರಿಬ್ರು ಕೂಡ ಬಹಳ ಪ್ರಬುದ್ಧರು. ಆಗ್ಲೇ ರವೀಂದ್ರ ರೇಷ್ಮೆ ಸರ್ ಒಂದು ತುಂಬಾ ಒಳ್ಳೆ ಮಾತಾಡಿದ್ರು. ಇವರಿಬ್ರು ಕೂಡ ಎಲ್ಲೋ ಸಾಮಾಜಿಕವಾಗಿ ಅಥವಾ ಇಡೀ ಸಮಾಜ ನೋಡ್ತಾ ಇದೆ, ಎಲ್ಲೋ ಅವರು ತಮ್ಮ ಲೈನ್ ಅನ್ನ ಕ್ರಾಸ್ ಮಾಡ್ದಲೆ ಬಹಳ ಡೀಸೆಂಟ್ ಆಗಿ, ಅವ್ರಿಗೆ ಅವರವರ ರಾಜಕೀಯ ಮಹತ್ವಾಕಾಂಕ್ಷೆ ಇದೆ ನಿಜ, ಆದ್ರೆ ಯಾರು ಕೂಡ ಒಬ್ಬರು ಪರಸ್ಪರರಿಗೆ ನೋವಾಗೋ ತರದ, ಟೀಕೆ ಮಾಡೋ ತರದ ರೀತಿಯ ನಡವಳಿಕೆ ಇಲ್ಲ. ಬಹಳ ಗಂಭೀರವಾಗಿ ಅವರು ತಮ್ಮ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ನನ್ನ ಸಮಯ ಆಯ್ತು, ಒಳ್ಳೆ ಬುದ್ಧಿ ಎಲ್ರಿಗೂ ಬರ್ಲಿ ಅಂತ ಹೇಳಿ ನನಗೆ ಕೇಳಕ್ ಸಮಯ ಇಲ್ಲ. ಬಟ್ ಅವ್ರ ಬಾಯಿಂದ ಬರೋದು ಒಂದೇ ಮುಖ್ಯಮಂತ್ರಿ ಸರ್. ಅಟ್ಲೀಸ್ಟ್ 10 ಸೆಕೆಂಡ್ ಬಿಟ್ಬಿಡಿ, ಲಾಸ್ಟ್ 10 ಸೆಕೆಂಡ್ಸ್ ಕ್ವಿಕ್ ಆಗಿ ಸರ್. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಹಾರ್ಟ್ ಬೀಟು ತರ ಜೊತೆಗಿರ್ತಾರೆ. ಹಾರ್ಟ್ ಬೀಟು ತರ ಜೊತೆಗಿರ್ತಾರೆ. ಶುಗರ್ ಮತ್ತು ಸ್ವೀಟು ತರ ಅವ್ರ ಜೊತೆಗಿದ್ದಾರೆ. ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಮಹಾಭಾರತ ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀಗಳು ಮತ್ತೊಮ್ಮೆ ಈ ಬಸವ ತತ್ವ ಅಭಿಯಾನ ನಡೆಸಿದವ್ರಿಗೂ ಹಾಗೆ ಕನ್ನೇರಿ ಶ್ರೀಗಳಿಗೂ ಮಾತಿನ ವಾಗ್ವಾದ ಶುರುವಾಗಿದೆ. ಅದ್ರ ಬಗ್ಗೆ ಖುದ್ದು ಕನ್ನೇರಿ ಶ್ರೀಗಳೇನೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಬ್ರೇಕ್ ಆದ ನಂತರ ವಿಶೇಷ ಸಂದರ್ಶನ ಮಹಾಭಾರತದಲ್ಲಿ. ಧನ್ಯವಾದ ಚರ್ಚೆ ನೋಡಿದ್ದಕ್ಕೆ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDHD+